ಉಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಯುಧಿಷ್ಠಿರ ಕೃಷ್ಣನ ಹತ್ರ ಸಂಧಾನಕ್ಕೆ ಪ್ರಯತ್ನಿಸು ಅಂತ ಮತ್ತು ಉಳಿದ ತಮ್ಮಂದ್ರು ಅಣ್ಣ ಹೇಳಿದ ಹಾಗೆ ಅಂತ ಆಡಿದ ಮಾತುಗಳಿಗೆ ದ್ರೌಪದಿಯ ವಿರೋಧ ಇದ್ದದ್ರಿಂದ, ಸಹದೇವನು ಒಂದು ರೀತಿಯಲ್ಲಿ ಯುದ್ಧವನ್ನೇ ಮಾತನಾಡಿದ್ರಿಂದ ಕೃಷ್ಣ ಸಂಧಾನಕ್ಕಾಗಿ ಬಂದ ಅನ್ನೋ ಪ್ರಸಂಗ ನಾವು ಹಿಂದೆ ನೋಡ್ತಾ ಇದ್ವಿ. ಬಂದ, ಅನೇಕ ರೀತಿಯಲ್ಲಿ ಅವನನ್ನ ಆಮಿಷಗಳಿಗೊಡ್ಡಿ ತನ್ನ ವಶಕ್ಕೆ ತಂದ್ಕೊಳ್ಬೇಕು ಅಂತ ಪ್ರಯತ್ನಿಸಿದ. ಕೃಷ್ಣದ ಯಾವುದಕ್ಕೂ ಬಲಿ ಬೀಳಲಿಲ್ಲ. ಕೊನೆಗೆ ಊಟಕ್ಕೆ ಕರೆದ, ಊಟಕ್ಕೂ ಬರಲ್ಲ ಅಂದ. ವಿದುರನ ಮನೆಗೆ ಹೋಗಿ ಗಂಜಿ ಊಟ ಆದ್ರೂ ಸರಿ ಅಂತ ಅದನ್ನೇ ಮಾಡಿ, ಮರು ದಿವಸ ವಿದುರ ನೀನು ಬರದೇ ಇದ್ರೆ ಚೆನ್ನಾಗಿತ್ತು, ಒಪ್ಕೊಳ್ಳಲ್ಲ, ಇದು ನಿನಗ್ ಗೊತ್ತಿದೆ ನನಗ್ ಗೊತ್ತಿದೆ, ಲೋಕಕ್ಕೆ ಗೊತ್ತಾಗ್ಬೇಕು ಅಂತ ಬಂದಿದ್ದೇನೆ ಅಂತ ಇಷ್ಟು ಮಾತು ನಡೆದು ಕೃಷ್ಣ ವೇದಿಕೆಗೆ ಬಂದು ಅತ್ಯಂತ ಸುಂದರವಾದ ರಾಜತಾಂತ್ರಿಕವಾದ ಕೆಲವು ಮಾಹಿತಿಗಳನ್ನ ಸಭೆಯ ಮುಂದಿಟ್ಟು, ನೀನು ಸಂಧಿ ಮಾಡಿಕೊಂಡ್ರೆ ರಕ್ತಪಾತ ಆಗುದು ಯಾರಿಗೂ ಇಷ್ಟ ಇಲ್ಲ ಅನ್ನೋದನ್ನ ಅಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ರಾಜನಿಗೂ ಮನವರಿಕೆ ಆಗುವ ಹಾಗೆ ಕೃಷ್ಣ ಹೇಳಿದ. ಆಗ ಅಲ್ಲೇ ಇದ್ದಂತಹ ಪರಶುರಾಮ, ಅಲ್ಲೇ ಇದ್ದಂತಹ ಇನ್ನೂ ಅನೇಕ ಋಷಿಮುನಿಗಳು ಕೃಷ್ಣ ಹೇಳಿದ ಮಾತನ್ನೇ ಸಮರ್ಥಿಸಿ, ಅಹಂಕಾರ ಒಳ್ಳೇದಲ್ಲ, ಯುದ್ಧದಿಂದ ಯಾರಿಗೂ ಕೂಡ ಶ್ರೇಯಸ್ಸಾದದ್ದು ಅಂತಿಲ್ಲ, ಯುದ್ಧ ಅನೇಕ ಹಾನಿಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನೆಲ್ಲ ಹೇಳಿ ನಾರದರು ಕೂಡ ಅಕಸ್ಮಾತಾಗಿ ಬಂದಿದ್ರು. ಆಗ ಕೃಷ್ಣನೇ ಅವರನ್ನ ಕರೆದು ಕೂಡಿಸು ಅಂತ ಹೇಳಿದ್ದ. ವಿದುರನು ಅವರನ್ನೆಲ್ಲ ಕರೆದು ಕೂಡಿಸಿದ್ದ. ಅಷ್ಟಕ್ಕೆ ಮುಗಿಲಿಲ್ಲ. ಕೊನೆಗೆ ನಾರದರು ನಾನು ಬಂದದ್ದು ವ್ಯರ್ಥ ಆಗಬಾರದು ಅಂತ ಒಂದು ಗಾಲವನ ಕಥೆಯನ್ನ ಹೇಳಿದರು. ಗಾಲವನ ಕಥೆಯಲ್ಲಿ ಮುಖ್ಯವಾಗಿ ಗಾಲವ ಒಬ್ಬ ಋಷಿ ತನ್ನ ಗುರುಗಳಾದ ವಿಶ್ವಾಮಿತ್ರರ ಹತ್ರ ಅಧ್ಯಯನ ಮಾಡ್ತಾ ಇದ್ದ. ಗುರುಗಳಿಗೆ ತುಂಬಾ ಸಂತೋಷ ಆಯ್ತು. ಸಾಕು ನೀನ್ ಮನೆಗೆ ಹೊರಡು ಅಂದ್ರು. ಇಲ್ಲ ಇಲ್ಲ ಅಂತ ತುಂಬಾ ಹಠ ಮಾಡಿ ಅವರಿಗೆ ನಾನು ಏನಾದ್ರೂ ಕೊಡ್ಲೇಬೇಕು ಅಂತ ಗಲಾಟೆ ಮಾಡ್ದ. ಸ್ವಲ್ಪ ಸಿಟ್ಟು ಬಂತು ಅವರಿಗೆ. ಸಿಟ್ಟು ಬಂದದ್ದು ಏನು ಅಂದ್ರೆ, ನನಗ್ ಗೊತ್ತು ಅವನಿಗೆ ಕೊಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ, ಆದ್ರೂ ಒಂದು ರೀತಿಯಲ್ಲಿ ಒತ್ತಾಯ ಮಾಡಿದ್ದಕ್ಕೆ ಸರಿ ಅವನಿಗೊಂಚೂರು ಬುದ್ಧಿ ಬರ್ಲಿ ಅನ್ನೋ ದೃಷ್ಟಿಯಿಂದ ಬಿಳಿಯಾದ ಬಲಗಿವಿ ಕಪ್ಪಾದ, ಅಂದ್ರೆ ಸಮಗ್ರ ಶರೀರ ಬಿಳಿ ಇರಬೇಕು, ಕಿವಿ ಮಾತ್ರ ಕಪ್ಪಗಿರಬೇಕು, ಅದು ಬಲ ಕಿವಿ ಮಾತ್ರ, ಅಂತ 800 ವರುಣ ಲೋಕಕ್ಕೆ ಸಂಬಂಧಪಟ್ಟ ಅಪರೂಪದ ಕುದುರೆಗಳು, ಅದೆಲ್ಲಿಯೂ ಸಿಗಲ್ಲ, ಅದು ಬಹಳ ಬಹಳ ಪ್ರೆಷಿಯಸ್ ಆದ ಕುದುರೆ ಜಾತಿ ಅದು, ಅದನ್ನ ನನಗೆ ತಂದು ಕೊಡು ಅಂತ ಹೀಗೆ ಕೇಳಿದಾಗ ಗಾಲವ ಸ್ವಲ್ಪ ಕಂಗಾಲಾದವನೇ ದುಃಖ ಪಡ್ತಾ ಇದ್ದಾಗ ಗರುಡ ಅವನ ಹತ್ರ ಬಂದ. ಗರುಡನ ಹತ್ರ ಈ ಎಲ್ಲ ಸಂಗತಿಗಳನ್ನ ಬಿಡಿಸಿ ಹೇಳ್ದ, ಹೀಗಾಯ್ತು ಅಂತ. ಸರಿ, ನಾನು ನಿನಗೆ ನನ್ನಿಂದ ಆದ ಸಹಾಯ ಮಾಡ್ತೇನೆ ಅಂತ. ಯಾಕಂದ್ರೆ ಒಳ್ಳೆ ಕೆಲಸಕ್ಕೆ ಅಂತ ಹೊರಟಾಗ ದೇವತೆಗಳು ಸಹಾಯ ಮಾಡ್ತಾರೆ ಅನ್ನೋದು ನಮ್ಗೀಗ ಕಣ್ಣಿಗೆ ಕಾಣುವ ಹಾಗೆ ಆಗದೆ ಇರ್ಬೋದು, ಆದ್ರೆ ಕಾಣದಂತೆ ಖಂಡಿತ ಸಹಾಯ ಆಗೇ ಆಗತ್ತೆ. ಆ ಸಹಾಯದ ಹಿನ್ನೆಲೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಗರುಡ 4 ದಿಕ್ಕುಗಳ ಪರಿಚಯವನ್ನು ಮಾಡಿಕೊಡುತ್ತಾ ಉತ್ತರದ ದಿಕ್ಕಿನ ಬಗ್ಗೆ ಹೇಳಿ, ಉತ್ತರ ದಿಕ್ಕು ಅನ್ನೋದು ಸಾಮಾನ್ಯ ಅಲ್ಲ. ಸುಪರ್ಣ ಉವಾಚ, ಸುಪರ್ಣ ಹೇಳ್ತಾನೆ 111ನೆಯ ಅಧ್ಯಾಯ. ಅದರ ಮೊದಲಿನ 4 ಅಧ್ಯಾಯ ಪೂರ್ತಿ ಆ ದಿಕ್ಕುಗಳ ಬಗ್ಗೆ ವರ್ಣನೆ. ಹಿಂದೆ ಸ್ವಲ್ಪ ವಿವರ ಬಂದಿತ್ತು. ಪೂರ್ವದ ದಿಕ್ಕನ್ನ, ಪಶ್ಚಿಮದ ದಿಕ್ಕನ್ನ, ದಕ್ಷಿಣದ ದಿಕ್ಕನ್ನ ವಿವರಿಸಿ ಉತ್ತರದ ದಿಕ್ಕಿನ ವಿವರಣೆಯ ಕಡೆಗೆ ಬಂದ. ಈ ದಿಕ್ಕಿನಲ್ಲಿ ಅತ್ರ ನಾರಾಯಣ ಕೃಷ್ಣೋ ಜಿಷ್ಣುಶ್ಚೈವ ನರೋತ್ತಮ ಬದರಿಯಾಂ ಆಶ್ರಮ ಪದೇ ತಥಾ ಬ್ರಹ್ಮ ಚ ಶಾಶ್ವತ. ನೀವು ಬ್ರಹ್ಮ ಅನ್ನುವ ಶಬ್ದದಿಂದ ಯಾರನ್ನು ಹೇಳುತ್ತೀರೋ ಅಂತಹ ಕೃಷ್ಣ, ಅಂತಹ ನಾರಾಯಣನೇ ಕೃಷ್ಣ, ಕೃಷ್ಣನೇ ನಾರಾಯಣ. ಅವನನ್ನೇ ಜಿಷ್ಣು ಅಂತಾನೂ ಕರೀತಾರೆ. ಜೊತೆಗೆ ಇನ್ನೊಬ್ಬ ಇದ್ದಾನೆ, ನರ ಅಂತ ಒಬ್ಬ ಇದ್ದಾನೆ. ನರ ಮತ್ತು ನರೋತ್ತಮ ಅನ್ನುವ ಇಬ್ಬರು ಬದರಿಯಾಂ, ಬದರಿಕಾಶ್ರಮದಲ್ಲಿ ವಾಸವಾಗಿದ್ದಾರೆ. ಅದು ಉತ್ತರ ದಿಕ್ಕಿನ ವೈಶಿಷ್ಟ್ಯ. ಇಲ್ಲಿ ಎಲ್ಲಾ ದಿಕ್ಕುಗಳಿಗಿಂತ ಈ ದಿಕ್ಕಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಎಲ್ಲರೂ
ಸಾಧನೆಗೆ ಅಂದ್ರೆ ಉತ್ತರದ ದಿಕ್ಕಿಗೆ ಹೊರಡುವುದು ಅಂತ ಹೇಳ್ತಾರೆ. ಧ್ರುವ ನಕ್ಷತ್ರ ಇರುವುದು ಇದೇ ದಿಕ್ಕಿಗೆ ಅನುಗುಣವಾಗಿ, ಉತ್ತರದ ದಿಕ್ಕಿಗೆ ಅನುಗುಣವಾಗಿ. ಹಾಗಾಗಿ ಈ ದಿಕ್ಕಿನ ಅನೇಕ ವಿಶೇಷತೆಗಳನ್ನು ಹೇಳ್ತಾ ಹೋಗ್ತಾನೆ. ಗಂಧರ್ವರು, ಯಕ್ಷರು, ಸಿದ್ಧರು, ಕಿನ್ನರರು, ನರನಾರಾಯಣನನ್ನ ಬಿಟ್ರೆ ಇನ್ನುಳಿದವರೆಲ್ಲ ಇವರು ಅತ್ರ ವಿಷ್ಣು ಸಹಸ್ರಾಕ್ಷ ಸಹಸ್ರ ಚರಣೋವ್ಯಯ ಸಹಸ್ರ ಶಿರಸ ಶ್ರೀಮಾನ್ ಏಕ ಪಶ್ಯತಿ ಮಾಯೆಯ. ಉಳಿದವರೆಲ್ಲ ಕಾಣಿಸಿಕೊಳ್ಳುವುದಿಲ್ಲ ಯಾರಿಗೂ. ಆದ್ರೆ ಇಲ್ಲಿ ಬೆಟ್ಟದ ರೂಪದಲ್ಲೇ ನಾರಾಯಣ ಎಲ್ಲರಿಗೂ ಕಾಣಿಸಿಕೊಳ್ತಾನೆ ಮಾಯೆಯ. ಆದ್ರೆ ಅವನು ಇಷ್ಟಪಟ್ಟರೆ ಮಾತ್ರ ಕಾಣಿಸಿಕೊಳ್ತಾನೆ. ಅವನು ಇಷ್ಟಪಡ್ಲಿಲ್ಲ ಅಂದ್ರೆ, ಅವನ ಇಚ್ಛೆ ಇಲ್ಲ ಅಂದ್ರೆ, ಅವನ ಅರಿವು ಪಡೆಯುವ ಅರ್ಹತೆ ಅಥವಾ ಸಾಮರ್ಥ್ಯವನ್ನು ಒಬ್ಬ ಭಕ್ತ ಪಡೆದಿಲ್ಲ ಅಂದ್ರೆ ಅವನಿಗೆ ಬರೀ ಬೆಟ್ಟ ಕಾಣುತ್ತೆ, ಅವನಿಗೇನು ಬೇರೆ ಕಾಣಲ್ಲ. ಆದ್ರೆ ಯಾರು ನಿಜವಾಗಿ ಭಗವಂತನಲ್ಲಿ ನನಗೆ ನಿನ್ನನ್ನು ಕಾಣಲೇಬೇಕು ಅನ್ನುವ ಶರಣಾಗತಿ ಇದೆಯೋ ಅಂಥವನಿಗೆ ಭಗವಂತನೇ ಇಚ್ಛಿಸಿ ತನ್ನ ಮಾಯೆಯಿಂದ ಅವನಿಗೆ ತನ್ನನ್ನು ತೋರುತ್ತಾನೆ. ಇಲ್ಲಿ ಇದು ಹಿಮ ಅಲ್ವಾ, ಬಿಳಿ ರಾಶಿ. ಚಂದ್ರನಿಗೆ ಇಲ್ಲಿ ಒಂದು ವಿಶೇಷವಾದ ಸಂಬಂಧ ಇದೆ. ಚಂದ್ರಕಾಂತಿ ಮಣಿಯಿಂದಲೇನೆ ತಂಪಾದ ಪರಿಸರ ಹುಟ್ಟುವುದು. ಚಂದ್ರನನ್ನ ಇಲ್ಲಿಯೇ ಅವನ 27 ನಕ್ಷತ್ರಗಳ ರಾಜನನ್ನಾಗಿ ಅಭಿಷೇಕ ಮಾಡಿದ್ದು ಇದೇ ಉತ್ತರದ ಜಾಗದಲ್ಲಿ. ಏನೇನಾಗಿತ್ತು ಹಿಂದೆ ಅದನ್ನೆಲ್ಲ ಒಂದು ಡೀಟೇಲ್ ವಿವರವನ್ನ ಗರುಡ ಕೊಡ್ತಾ ಬರ್ತಾನೆ. ಆಮೇಲೆ ಇಲ್ಲೇ ಗಂಗೆ ಇಳಿದು ಬರುವವಳು, ಇವಳಿಗೆ ಮಂದಾಕಿನಿ ಅಂತ ಹೆಸರು. ಈ ಹರಿದ್ವಾರದ ತನಕ ಬರುವ ತನಕ ಮಂದಾಕಿನಿ ಅಂತ ಹೆಸರು. ಇದೇ ಮಂದಾಕಿನಿಯನ್ನ ಗಂಗೆಯಾದಾಗ ಮಹಾದೇವ ಗಗನಾತುಚ್ಯುತಂ ಆಕಾಶದಿಂದ ನೆಲಕ್ಕೆ ಬೀಳುವಾಗ ಭೂಮಿ ಸೀಳಿ ಹೋದೀತು, ಭೂಮಿಗೆ ಅದನ್ನ ಧರಿಸುವ ಸಾಮರ್ಥ್ಯ ಇಲ್ಲ ಅನ್ನುವ ದೃಷ್ಟಿಯಿಂದ ಭಗೀರಥನ ಪ್ರಾರ್ಥನೆಗೆ ತಾನು ತಲೆಯಲ್ಲಿ ಹೊತ್ತು ಆಮೇಲೆ ಭೂಮಿಗೆ ಇಳಿಸಿದ ಜಾಗವೂ ಕೂಡ ಇದೆ. ಇಲ್ಲಿ ಯಕ್ಷರು, ರಾಕ್ಷಸರು, ಸೌಗಂಧಿಕ ಅಂತ ಒಂದು ಹೂವನ್ನು ಬಿಡುವ ವನ ಇದೆ. ಅದನ್ನ ರಕ್ಷಿಸ್ಲಿಕ್ಕೆ ಅವರು ಇಲ್ಲಿ ಕಾವಲುಗಾರರಾಗಿ ನಿಂತಿರ್ತಾರೆ. ಅದೇ ರೀತಿ ಚೈತ್ರ ರಥ ಅನ್ನುವಂತಹ ವೈಖಾನಸುರ ಆಶ್ರಮ ಹೊಂದಿದೆ. ಅದೇ ರೀತಿ ಅತ್ರ ಯಜ್ಞಂ ಸಮಾಸಾದ್ಯ ಧ್ರುವಂ ಸ್ಥಾತ ಪಿತಾಮಹ. ಧ್ರುವ ತನ್ನ ಅಶ್ವಮೇಧಗಳಿಂದ 36 ಸಹಸ್ರ ವರ್ಷಗಳ ಕಾಲ ಭೂಮಿಯಲ್ಲಿ ನಿರಪಾಯನಾಗಿ, ನಿರಂಕುಶನಾಗಿ, ಶ್ರದ್ಧೆಯಿಂದ, ಧರ್ಮದಿಂದ ರಾಜ್ಯವನ್ನ ಆಳ್ಲಿಕ್ಕೆ ಸಾಧ್ಯ ಆಗುವಂತೆ ಯಜ್ಞ ಮಾಡಿದ್ದು ಕೂಡ ಇದೇ ಪರಿಸರದಲ್ಲಿ. ಹಾಗಾಗಿ ಎಷ್ಟು ಹೇಳಲಿ, ಇಲ್ಲಿ ಹೇಳಲಿಕ್ಕೆ ಆಗದಷ್ಟು ಅಪರೂಪದ ಘಟನೆಗಳೆಲ್ಲ ನಡೆದಿವೆ ಇಂಥ ಜಾಗಕ್ಕೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, 4 ದಿಕ್ಕಿಗೂ ನಾನು ಕರ್ಕೊಂಡು ಹೋಗ್ತೇನೆ. ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ ನಾನು ಮೊದಲೇ ಟ್ರಾವೆಲರ್ ಕರ್ಕೊಂಡು ಹೋಗುವಾಗ ಇಲ್ಲಿದೆ ಅಂತ ಹೀಗೆ ಹೇಳಿ ಕರ್ಕೊಂಡು ಹೋದ್ರೆ ಅದರ ಬಗ್ಗೆ ಒಂದು ಆಸ್ವಾದ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲ ಸೀದಾ ಧುತ್ ಅಂತ ತಂದು ನಿಲ್ಸುದು, ನಿಮ್ ನೋಡಿ ಅಂತ ಹೇಳುದು ಬರುದು. ಆಮೇಲೆ ಬಂದ್ಮೇಲೆ ನೀವು ಅದೆಲ್ಲ ನೋಡಿದ್ರೆ ಅದೆಲ್ಲ ನೋಡಿದ್ವಿ, ಇವ್ರು ಯಾವ್ದೋ ಫೋಟೋ ತೆಕ್ಕೊಳ್ಳೋದ್ರಲ್ಲಿ ಗಮ್ಮತ್ತಲ್ಲಿ ಇರ್ತಾರೆ, ಮರ್ತೆ ಹೋಗ್ಬಿಡುತ್ತೆ. ಆಮೇಲೆ ಹೇಳಿದ್ರೆ ಅದಿಲ್ಲ, ಬಲಗಡೆ ನೀವು ಹೋದ್ರೆ ಅಲ್ಲಿ ಇರುತ್ತೆ ಅಂತ. ಎಷ್ಟೋ ಸರ್ತಿ ಹಾಗಾಗುತ್ತೆ ದೇವಸ್ಥಾನಗಳಲ್ಲಿ. ಎಲ್ಲ ಹೋಗಿ ಬಂದ್ಮೇಲೆ ಕೃಷ್ಣ ಎಲ್ಲಿಗೆ ಹೇಳ್ತಾರೆ, ಅದು ಆ ಕನಕದ ಕಿಂಡಿ ನೋಡಿ ಅಲ್ಲಿ ಅವ್ರ ತಲೆಯಲ್ಲಿ ಒಂದು ಹೆಬ್ಬಾಗಿಲಿರುತ್ತೆ. ಆ ಹೆಬ್ಬಾಗಿಲಲ್ಲಿ ಒಳಗು ತನಕ ಕರ್ಕೊಂಡು ಹೋಗ್ತಾರೆ. ಅದು ವೈಕುಂಠ ದ್ವಾರ. ಅಲ್ಲೊಂದು ಬಾಗಿಲು ತೆಗೆದು ಪರದೆ ತೆಗೆದು ತೋರಿಸ್ತಾರೆ. ಆಗ ದೀಪ ತೆಗೆದು ತೋರಿಸಿದಾಗ ನಮ್ಗೆ ದೇವ್ರು ಕಾಣ್ತಾರೆ ಅಂತ. ಈಗೆಲ್ಲ ಏನೇನೋ ಬೇರೆ ಕಡೆ ನೋಡಿದ ಸಂಸ್ಕಾರದಿಂದ ಅದೇ ರೀತಿ ಭಗವಂತನನ್ನ ಹುಡುಕುವ ಪ್ರಯತ್ನದಲ್ಲಿ ಎಲ್ಲೂ ಕಾಣದೆ, ಏನು ಕೃಷ್ಣ ಮಠ ಅಂತ ಬಾರಿ ಹೇಳಿದ್ರು, ಒಂದು ಏನು ಕಾಣಿಸಿದ್ರು. ಒಂದು ಎರಡು ಆ ಕಡೆ ಈ ಕಡೆ ಒಂದು ಜೈಲಲ್ಲಿ ಇಟ್ಟ ಹಾಗೆ ಒಂದೆರಡು ಯಾವುದೋ ಸಣ್ಣ ಪ್ರತಿಮೆಗಳು ಕಂಡು ಹೊರತು ಇನ್ನೇನು ಕಾಣ್ಲಿಲ್ಲ ಅಂತ. ಅದೇ ಕೆಲವೊಂದ್ ಸರ್ತಿ ಪೂರ್ವದಲ್ಲಿ ಅರಿವಿದ್ರೆ ಆವಾಗ ಹಾಗಾಯ್ತು. ಎಲ್ಲೋ ಒಂದ್ ಕಡೆ ನಾವು ಹೋದಾಗ ಹೊಳೆ ನರಸೀಪುರದ ಹತ್ರ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬಹಳ ಹಳೇದು. ನಾವು ಇಡೀ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಎಲ್ಲೂ ದೇವ್ರು ಕಾಣಿಸ್ಲಿಲ್ಲ. ಸೀದಾ ಬಂದ್ವಿ, ಅಲ್ಲಿ ಯಾರು ಇಲ್ಲ ಹೇಳಲಿಕ್ಕೆ. ಹೊರಗೆ ಬಂದ್ಮೇಲೆ ನಾವು ಹೊರಡೋ ಟೈಮ್ ಕೇಳಿದ್ವಿ, ಏನ್ ಮಾರೆ ದೇವ್ರು ಒಂದಿತ್ತು, ಕೇಶವನ ಪ್ರತಿಮೆ ಇತ್ತು, ತುಂಬಾ ಸುಂದರವಾಗಿತ್ತು. ಆದ್ರೆ ನರಸಿಂಹನ ತರ ಇರ್ಲಿಲ್ಲ. ಬೋರ್ಡ್ ಅಲ್ಲಿ ಲಕ್ಷ್ಮೀ ನರಸಿಂಹ ಪ್ರಸನ್ನ ಅಂತಿದೆ. ಕೆಳಗಡೆ ನೋಡಿದ್ರೆ ಅಲ್ಲಿ ಆ ದೇವರಲ್ಲ. ಕೊನೆಗೆಲ್ಲ ಆದ್ಮೇಲೆ ಮತ್ತೆ ಹೋಗ್ಲಿಕ್ಕೆ ಟೈಮ್ ಆಗ್ಲಿಲ್ಲ. ಅವ್ರು ಹೇಳಿದ, ಅಯ್ಯೋ ಅದು ಆಗಲ್ಲ, ಅದು ನೀವು ದೇವರಿಗೂ ಸರ್ಕಾರದವ್ರು ಬರ್ಬೇಕು. ಅವ್ರು ಬಂದ್ಮೇಲೆನೆ ಆ ಪಕ್ಕದ ಸರಿಗೆ ಇದು ಪರದೆ ತೆಗೆದ್ರೆ ಆಗ ದೇವರು ಕಾಣುತ್ತೆ. ಅದು ಬಲಗಡೆಗಿದೆ. ಬಲಗಡೆಯಲ್ಲಿ ಪರದೆ ಹಾಕಿತ್ತು. ನಾನೇನು ಅನ್ಕೊಂಡೆ ಮುಖ್ಯ ದೇವರ ಜಾಗದಲ್ಲಿ ಇರ್ಬೇಕು, ಇದು ಯಾವ್ದೋ ಉಪದೇವರು ಇರ್ಬಹುದು ಅಂತ ಸುಮ್ಮನೆ. ಆದ್ರೆ ಅದೇ ಮುಖ್ಯ ದೇವರು, ಅದು ಸೈಡಿಗಿದೆ. ಅವರು ದೇವರು ಅಲ್ಲಿ ಪೂಜಾರಿ ಅವರ ಟೈಮ್ ಇದೆ 9 ಗಂಟೆ ಮೇಲೆ. ಅವನು ನಿರ್ಮಾಲ್ಯವೂ ಆಗ್ಲಿಕ್ಕಿಲ್ಲ, ಕಸ ತೆಗಿಲಿಕ್ಕೂ ಇಲ್ಲ, ಒಳಗಿಂದ ಧೂಳಿದ್ದ ತೆಗಿಲಿಕ್ಕಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಆಗ್ಬೇಕು ಅಂತ ಲೆಕ್ಕ. ಇವನು ಸರ್ಕಾರದ ಸಂಬಳಕ್ಕೆ ಬರೋನು. ಅವನಿಗೆ ಯಾವ್ದೋ ಪ್ರವೀಣ ಪ್ರವರ ಓದಿ ಬಂದು ಯಾವ್ದೋ ಇದರಲ್ಲಿ ಪಾಸ್ ಆಗಿ ಬಂದ ಅವನಿಗೆ ಅದು ಮನೆತನದ ದೇವರಲ್ಲ.
ಅವನಿಗೆ ಸಂಬಳ ಕೊಡೋ ದೇವರು. ಅವನಿಗೆ ಈ ಹಿಂದೆ ಯಾವತ್ತೂ ಸಂಸ್ಕಾರವೇ ಇರಲಿಲ್ಲ, ಪೂಜೆ ಮಾಡಿ ಪುರಸ್ಕಾರ ಮಾಡಿ ಸಂಬಳ ಸಿಗುತ್ತೆ ಅಂತ ಈಗ ಪ್ರವರ ಬರ್ದದ್ದಕ್ಕೆ ಪರೀಕ್ಷೆಗೆ ಬಂದು ಕೂತು ಪಾಸಾಗಿ ಪೂಜೆ ಮಾಡ್ಲಿಕ್ಕೆ ಬಂದಿದ್ದಾನೆ. ಅವನಿಗೆ ಅಯ್ಯೋ ದೇವ್ರೆ, ಇಷ್ಟು ಹೋಗಿ ಅಲ್ಲೆಲ್ಲ ಅಷ್ಟು ದೂರ ನಡ್ಕೊಂಡು ಹೋಗಿ ಬಂದು ಹಾಗೆ ಬಂದ್ವಲ್ಲ ಅಂತ ಪ್ರದಕ್ಷಿಣೆ ಬಂದ್ವಿ ಹೊರಗಿಂದ, ಅದೆಲ್ಲ ಸರಿ, ದೇವ್ರು ಎಲ್ಲಿದ್ರು ಸರಿ. ಅದು ಕೆಲವೊಂದು ಸರ್ತಿ ಹೀಗಾಗುತ್ತೆ, ಪರಿಚಯ ಇಲ್ಲದೆ ಹೋದ್ರೆ, ಅರಿವು ಇಲ್ಲದೆ ಹೋದ್ರೆ ಆ ಜಾಗದ ಒಳ್ಳೆಯ ಅನುಭವವನ್ನು ನಾವು ಕಳ್ಕೊಳ್ಳುವ ಸಾಧ್ಯತೆಗಳೇ ಹೆಚ್ಚು. ಈ ಕಾರಣಕ್ಕಾಗಿ ನಿನಗೆ ಪೂರ್ವ ಸಿದ್ಧತೆಗಾಗಿ ಈ ಎಲ್ಲ ಮಾತುಗಳನ್ನ ನಾನು ಹೇಳ್ತಾ ಇದ್ದೇನೆ. ಇಲ್ಲೇ ಕೈಲಾಸ ಅಂತ ರುದ್ರದೇವನ ಅತ್ಯಂತ ಪ್ರಿಯವಾದ ಜಾಗವೂ ಇರುವಂತಹದ್ದು. ಅಷ್ಟೇ ಅಲ್ಲ, ಇಲ್ಲಿ ವಿದ್ಯುತ್ ಪ್ರಭಾ ಅನ್ನುವಂತ ಒಬ್ಬಳು ಅಪ್ಸರೆಯ ಲೋಕ ಇದೆ. ಆ ಅಪ್ಸರೆ ಒಬ್ಳಲ್ಲ ಅವಳು, ವಿದ್ಯುತ್ ಪ್ರಭಾ ಅಂತ 10 ಜನ ಅಪ್ಸರೆಯರು ಒಟ್ಟಿಗೆ ಇರ್ತಾರೆ. ಅವ್ರು ಯಾವತ್ತೂ ಕೂಡ ಯಾರಾದ್ರೂ ತಪಸ್ಸಿಗೆ ಅಂತ ಬಂದಾಗ ಅವರನ್ನ ಪರೀಕ್ಷಿಸುವ ನೆಪದಲ್ಲಿ ನರನಾರಾಯಣರ ಪರೀಕ್ಷೆಗೂ ಬಂದವಳು ಅಲ್ಲೇ ಉಳಿದು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಈ ಜಾಗ ಅನ್ನೋದು ಆಚಾರ್ಯರು ಕೂಡ ನೇದೃಶಂ ಸ್ಥಳಮಲಂ ಶಮಲಗ್ನಂ ಅಂತ ಮಧ್ವಾಚಾರ್ಯರು ಶಿಷ್ಯರಿಗೆ ಸಂದೇಶವನ್ನ ಬರೆದು ಕೊಡುವಾಗ ಹೇಳಿದ ಮಾತು, ಹಿಮಾಲಯಕ್ಕೆ ಸದೃಶವಾದ ಅತ್ಯಂತ ಉತ್ಕೃಷ್ಟವಾದ ಅತ್ಯಂತ ತಪೋಮಯವಾದಂತಹ ಭೂಮಿ ಜಗತ್ತಲ್ಲಿ ಇನ್ನು ಇದಕ್ಕಿಂತ ಹೆಚ್ಚು ಶೀತಲವಾದಂತಹ ಸ್ವಿಟ್ಜರ್ಲೆಂಡ್ ಅಂತ ದೇಶಗಳಿರಬಹುದು. ಆದರೆ ಅದು ತಪೋಭೂಮಿಯಾಗಿ ನಿಮಗೆ ಅಂತರಂಗದ ಸಿದ್ಧಿಗೆ ಆಗುವ ಉತ್ತರವನ್ನ, ಎತ್ತರದ ಸತ್ಯವನ್ನ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲದ್ದು. ಅದರಿಂದಾಗಿ ಇದು ಅತ್ರ ವಿಷ್ಣುಪದಂ ನಾಮ ಕ್ರಮತಾ ವಿಷ್ಣುನಾ ಕೃತಂ. ಇದಕ್ಕೆ ವಿಷ್ಣುಪದ ಅಂತಾನೆ ಹೆಸರು. ಬಲಿಯ 3 ಹೆಜ್ಜೆಗಳ ದಾಖಲೆಯನ್ನ ಮಾಡುವಾಗ ಗುರುತಿಗಿರ್ಲಿ ಅಂತ ಒಂದು ಹೆಜ್ಜೆಯ ಗುರುತನ್ನ ಈ ಉತ್ತರದಲ್ಲೇ ಇಟ್ಟು ಇಡೀ ಭೂಮಿಯನ್ನ ಅಳೆದದ್ದು. ಭೂಮಿಯನ್ನ ಅಳೆಯುವಾಗ ಅವನ ಅಡಿಗೆ ಭೂಮಿ ಬಿತ್ತು ಅಂತ ಅರ್ಥ ಅಲ್ಲ, ಆದ್ರೆ ಒಂದು ಇಟ್ಟಿದ್ದಕ್ಕೊಂದು ಜಾಗ ತೋರಿಸ್ಬೇಕಲ್ಲ ಅಂತ ಕ್ರಮತಾ ವಿಷ್ಣುನಾ ಕೃತಂ, ತಾನೇ ಸ್ವತಃ ಬೇಕು ಅಂತ ಅಲ್ಲೊಂದು ಹೆಜ್ಜೆ ಮೂಡಿಸಿದ್ದಂತೆ. ಯಾಕೆಂದ್ರೆ ಮುಂದೆ ಒಂದು ನೆನಪಿಗೆ ಇರ್ಲಿ, ಈ ಜಾಗದಲ್ಲಿ ವಿಷ್ಣು ಹೆಜ್ಜೆ ಇಟ್ಟ ಜಾಗ ಅಂತ ನೆನಪಿರ್ಲಿ. ಯಾಕೆಂದ್ರೆ ಭಗವಂತ ಏನ್ ಮಾಡಿದ್ರು ಅದು ಪೂಜಾ ಸ್ಥಾನವಾಗುವ ಒಂದು ವ್ಯಕ್ತಿಗತ ಅವನ ಒಂದು ವೈಭವ ಅದು, ಅಥವಾ ಅವನೊಂದು ವೈಶಿಷ್ಟ್ಯ ಅದು. ಅಷ್ಟೇ ಅಲ್ಲ, ಇದೇ ಜಾಗದಿಂದ ಮತ್ತೆ ಮೇಲಿನ ಲೋಕಗಳಿಗೆಲ್ಲ ಹೆಜ್ಜೆ ಇಟ್ಟು ಹೋದವನು. ಇಲ್ಲೇ ಮರುತ್ತ ಅನ್ನುವಂತಹ ಒಬ್ಬ ರಾಜ, ಮರುತ್ತಸ್ಯಾವಿಶನ್ ಗೃಹೇ ಆವಿಕ್ಷಿತಸ್ಯ ಕಾಮ ಪ್ರೇರ್ ವಿಶ್ವೇ ದೇವಾ ಸಭಾಸದಃ ಅಂತ ಒಂದು ಯಜ್ಞವನ್ನ ಯಾರೇ ಮಾಡುವಾಗ್ಲೂ ಆ ಯಜ್ಞದ ಮಧ್ಯದಲ್ಲಿ ಈ ಮರುತ್ತ ಅನ್ನುವ ರಾಜನನ್ನ ನೆನಪಿಸಿಕೊಳ್ತಾರೆ. ಯಾಕೆಂದ್ರೆ ನಮ್ಮ ಯಜ್ಞ ಸಾಂಗವಾಗಬೇಕು ಅಂದ್ರೆ ಈ ಹಿಂದೆ ಅತ್ಯಂತ ಅಪೂರ್ವವಾದ ಯಜ್ಞ ಮಾಡಿದವನ ನೆನಪು ಮಾಡಿಕೊಂಡ್ರೆ ಈ ಯಜ್ಞವು ಕೂಡ ಅವನಂತೆ ಆಗುತ್ತೆ. ಅವನ ಹಾಗೆ ಮತ್ತೆ ಯಾರು ಯಜ್ಞ ಮಾಡ್ಲೇ ಇಲ್ಲ, ಅವನಿಗಿಂತ ಮುಂಚೆಯೂ ಅಂತ ಯಜ್ಞವನ್ನು ಮಾಡುವವರು ಇರ್ಲಿಲ್ಲ. ಅಂತಹ ತಪಸ್ಸನ್ನ ಸಂಪತ್ತನ್ನ ಜೊತೆಗಿಟ್ಟುಕೊಂಡು ಆ ಯಜ್ಞವನ್ನ ಪೂರೈಸಿದವನು. ಅಂತಹ ಮರುತ್ತನ ಯಜ್ಞದ ಸ್ಥಳವೂ ಇದೆ. ಪಾಂಡವರು ಮುಂದೆ ಯುದ್ಧ ಆಗಿ ಮತ್ತೆ ಅಶ್ವಮೇಧ ಮಾಡುವಾಗ ಸಂಪತ್ತು ಬೇಕು ಅಂತ ಬಯಸಿದಾಗ, ಯಜ್ಞಕ್ಕಾಗಿ, ತಮಗೆ ಸ್ವಾರ್ಥಕ್ಕಾಗಿ ಬಯಸಲಿಲ್ಲ ಅವರು. ಆಗ ವೇದವ್ಯಾಸರು ಕರ್ಕೊಂಡು ಹೋಗಿ ಇದೇ ಮರುತ್ತನ ಆ ಬೆಟ್ಟದ ಎಡೆಯಲ್ಲಿದ್ದಂತಹ ಲೆಕ್ಕ ಹಾಕ್ಲಿಕ್ಕಾಗದಷ್ಟು ಬಂಗಾರದ ರಾಶಿಯನ್ನ ತೋರಿಸಿ, ನಿಮ್ಗೆ ಎಷ್ಟು ಬೇಕೋ ತಗೊಂಡ್ ಬನ್ನಿ ಅಂತ. ಅವ್ರು ಅದರ ಒಂದು ಸಣ್ಣ ಹಿಡಿ ತಗೊಂಡ್ಬಂದದ್ದು. ಅದರ ಕೋಟಿ ಪಟ್ಟಿ ಇನ್ನೂ ಅಲ್ಲೇ ಇತ್ತಂತೆ, ಇವತ್ತು ಹುಡುಕಿದ್ರೆ ಸಿಗಲ್ಲ ಹೋಗಿ. ಆದ್ರೆ ಪಾಂಡವರಿಗೆ ಅಂತಹ ಸಂಪತ್ತನ್ನ ಒದಗಿಸಿ ಕೊಡ್ಲಿಕ್ಕೆ ವೇದವ್ಯಾಸರು ಇದೇ ಜಾಗಕ್ಕೆ ಕರ್ಕೊಂಡು ಬಂದದ್ದು ಉತ್ತರ. ಇನ್ನು ಸ್ವತಃ ಈ ಶೀತಲವಾದಂತಹ ಜಾಗ ಮನಸ್ಸಿಗೂ ಕೂಡ ಅತ್ಯಂತ ಸಮಾಧಾನ ನೀಡುವಂತಹ ಜಾಗ. ಹೇ ಗಾಲವ ಕಸ್ಯ ಕಾರ್ಯಂ ಕಿಮಿತಿ ವೈ ಪರಿಕ್ರೋಶಂತಿ ಗಾಲವ ಏವಮೇಷಾಂ ದ್ವಿಜಶ್ರೇಷ್ಠ ಗುಣೇರನ್ಯೇ ದ್ವಿಗುತ್ತರ ಉತ್ತರ ಇದು ಪರೀಕ್ಷಾತ. ಎಲ್ಲರ ಪ್ರಶ್ನೆಗೂ ಯಾರ ಕಾರ್ಯಕ್ಕೂ ಒಂದು ಜಯಶೀಲವಾದ ನೆರವನ್ನ ನೀಡುವ ಜಾಗ ಈ ಉತ್ತರದ ಎತ್ತರ. ಉದ್ಯತೋಹಂ, ನಿನಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. 4 ದಿಕ್ಕುಗಳ ಪರಿಚಯವನ್ನು ಮಾಡಿದ್ದೇನೆ. ನಿನಗೆ ಯಾವ ಕಡೆಗೆ ಹೋಗಬೇಕು ಅಂತ ಹೇಳು, ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಆ ಗಾಲವನಿಗೆ ಗರುಡ ಇಷ್ಟು ಪರಿಚಯವನ್ನು ಮಾಡಿಕೊಟ್ಟ. ಗಾಲವ ಹೇಳ್ತಾನೆ, ನೀನು ನನಗೆ ಚೆನ್ನಾಗಿ ಎಲ್ಲ ದಿಕ್ಕುಗಳನ್ನು ಪರಿಚಯಿಸಿಕೊಟ್ಟಿ, ಎಲ್ಲಿ ನನಗೆ ಧರ್ಮಪೂರ್ವಕವಾಗಿ ಸಂಪತ್ತನ್ನ ಸಂಪಾದಿಸಿ ಈ ಗುರುಗಳ ದಕ್ಷಿಣೆಯನ್ನು ಕೊಡುವುದಕ್ಕೆ ಅರ್ಹವಾದ ಜಾಗ ಅಂತ ಅನ್ಸುತ್ತೋ ಅಲ್ಲಿ ಕರ್ಕೊಂಡು ಹೋಗು. ನೀನು ಹೇಳಿದ್ದೆಲ್ಲವೂ ಸರಿ, ಯಾವ ದಿಕ್ಕಾದ್ರೂ ಸರಿ.
ಯಾಕಂದ್ರೆ ಒಳ್ಳೆಯವರು ಇದೇ ದಿಕ್ಕಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಬರುದಿಲ್ಲ, ಅವರಿಗೆ ದಿಕ್ಕು ಅಂತಿಲ್ಲ. ನೀವು ಉತ್ತರದಲ್ಲಿ ಕೂತು ದಕ್ಷಿಣದ ದಿಕ್ಕಿನಲ್ಲಿದ್ದವ್ರನ್ನ ಯಾರನ್ನಾದ್ರೂ ಯೋಚನೆ ಮಾಡಿದ್ರೆ ಅವ್ನು ದಕ್ಷಿಣ ಅಂತ ಆಗ್ತಾನೆ. ನೀವು ಇನ್ನೂ ದಕ್ಷಿಣದಲ್ಲಿ ಕೂತು ಮೇಲೆ ನೋಡಿದವನ ಅವನು ಉತ್ತರ ಆಗ್ತಾನೆ. ಯಾವುದನ್ನು ನೀವು ದಿಕ್ಕು ಅಂತ ಒಂದು ಕಡೆಗೆ ಮೆಜರ್ಮೆಂಟ್ ಮಾಡಿ ಅವನು ಈ ದಿಕ್ಕಿನವನಾದಾಗ ಒಳ್ಳೆಯವನಾಗ್ತಾನೆ, ಈ ದಿಕ್ಕಿನಲ್ಲಿ ಕೆಟ್ಟವನಾಗ್ತಾನೆ ಅಂತ ಹೀಗೆಲ್ಲ ಇರ್ತಾರೆ. ಹೌದು, ಅದನ್ನೇ ಹೇಳಿದ್ದು. ಅದೇ ಉತ್ತರವನ್ನು ಹುಡುಕ್ಲಿಕ್ಕೋಸ್ಕರನೇ ಆ ದಿಕ್ಕಿನಲ್ಲಿ ಅವರು ವಾಸ ಮಾಡ್ತಾರೆ ಅಂತ. ದಿಕ್ಕು ವಿಶಿಷ್ಟ. ಆದ್ರೆ ಸಜ್ಜನರು ಅಂತ ಎಲ್ಲಿ ಬೇಕಾದ್ರೂ ಇರ್ಬೋದು. ಯಾಕಂದ್ರೆ ಇವನಿಗೀಗ ಬೇಕಾಗಿರುವುದು ಸಂಪತ್ತು ಕೊಡುವಂತಹ ಉತ್ತಮ ಮನಸ್ಸಿನವರು. ತಪಸ್ವಿನೋ ದಾನಪರ ಯಶಸ್ವಿನೋ, ದಾನಪರರಾದಂತಹ ಯಶಸ್ವಿಗಳು ನಿನಗೀಗ ಅಗತ್ಯ ಇದೆ. ಅದಕ್ಕೋಸ್ಕರ ಅವನು ನೀನು ಎಲ್ಲಿ ಇಚ್ಛೆಯಂತು ಸಮಾಗಂತುಂ ಸಮೈ ತೈಹಿ ದೇವತೈರಹಂ ಭೂಯಶ್ಚ ತಾನ್ ಸುರಾನ್ ದ್ರಷ್ಟುಂ ಇಚ್ಛೇಯಂ ಅರುಣಾನುಜ. ಅರುಣನ ತಮ್ಮನಾದ ಓ ಗರುಡನೇ, ಯಾಕೆಂದ್ರೆ ಅವನು ಅರುಣನ ನಂತರ ಹುಟ್ಟಿದವನು ಗರುಡ. ನನಗೆ ನೀನು ಹೇಳಿದ ಎಲ್ಲಾ ದೇವತಾ ಸಾನ್ನಿಧ್ಯಗಳನ್ನ ನೋಡ್ಬೇಕು ಅಂತ ಆಸೆ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗು. ಆದ್ರೆ ಅದರ ಜೊತೆಗೆ ನನಗೆ ನನ್ನ ಗುರುಗಳಿಗೆ ಕೊಡಬೇಕಾದ ಅಗತ್ಯದ ಸಂಪತ್ತನ್ನು ಒದಗಿಸ್ಲಿಕ್ಕೂ ಅದು ಉಪಕಾರ ಆಗಬೇಕು. ಗಾಲವ ಪೂರ್ವದ ದಿಕ್ಕಿಗೆ ಸದ್ಯಕ್ಕೆ ಹೋಗುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಪ್ರಸ್ಥಿತಾನಾಮಿವ ಸಮಂ ಪಶ್ಯಾಮೀಹ ಗತಿಂ ಖಗ. ನೀನ್ ಯಾವ ದಿಕ್ಕಿಗೆ ಹೋದ್ರು ಅದು ಒಳ್ಳೆ ದಿಕ್ಕೇ ಆಗಿರುತ್ತೆ. ಸರಿ ಆಯ್ತು ಅಂತ ಹೇಳಿ ಅವನು ಹೊರಟ ವೇಗಕ್ಕೆ ಅವನ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಕತ್ಲೆ ಆಗೋಯ್ತಂತೆ. ಎಷ್ಟು ಚಂದ ಇದೆ ಅಂದ್ರ ಆ ಕಲ್ಪನೆಯನ್ನು ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಮಹಾರ್ಣವಸ್ಯ ಚರವೈಹಿ ಶ್ರೋತ್ರೇ ಮೇ ಬಧಿರೇ ಕೃತೆ. ನೀನು ಹೋಗುವ ವೇಗಕ್ಕೆ ಕಿವಿ ತೂತಾಯ್ತು. ಬಧಿರೇ ಕೃತೆ, ಕೆಪ್ಪಾಗೋಯ್ತು, ಏನು ಕೇಳಿಸ್ತಿಲ್ಲ ಈಗ. ನ ಶೃಣೋಮಿ ನ ಪಶ್ಯಾಮಿ ನಾತ್ಮನೋ ವೇದ್ ಕಾರಣಂ. ನನಗೆ ನನ್ನ ಕಣ್ಣುಗಳಿಗೆ ಏನು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನೀವು ಗಮನಿಸಿ, ಒಂದು ಈ ಉದ್ಯಾನದಲ್ಲಿ ಆಟ ಆಡ್ಲಿಕ್ಕೆ ಅಂತ ಒಂದು ರೌಂಡ್ ಚೇರ್ ಇರುತ್ತೆ. ಅಂದ್ರೆ ಇಲ್ಲೂ ಕೂತಿರ್ತಾರೆ, ಅಲ್ಲೂ ಕೂತಿರ್ತಾರೆ. ಅದನ್ನ ತಿರುಗಿಸಿದ್ರೆ ಇಬ್ರು ಜೋರಾಗಿ ತಿರುಗುವ ಹಾಗಿರುತ್ತೆ. ಈ ಸರ್ಕಸ್ಗಳಲ್ಲೂ ಇರುತ್ತೆ, ಅಥವಾ ಈ ಮಕ್ಕಳಿಗೆ ಆಟದ ಹಬ್ಬ ಜಾತ್ರೆಗಳಿಗೂ ಬರುತ್ತೆ. ನೀವು ಅದು ವೇಗವಾಗಿ ತಿರುಗಿದಾಗ ನಿಮಗೆ ಆ ವ್ಯಕ್ತಿ ಮಾತ್ರ ಸರಿಯಾಗಿ ಕಾಣಿಸ್ತಿರ್ತಾನೆ, ಉಳಿದಿದ್ದೆಲ್ಲ ಅಲಾತ ಚಕ್ರದ ಹಾಗೆ. ನೀವು ಈ ಒಂದು ತುದಿ ಕಲ್ಲು ಗುಂಡಿಗೆ ಬೆಂಕಿ ಹಚ್ಚಿ ಅದನ್ನು ಜೋರಾಗಿ ತಿರುಗಿಸಿದ್ರೆ ನಿಮ್ಗೆ ಆ ಮಧ್ಯದ ಗ್ಯಾಪ್ ಏನೂ ಕಾಣಲ್ಲ. ರೌಂಡ್ ಆದ ಒಂದು ಬೆಂಕಿಯ ಅಂದ್ರೆ ಚಕ್ರ ಓಡಿದ ಕಾಣಿಸ್ತಾ ಇರುತ್ತೆ. ಹಾಗೆ ವೇಗವಾಗಿ ಹೋಗುವಾಗ ಉಳಿದದ್ದೇನು ಕಾಣಿಸ್ತಿಲ್ಲ. ಮತ್ತೇನ್ ಕಾಣಿಸ್ತಿದೆ ಅಂದ್ರೆ ಅವನು ಹೇಳ್ತಾನೆ, ಮಣೀವಜ್ಜಾತ್ಯವು ಪಶ್ಯಾಮಿ ಚಕ್ಷುಷಿ ತೇ ಅಂಡಜ. ಎರಡು ನಿನ್ನ ಕಣ್ಣಿದೆಯಲ್ಲ, ಅದು ಅವನ ಅದರ ಮೇಲೆ ಕೂತಿದ್ದಾನೆ. ಆದ್ರಿಂದ ಆ ಎರಡು ಕಣ್ಣು ಇದ್ಯಾವುದು ಬೆಂಕಿಯ ಉಂಡೆ ಅಂತ ಕಾಣಿಸ್ತಾ ಇರುವುದು ಬಿಟ್ರೆ ಉಳಿದಿದ್ದೇನು ಕಾಣಿಸ್ತಾ ಎಲ್ಲ ಗೆರೆ 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 ಪಾಸ್ ಆದಾಗ. ಈ ಕಾಮಿಕ್ ಚಿತ್ರಗಳನ್ನು ಬರೆಯುವಾಗ ಅದು ಹೋಗುವ ದಾರಿಯನ್ನು ತೋರಿಸ್ಲಿಕ್ಕೆ ಹೇಗೆ ಬರೀ ಎರಡು ಗೆರೆ ಬರೀತಾರೆ. ಹೀಗೆ ಬಂದ್ರೆ ಉಳಿದಿದ್ದ ಅವನು ಫಾಸ್ಟ್ ಆಗಿ ಹೋಗ್ತಿದ್ದಾನೆ ಅಂತ ಅರ್ಥ. ಹಾಗೆ ನನಗೆ ಅವನು ಅದನ್ನು ಹೇಳುದು, ಈಗ ಚಿತ್ರ ಮಾಡಿ ತೋರಿಸುದು ಬೇರೆ, ಆದ್ರೆ ಆ ಶ್ಲೋಕದಲ್ಲಿ ಆ ಭಾವವನ್ನು ತುಂಬಿಡುವ ಹಾಗೆ ಶಬ್ದದಲ್ಲಿ ಅದನ್ನ ಹೇಳಬೇಕಲ್ಲ. ವೇದವ್ಯಾಸರಿಗೆ ಆ ಅಪರೂಪದ ಶಬ್ದವನ್ನ ವಿವರ ಮಾಡುವ ರೀತಿಯನ್ನ ಶನೈಸ್ ಸತು ಭವಾನ್ಯಾತು ಬ್ರಹ್ಮ ವಧ್ಯಾಮನುಸ್ಮರನ್. ನನಗೆ ಏನು ಕಾಣಿಸ್ತಿಲ್ಲ, ನೀನ್ ನಿಧಾನಕ್ಕೆ ಹೋಗು. ಅದು ಹೀಗೆ ಹಿಡ್ಕೊಂಡಿದ್ದಾನೆ. ಇನ್ನೊಂದು ಕ್ಷಣ ಹೀಗೆ ಹೋದ್ರೆ ನಾನು ಹಾರೋಗ್ತೇನೆ, ಎಲ್ಲೋ ಕಲ್ಲಿಗೆ ಹೊಡೆದು ಪ್ರಾಣ ಹೋಗ್ಬಿಡುತ್ತೆ. ಬ್ರಹ್ಮ ಘಾತವನ್ನ ಮಾಡಿದಂತಹ ದೋಷವೇ ಬಂದಿತ್ತು ನಿನಗೆ. ನಾನು ಕರ್ಕೊಂಡು ಹೋಗ್ತೇನೆ ಅಂತ ನೀನು ಮಾಡಿದ ಉಪಕಾರಕ್ಕಿಂತ ಹೆಚ್ಚು ನಾನು ಪ್ರಾಣ ತೆತ್ತು ನಿನಗೆ ಹತ್ಯೆಯ ದೋಷವೇ ಬಂದೀತು. ಆದ್ರಿಂದಾಗಿ ಸ್ವಲ್ಪ ನಿಧಾನ ಹೋಗಪ್ಪ, ನನಗೆ ನಿನ್ನ ಕಣ್ಣು ಬಿಟ್ರೆ ಇನ್ನೇನು ಕಾಣಿಸ್ತಿಲ್ಲ. ಅಕ್ಕಪಕ್ಕದ ಎಲ್ಲಾ ಗಿಡ ಮರ ನಕ್ಷತ್ರಗಳೆಲ್ಲವೂ ಕೂಡ ಒಂದು ಗೆರೆ 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 ಹಾಗೆ ಕಾಣಿಸ್ತಿದೆ, ಬಿಟ್ರೆ ಏನು ಕಾಣಿಸ್ತಿಲ್ಲ. ಶರೀರಂತು ನ ಪಶ್ಯಾಮಿ ತವ ಚೈವಾತ್ಮನಸ್ಯಃ. ನನ್ನ ಶರೀರನು ಕಾಣಿಸ್ತಿಲ್ಲ, ನಿನ್ ಶರೀರನು ಕಾಣಿಸ್ತಿಲ್ಲ, ಹೋಗ್ತಾ ಇರೋದು ಮಾತ್ರ ಕಾಣಿಸ್ತಿದೆ. ಹೋಗ್ತಾ ಇದೀವಿ ಅನ್ನೋದು ಶಬ್ದದಿಂದ ಕಣ್ಣಿಗೇನು ಗೊತ್ತಲಾಗ್ತಾ ಕತ್ಲೆ ಕವಿತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೀಗೆ ಹೇಳಿದಾಗ, ಸಮೇ ನಿರ್ವಾಪ್ಯ ಸಹಸಾ ಚಕ್ಷುಷಿ ಶಾಮ್ಯತೆ ಪುನಃ ತನ್ನಿಯಚ್ಛಮಃ ವೇಗಂ ಗಮನೆ ವಿನತಾತ್ಮಜ. ಎಲೈ ವಿನತೆಯ ಮಗನಾದಂತಹ ಗರುಡನೆ, ಸಮೇ ನಿರ್ವಾಪ್ಯ ಸಹಸಾ ಚಕ್ಷುಷಿ ಶಾಮ್ಯತೆ ಪುನಃ. ನೀನು ಹೋಗುವ ವೇಗಕ್ಕೆ ಎರಡು ಕಣ್ಣುಗಳು ಕೂಡ ಆ ಗಾಳಿಯ ವೇಗಕ್ಕೆ ಕತ್ತಲೆಯಾಗಿ ಹೋಗಿದೆ. ನನ್ಗೇನ್ ಪ್ರಯೋಜನ ನೀನು ಕರ್ಕೊಂಡು ಬಂದು?
ನನಗೇನೋ ಒಂದು ಸಹಾಯಕ್ಕಾಗತ್ತೆ ಅಂತ ಕರ್ಕೊಂಡು ಬಂದು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಕಳ್ಕೊಂಡು ಅಥವಾ ನಾನೇ ಪ್ರಾಣ ತೆತ್ತ ಮೇಲೆ ನನ್ನನ್ನ ಯಾವ ರೀತಿಯಿಂದ ನೀನು ಉಪಕರಿಸಿದೆ ಅಂತ ಆಗುತ್ತೆ. ಆದ್ರಿಂದಾಗಿ ಸಮೇ ನಿರ್ವಾಪ್ಯ ಸಹಸ ತನ್ನಿಯಚ್ಚ ಮಹಾವೇಗಂ ಗಮನೆ ವಿನತಾತ್ಮಜ. ಯಾಕೆ ಅಂದ್ರೆ ಗುರವೇ ಸಂಶ್ರುತಾನೀಹ ಶತಾನ್ಯಷ್ಟೌ ಹಿ. ಬನ್ನಿ ಬನ್ನಿ, ಸೇರಿದ್ಯಾ ಉಂಟಾ? ಗುಡ್. ಯಾರಿಗಾದ್ರು ಶತಾನ್ಯಷ್ಟೌ ಅಲ್ಲ, ನೀವು ಕೂತ್ಕೊಳ್ಳಿ. ಅವರಿಬ್ರು ಹುಡುಗರು ಕೂತ್ಕೋತಾರೆ. ಅಯ್ಯೋ ದೇವ್ರೆ, ಗುರುಗಳಾದ ವಿಶ್ವಾಮಿತ್ರರು ನಾನು ಗುರುಗಳಲ್ಲಿ ಅಧ್ಯಯನ ಮಾಡಿ ಹೊರಡುವಾಗ ಗುರುದಕ್ಷಿಣೆ ಅಂತ ಕೇಳಿದ್ದಕ್ಕೆ 800 ಒಂದು ಕಿವಿ ಮಾತ್ರ ಕಪ್ಪಗಿರುವ ಮೈಯೆಲ್ಲ ಬೆಳ್ಳಗಿರುವ ವರುಣನ ಲೋಕಕ್ಕೆ ಸಂಬಂಧಪಟ್ಟ ಉತ್ತಮ ಜಾತಿಯ ಕುದುರೆಗಳನ್ನ ನನಗೆ ದಾನವಾಗಿ ಕೊಡಬೇಕು ಅಂತ ಹೇಳಿದ್ದು. ಆ ದಾನದ ಗುರವೇ ಸಂಶ್ರುತ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಆಯ್ತು ಗುರುಗಳೇ ಕೊಡ್ತೇನೆ ಅಂತ. ಈಗ ಇದು ಈ ಕೆಲಸ ಮಾಡುವಾಗ ಸಹಾಯಕ್ಕೆ ನಾನು ಬರ್ತೇನೆ ಅಂತ ಗರುಡ ಆ ಗಾಲವ ಅನ್ನುವ ಶಿಷ್ಯನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಗುವಾಗ ಅವನು ಗಾಳಿಗೆ ಹಾರಿಯೇ ಹೋಗ್ತೇನೆ ಅಂತಾನು ಹೆದರಿಕೆ ಅವನಿಗೆ ಏನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸುತ್ತಮುತ್ತ, ಅಷ್ಟು ವೇಗ. ಕಣ್ಣೆಲ್ಲ ಆ ವೇಗಕ್ಕೆ ಸುತ್ತಲಿನ ವಸ್ತುಗಳು ಬರೀ ಗೆರೆ 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 ತರ ಕಾಣಿಸ್ತಿದೆ, ಅವನ ಕಣ್ಣು ಮಾತ್ರ ಕಾಣಿಸ್ತಿದೆ. ಗರುಡನ ಕಣ್ಣು ಮಾತ್ರ ತೀಕ್ಷ್ಣವಾದ ಕೆಂಡದಂತೆ ಕಾಣಿಸ್ತಿದೆ, ಬಿಟ್ರೆ ಏನು ಕಾಣಿಸ್ತಿಲ್ಲ. ನಾನು ಕರ್ಕೊಂಡು ಹೋಗಿ ಎಲ್ಲೋ ನಾನು ಹಾರಿ ಹೊರಟೋದ್ರೆ ನನ್ಗೆ ಉಪಕಾರ ಮಾಡಿ ಬರ್ತಿದ್ಯೋ ಅಥವಾ ನಾನು ಈ ರೀತಿ ಹೆದರಿ ನನ್ನ ಪ್ರಾಣ ಬಿಡುವ ಹಾಗಾಗ್ತಾ ಇದ್ರೆ, ಇಂಥದ್ದಕ್ಕೆ ಏನಾದ್ರೂ ಏಕತಃ ಶ್ಯಾಮಕರ್ಣಾನಾಂ ಶುಭ್ರಾಣಾಂ ಚಂದ್ರವರ್ಚಸಾಂ ತೇಷಾಂ ಚೈವಾಪವರ್ಗಸ್ಯ ಮಾರ್ಗಂ ಪಶ್ಯಾಮಿ ನಾಂಡಜ. ನನಗೆ ಹೀಗೆ ಹೋಗುದ್ರಿಂದ ನಾನು ಗುರುಗಳಿಗೆ ಅರ್ಪಿಸಬೇಕಾದ ಗುರುದಕ್ಷಿಣೆಗೆ ಒಂದು ಫಲ ಸಿಗುತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ. ಸ್ವಲ್ಪ ನಿಧಾನ ಹೋಗಪ್ಪ, ನನಗೆ ಹೆದರಿಕೆನೂ ಆಗ್ತಾ ಇದೆ, ನಿನ್ನ ವೇಗವನ್ನ ಸಹಿಸುವ ಶಕ್ತಿ ನನಗಿಲ್ಲ ಅಂತ. ತಥೋ ಎಂ ಜೀವಿತ ತ್ಯಾಗೆ, ಒಂದು ವೇಳೆ ನನ್ನ ಜೀವನವೇ ನಿನ್ನ ಈ ವೇಗಕ್ಕೆ ಪ್ರಾಣ ಹೊರಟೋಯ್ತು ಅಂದ್ರೆ ನಿನಗೂ ಒಂದು ಹತ್ಯೆಯ ದೋಷ ಬರುತ್ತೆ. ನನಗೆ ಉಪಕಾರ ಮಾಡ್ಲಿಕ್ಕೆ ಅಂತ ಬಂದು ಈ ಕೆಲವೊಂದ್ಸರ್ತಿ ನಾವು ಉಪಕಾರ ಮಾಡ್ಲಿಕ್ಕೆ ಹೋಗಿ ಅಪಕಾರ ಆಗುವ ಸಾಧ್ಯತೆಗಳಿರ್ತವೆ. ಏನು ಅಂದ್ರೆ, ಯಾವುದೋ ಒಬ್ಬ ಹುಡುಗನಿಗೆ ಮೀನು ನೀರಲ್ಲಿ ಬಿದ್ದಾಗ ಅವನು ಅಯ್ಯೋ ಅದಕ್ಕೆ ಅಂತ ಹೇಳಿ ಎತ್ತಿಕೊಂಡು ಫುಫ್ ಅಂತ ಊದ್ತಾ ಇದ್ರೆ ಆಗತ್ತಾ? ನೀರಿಗೆ ಬಿಡ್ಬೇಕು. ಅವ್ನು ಮಾಡೋದು ಪ್ರೀತಿಯಿಂದಲೇ, ಆದ್ರೆ ಅದಕ್ಕೆ ಮಾಡ್ಬೇಕಾದ ಕ್ರಮ ಗೊತ್ತಿಲ್ಲದೆ ಹೋದಾಗ ಅದು ಅಪಾಯಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಹಾಗೆ ಮಾಡಬಾರ್ದು ಅಂತ ಅನ್ನುವ ರೀತಿಯಲ್ಲಿ ನಿನ್ನ ಉಪಕಾರ ನಿನ್ಗೆ ತೊಂದರೆ ಆಗುವ ಹಾಗೆ ಆಗ್ಬಾರ್ದಪ್ಪ. ನೈವ ಮೇಸ್ತಿ ಧನಂ ಕಿಂಚಿತ್ ನ ಧನೇನ ಅನ್ವಿತ ಸುಹೃತ್ ನ ಚಾರ್ಥೇನ ಅಪಿ ಮಹತ ಶಕ್ಯಮೇ ತದ್ವ್ಯಪೋಹಿತುಂ. ತಗೊಳ್ಳಿ, ಚೂರ್ಚು ಬಂತು. ಗುರುಗಳ ಹತ್ರ ಹಠ ಮಾಡಿ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ದಕ್ಕೆ ಅವ್ರು ಹೇಳಿದ್ದು, ನಾನು ಅವರಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ, ಸಂಪತ್ತಿದ್ರೆ ಮಾತ್ರ ಈಗ ಈ ಕುದುರೆಗಳನ್ನ ಕೊಂಡು ತರಬಹುದು, ನನ್ನ ಹತ್ರ ದುಡ್ಡೂ ಇಲ್ಲ, ಜೊತೆಗೆ ನಿನ್ನಂತ ಒಬ್ಬ ಸುಹೃತ್ತಿದ್ದಾನೆ, ಅದರಿಂದ ಇಷ್ಟು ದೂರ ಹುಡುಕ್ಲಿಕ್ಕಾಯ್ತು, ಆದ್ರೆ ನಾನು ಗುರುಗಳ ಮಾತನ್ನು ಈಡೇರಿಸ್ಲಿಕ್ಕಾಗ್ತಿಲ್ಲ, ಅವರ ಋಣವನ್ನ ತೀರಿಸ್ಲಿಕ್ಕಾಗ್ತಿಲ್ಲ, ದಕ್ಷಿಣ ಕೊಟ್ಟಿಲ್ಲ ಅನ್ನುವ ಒಂದು ವ್ಯಥೆಗೆ, ಕೆಟ್ಟ ಹೆಸರಿಗೆ ಕಾರಣವಾಗುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದೇನೆ ಅಂತ ಅವನು ದುಃಖದಿಂದ ಕಣ್ಣೀರು ಹಾಕ್ತಾನೆ. ಆಗ ಅಷ್ಟು ಒಂದು ದುಃಖದಿಂದ ಮಾತಾಡ್ತಾ ಇರುವಾಗ ನಗತಾ ಮಾತಾಡ್ತಾನೆ ಗರುಡ, ದುಃಖ ಪಡಬೇಡ, ನೀನು ನಾತಿ ಪ್ರಜ್ಞೋಸಿ ವಿಪ್ರರ್ಷೆ ಯೋತ್ಮಾನಂ ತ್ಯಕ್ತುಮಿಚ್ಛಸಿ, ನಾನು ಒಂದು ನಿನ್ನ ಈ ವೇಗಕ್ಕೆ ನನ್ನ ಪ್ರಾಣ ಹೋದ್ರೇನೆ ಒಳ್ಳೇದು ಅಂತ ಅಂದು ಬಿಡ್ತಾನೆ ಮಧ್ಯದಲ್ಲಿ. ಆಗ ಅವನು ಹೇಳ್ತಾನೆ, ನೀನು ಹೀಗೆ ಪ್ರಾಣ ಬಿಡುವ ಮಾತುಗಳನ್ನ ಆಡ್ಬಾರ್ದಪ್ಪ. ದೇವರು ನಮಗೆ ಕೊಟ್ಟದ್ದು ನಾವು ಕೇಳಿ ಅಲ್ಲ, ಈ ಶರೀರವನ್ನ ನಮ್ಗೆ ಬಿಡ್ಲಿಕ್ಕೂ ಕೂಡ ಅವನ ಪರ್ಮಿಷನ್ ಬೇಕು ಹೊರತು ನಾವೇ ಡಿಸೈಡ್ ಮಾಡುವ ಹಾಗಿಲ್ಲ. ನನಗೆ ಈ ಶರೀರ ಬೇಡ, ನನಗೆ ತೊಂದರೆ ಆಗ್ತಾ ಇದೆ, ನಾನು ಶರೀರ ಬಿಡ್ತೇನೆ ಅಂತ ಹೇಳುವ ಅಧಿಕಾರ ನಮಗಿಲ್ಲ.
ನಚಾಪಿ ಕೃತ್ರಿಮ ಕಾಲ ಕಾಲೋ ಹಿ ಪರಮೇಶ್ವರ. ಯಾವುದೇ ಒಂದು ಕಾಲ ನಮ್ಮ ವಿಷಯದಲ್ಲಿ ಕ್ರೂರವಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ನಾವು ಹೇಳುದುಂಟಲ್ಲ ಏನು, ಕಾಲವೇ ಎಲ್ಲದಕ್ಕೂ ಮದ್ದು, ಕಾಲಾಯ ತಸ್ಮೈ ನಮಃ ಅಂತ. ಕಾಲೋ ಹಿ ಪರಮೇಶ್ವರ, ಕಾಲವೇ ಎಲ್ಲವನ್ನು ವ್ಯವಸ್ಥಿತವಾಗಿ ಯಾವುದೇನಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ನೀನು ಒಂದು ನಿನಗೆ ಬೇಕಾದ ಹಾಗೆ ನಾನು ಪ್ರಾಣ ಬಿಡುವ ಕಾಲ ಅಂತ ಒಂದೊಂದು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ನೀನು ಆ ಸೃಷ್ಟಿ ಮಾಡ್ಲಿಕ್ಕೂ ಅಗತ್ಯ ಇಲ್ಲ, ಮಾಡಬಾರದು ಕೂಡ. ಹಾಗಾಗಿ ನೀನು ಸ್ವಲ್ಪ ಸಮಾಧಾನದಿಂದ ಇರು. ಯಾರು ತನ್ನ ದೇಹವನ್ನ ತೊರೆಯಬೇಕು ಅನ್ನುವ ಯೋಚನೆ ಮಾಡ್ತಾನೆ ಅವನು ಮಹಾ ಅಪರಾಧಿ. ಆ ಅಪರಾಧಕ್ಕೆ ಶಿಕ್ಷೆ ಅನ್ನೋದು ಕೂಡ ಕಮ್ಮಿನೇ. ಮತ್ತೊಮ್ಮೆ ಅವನಿಗೆ ಅಂತ ಶರೀರವೇ ಸಿಗದೇ ಇರುವ ರೀತಿ ಆಗತ್ತೆ ಒಂದು ವೇಳೆ ಅಂತ ಯೋಚನೆ ಮಾಡಿದ ಅಂದ್ರೆ. ನೀನ್ ನನಗೆ ಸಹಾಯ ಬೇಕು, ದುಃಖದಲ್ಲಿದ್ದಿ ಅಂತ ಹೇಳಿದಿ, ಈ ವಿಷಯ ಎಲ್ಲ ಪೂರ್ತಿ ಬಿಡಿಸಿ ಹೇಳಿರ್ಲಿಲ್ಲ. ಸರಿ, ಇದಕ್ಕೆ ಯೋಚನೆ ಮಾಡೋಣ. ತದೇಶ ಋಷಭೋ ನಾಮ ಪರ್ವತ ಸಾಗರ ಅಂತಿಕೆ. ಆ ಸಮುದ್ರದ ತೀರದಲ್ಲಿ ಆಕಾಶದಲ್ಲಿ ಹಾರ್ತಾ ಒಂದು ಋಷಭ ಅನ್ನುವ ಪರ್ವತದ ಮೇಲೆ ಬಂದು ಇಳಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಿನಗೆ ಬೇಕಿರುವಂತಹ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿ ನಿವರ್ತಯಿಷ್ಯಾವ ಅತ್ರ ವಿಶ್ರಮ್ಯ ಭುಕ್ತ್ವಾಚ ನಿವರ್ತಿಷ್ಯಾವ ಗಾಲವ. ಇಲ್ಲಿ ಸ್ವಲ್ಪ ತಿಂದು ಉಂಡು ಆಮೇಲೆ ಇಲ್ಲಿಂದ ಹೋಗೋಣ. ಅಲ್ಲೇ ಒಂದು ಕಂದಮೂಲಗಳನ್ನೆಲ್ಲ ಸ್ವೀಕರಿಸಿ ವಿಶ್ರಾಂತಿ ಮಾಡಿ ಅಲ್ಲಿಂದ ಹೊರಡುದು ಅಂತಾಗುತ್ತೆ. ಆ ಋಷಭಗಿರಿಯ ಪರ್ವತದ ತುದಿಯಲ್ಲಿ ಇಬ್ರು ಕೂತಿದ್ದಾರೆ. ಆದ್ರೆ ಹಸಿವು ಆಗ್ತಿದೆ, ಏನ್ ಮಾಡ್ಬೇಕು? ತಕ್ಷಣಕ್ಕೆ ಏನು ಹಾಗೆ ಸಿಗಲಿಲ್ಲ. ಅಂದ್ರೆ ಆ ಹಿಂದೆ ಹೇಳುವಾಗ ತಿನ್ನೋಣ, ಇಲ್ಲಿ ತಿಂದು ಹೊರಡೋಣ ಅಂತ ಹೇಳಿದ್ರು. ಇಬ್ರು ದ್ವಿಜರೇ. ಯಾರು? ಗರುಡನು ದ್ವಿಜ, ಈ ಗಾಲವನು ದ್ವಿಜ. ಇವನು ಗಾಯತ್ರಿಯ ಮಗ. ಈಗ ಹಕ್ಕಿಗಳಿಗೆ ದ್ವಿಜ ಅಂತ ಯಾಕೆ ಹೆಸರು? ಒಮ್ಮೆ ಹೊಟ್ಟೆಯಿಂದ ಹುಟ್ಟುತ್ತೆ, ಆಮೇಲೆ ಮೊಟ್ಟೆಯಿಂದ ಹುಟ್ಟತ್ತೆ. 2 ಸರ್ತಿ ದ್ವಿಧಾ ಜಾಯತೆ, 2 ಬಾರಿ ಹುಟ್ಟತ್ತೆ. ಮೊದಲು ಹೊಟ್ಟೆಯಿಂದ ಹುಟ್ಟತ್ತೆ ಮೊಟ್ಟೆಯಾಗಿ, ಆಮೇಲೆ ಮೊಟ್ಟೆಯಿಂದ ಮತ್ತೊಮ್ಮೆ ಹುಟ್ಟತ್ತೆ. ಆದ್ರಿಂದ ಅದಕ್ಕೆ ದ್ವಿಜ ಅಂತ ಹೆಸರು. ಮನುಷ್ಯನು ಕೂಡ ದ್ವಿಜನಾಗುವುದು ಒಮ್ಮೆ ತಾಯಿಯಿಂದ ಹುಟ್ಟಿ, ಆಮೇಲೆ ಸಂಸ್ಕಾರದ ವಿದ್ಯೆಯಿಂದ ಅವನು ವಿದ್ಯೆಯನ್ನೇ ತಾಯಿಯನ್ನಾಗಿ ಸ್ವೀಕರಿಸಿ ಅದಕ್ಕೋಸ್ಕರ ತನ್ನ ಬದುಕನ್ನು ಮೀಸಲಾಗಿಟ್ಟು ಅವಳನ್ನೂ ತಾಯಿ ಸ್ಥಾನದಲ್ಲಿಟ್ಟು ಪೂಜಿಸಿದ್ರೆ ಅವನು ದ್ವಿಜನಾಗ್ತಾನೆ. ಹಾಗಾಗಿ ಇಬ್ರು ದ್ವಿಜರು ಕೂಡ ಏನು ತಿನ್ಬೇಕು ಅಂತ ಆಚೆ ಈಚೆ ನೋಡ್ತಾ ಇದ್ದಾಗ ಅಲ್ಲೊಬ್ಳು ಹೆಣ್ಮಗಳು ತಪಸ್ವಿನಿ ಕಂಡ್ಲು. ಶಾಂಡಿಲೀಂ ಬ್ರಾಹ್ಮಣೀಂ ತತ್ರ ದದೃಶಾತೆ ತಪೋನ್ವಿತಾಂ ಅಭಿವಾದ್ಯ ಸುಪರ್ಣಸ್ತು ಗಾಲವಶ್ಚಾಭಿಪೂಜ್ಯತ. ಆ ತಪಸ್ವಿನಿಯಾದಂತಹ ಶಾಂಡಿಲಿ ಅನ್ನುವ ಹೆಸರಿನ ಹೆಣ್ಣು ಮಗಳನ್ನ ನೋಡ್ತಾರೆ. ತುಂಬಾ ತೇಜಸ್ಸಿನ ವ್ಯಕ್ತಿತ್ವ. ಸುಪರ್ಣ ತಕ್ಷಣನೇ ಕೈ ಮುಗಿತಾನೆ. ಜೊತೆಗೆ ಆ ಗಾಲವನು ಕೂಡ, ಯಾಕಂದ್ರೆ ಅವ್ರೀಗ ಅವಳ ಜಾಗಕ್ಕೆ ಬಂದದ್ದು. ಹಾಗಾಗಿ ಅವನು ಕೂಡ ಆ ವ್ಯಕ್ತಿಗೆ ಹೇಗೆ ಗೌರವ ಸೂಚಿಸಬೇಕು ಹಾಗೆ ಅಭಿಪೂಜ್ಯ, ಅವಳನ್ನು ಗೌರವದ ಮಾತುಗಳಿಂದ ಆಡಿ ಅವಳು ಸ್ವಾಗತ ಅಂತ ಹೇಳಿದ್ಲು. ಆಸನವನ್ನ ಕೊಟ್ಲು. ಹಸಿವಾಗ್ತಾ ಅವರ ಮುಖ ನೋಡಿದ್ರೆ ಗೊತ್ತಾಯ್ತು ತುಂಬಾ ಬಳಲಿದ್ದಾರೆ, ಈ ಜೊತೆಗೆ ಬಾಯಾರಿದ್ದಾರೆ ಅಂತ. ಅವ್ರು ಕೇಳುವ ಮುನ್ನವೇ ಸಿದ್ಧಮನ್ನಂ ತಯಾದತ್ತಂ, ಆಗ್ಲೇ ಬಿಸಿ 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 ಅಡಿಗೆ ಹಾಕೊಂಡು ತಿಂದ್ರೆ ಗಮ್ ಅಂತ ಇರ್ಬೇಕು ಮನಸ್ಸು. ಆಯ್ತು, ಸಮಾಧಾನ ಆಯ್ತು ಅಂತ ಒಳ್ಳೆಯ ಪದಾರ್ಥವನ್ನು ಯಾವಾಗ್ಲೂ ಕೂಡ ನಾವು ಯಾರಿಗೆ ಏನೇ ಪದಾರ್ಥಗಳನ್ನು ಕೊಡುವಾಗ ಅದು ಅತ್ಯಂತ ಸುಸ್ಥಿರವಾದದನ್ನ ಕೊಡ್ಬೇಕು, ತುಂಬಾ ಮನಸ್ಸಿಗೆ ಹಿತವಾದದನ್ನು ಕೊಡ್ಬೇಕು. ಅದು ಮನೆಯಲ್ಲಿ 3 ದಿವಸ ಇದೆ, ಯಾರು ಹಾಕೊಳ್ಳಿಕ್ ಬರ್ಲೇ ಇಲ್ಲ, ಅದಕ್ಕೆ ನಿಮ್ಗೆ ಹಾಕ್ತಾ ಇದ್ದೇನೆ ಅನ್ನೋ ತರ ಆಗ್ಬಾರ್ದು. ಅಂದ್ರೆ ಪದಾರ್ಥ ಅದು ಪ್ರಾಣಿಗಳಿಗೂ ಅಷ್ಟೇ, ಮನುಷ್ಯರಿಗೆ ಅಂತ ಮಾತ್ರ, ಯಾವುದೇ ವ್ಯಕ್ತಿಗೂ ಹಸಿದಾಗ ಕೊಡುವುದು. ನಾವು ಮನೆಯಲ್ಲಿ ಸ್ವಲ್ಪ ಕೊಳ್ತೋಗಿದೆ ಹಣ್ಣು, ಹಸು ಇದ್ರಲ್ಲಿ ಆದ್ರೂ ನೋಡಿ ಅಂತ ಅನ್ನೋ ಯೋಚನೆ ಬರಬಾರ್ದು. ಒಳ್ಳೇದನ್ನು ಕೊಡ್ಬೇಕು. ಅಕಸ್ಮಾತ್ ಅದು ತಿನ್ನತ್ತೆ ವ್ಯರ್ಥ ಆಗುವ ಬದಲು ಅದನ್ನು ಕೊಡಿ ಅಂತ ಅಷ್ಟೇ ಬಿಟ್ರೆ, ನಮ್ಮ ಯೋಚನೆಯಲ್ಲಿ ಕೊಳತಿದೆ ಅನ್ನೋ ಕಾರಣಕ್ಕೆ ಆ ಪ್ರಾಣಿಯನ್ನು ಹುಡುಕುದಲ್ಲ. ಇದ್ರೆ ಅದನ್ನು ಕೊಟ್ಟು ಅದ್ರ ಜೊತೆಗೆ ಒಳ್ಳೆ ಪದಾರ್ಥನೂ ಕೊಟ್ಟು, ಯಾಕಂದ್ರೆ ಹಾಳು ಮಾಡುವುದಕ್ಕಿಂತ ಅದನ್ನು ಕೊಡ್ತಾ ಇದ್ದು ಅದಕ್ಕೇನು ಆಗಲ್ಲ ಅನ್ನೋದು ನಮ್ಮ ಯೋಚನೆ. ಅದನ್ನ ನಾವು ನಿಜವಾಗಿ ಅಲ್ಲಿ ಕೊಡುವಾಗ ಆ ಕೊಟ್ಟದ್ರ ಒಂದು ವಿಶೇಷ ಫಲ ಸಿಗಬೇಕು ಅಂದ್ರೆ ನಾವು ಹಾಳಾದದನ್ನು ಕೊಟ್ಟು ಅದರಿಂದ ಪುಣ್ಯ ಬರ್ಲಿ ಅಂತ ನಿರೀಕ್ಷೆ ಮಾಡ್ಲಿಕ್ಕಿಲ್ಲ. ಅದೊಂದು ಹಸಿವನ್ನ ನೀಗಿಸುವ ಸಹಾಯ ಆಗುತ್ತೆ ಹೊರತು ಅದನ್ನ ಉಪಚಾರ ಅಂತ ಆಗುದಿಲ್ಲ. ಹಾಗೆ ಸಿದ್ಧವಾದ ಅನ್ನವನ್ನ ಕೊಟ್ಟು, ಅಷ್ಟೇ ಅಲ್ಲ, ಬಲಿ ಮಂತ್ರೋಪಬ್ರಹ್ಮಿತಂ. ಬಲಿ ಅಂದ್ರೆ ಪೂಜಾ ಅಂತ ಅರ್ಥ. ಮಂತ್ರ ಮಾತಾಡ್ಬೇಕ್ರಿ, ಬಂದವರನ್ನು ಮಾತಾಡಿಸಿದ ಟಿವಿ ನೋಡ್ಲಿಕ್ ಬಿಟ್ಟು ನಮ್ಮ ಪಾಡಿಗಿದ್ದು ಮುಗಿದ ಮೇಲೆ ಆಯ್ತು ಹೋಗಿ ಬನ್ನಿ ಅಂತ ಹಾಗೆ ಕಳಿಸ್ಕೊಡುದಾದ್ರೆ ಆದಿತ್ಯ ಪೂಜೆಯ ಮಹಾಲೋಪ ಅದು. ಮಂತ್ರ ಉಪಬೃಂಹಿತಂ. ಮಂತ್ರ ಅಂದ್ರೆ ಮಂತ್ರಣ, ಅಭಿಮಂತ್ರಣ, ಮಾತಾಡುವುದು.
ಒಳ್ಳೆಯ ಮಾತುಗಳನ್ನಾಡಿ ಅವಳು ಕೇಳಿದ್ಲಂತೆ, ಎಲ್ಲಿಂದ ಬಂದ್ರಿ, ಹೇಗಾಯ್ತು ಪ್ರಯಾಣ, ಹೇಗಾಯ್ತು, ಏನಾದ್ರೂ ಮಧ್ಯದಲ್ಲಿ ತೊಂದರೆ ಆಯ್ತಾ, ಯಾವ ಕಾರಣಕ್ಕಾಗಿ ಇತ್ತ ಪಯಣ ಆಯ್ತು, ಹೀಗೆ ಏನೇನು. ಸಾಮಾನ್ಯವಾಗಿ ಇದು ನಾನು ಲೋಕದ ದೃಷ್ಟಿಯಿಂದ ಹೇಳಿದ್ದು. ನಿಜವಾಗಿ ಇನ್ನೂ ಅವರ ಮಾತು ಹೇಗಿರುತ್ತೆ ಅಂದ್ರೆ, ಅಪಿ ನಿರ್ವಿಘ್ನ ತಪಸ್ಸಹ, ನಿಮ್ಮ ತಪಸ್ಸು ನಿರ್ವಿಘ್ನವಾಗಿ ಆಗ್ತಾ ಇದೆಯಾ, ಅಧ್ಯಯನ ಚೆನ್ನಾಗಾಯ್ತಾ, ಸಿದ್ಧಿ ಪಡ್ಕೊಳ್ಳುವುದಕ್ಕೆ ಬೇಕಿರುವ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ, ಈ ದಿಕ್ಕಿನತ್ತ ಬರುವಾಗ ನಿಮ್ಗೆ ಅಂತ ಋಷಿಗಳು ಸಿಕ್ಕ್ರ, ಇಂಥ ಜ್ಞಾನಿಗಳು ಸಿಕ್ಕ್ರ, ಇಂತಹ ವಿಷಯಗಳನ್ನು ಚರ್ಚೆ ಮಾಡಿದ್ರ, ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ. ಇದು ನಿಜವಾಗಿ ನಾವು ಶುರು ಮಾಡಬೇಕಾದ ಮಾತು. ಆದ್ರೆ ಇದು ಇವತ್ತು ಅಪರಿಚಿತವಾದ ಸಂಭಾಷಣೆ, ನಮ್ಗೆ ಆತರ ಮಾತಾಡಿ ಗೊತ್ತೇ ಇಲ್ಲ. ಅಲ್ಲ, ಎಲ್ರೂ ಸೇರಿ, ನಾವು ಸೇರಿನೇ, ಯಾರು ಒಬ್ಬರನ್ನಲ್ಲ. ಆದ್ರೆ ಹಳೇ ನೀವು ಸಂವಾದಗಳಲ್ಲಿ, ಪುರಾಣಗಳಲ್ಲಿ ಎಲ್ಲಿಯೇ ಆರಂಭದ ಮಾತು ಹೇಗೆ ಅಂದ್ರೆ, ತಪಸ್ಸು ನಿರ್ವಿಘ್ನವಾಗಿ ಆಗ್ತಿದ್ಯಾ, ಅಧ್ಯಯನ ಚೆನ್ನಾಗಿ ನಡೀತಾ ಇದ್ಯಾ. ನಮ್ದೇನು ಅಂದ್ರೆ, ಎಷ್ಟು ಸೈಟ್ ತಗೊಂಡ್ರಿ, ಎಷ್ಟು ಮದುವೆ ಚೆನ್ನಾಗಾಯ್ತಾ, ಎಷ್ಟು ಡೌರಿ ಬಂತು, ಬಟ್ಟೆ ಅಂತದ್ದಾಯ್ತಾ, ಸೀರೆ ಇಂಥದ್ದಾಯ್ತಾ, ರಾಜಕೀಯ ಹಾಗಾಯ್ತಾ, ಹೀಗಾಯ್ತು, ಇಷ್ಟರಲ್ಲಿ ನಮ್ಮ ಮಾತುಕತೆ ಮುಗಿದೋಗುತ್ತೆ. ದೇವರು ನಾನು ಅನ್ನೋ ಅಪರಿಚಯದೊಂದಿಗೆನೆ ನಮ್ಮ ಸಂಭಾಷಣೆ ಮುಗ್ದು ಹೋಗುತ್ತೆ. ಆದ್ರೆ ಮಂತ್ರದಿಂದ ಕೂಡ, ಮಂತ್ರ ಅಂದ್ರೆ ಮನನಕ್ಕೆ ಉಪಯುಕ್ತವಾದಂತಹ ಮಾತುಗಳನ್ನ ಆಡಿ ಅವರನ್ನ ಉಪಚಾರ ಮಾಡಿದ್ಲು. ಭುಕ್ತ್ವಾ ತೃಪ್ತವು, ಇಬ್ರು ಕೂಡ ತಿಂದು ತೃಪ್ತರಾದ್ರು. ವೈಶ್ವಾನರೋ ತೃಪ್ತ ಅಂತ ಇಬ್ಬರ ಮನಸ್ಸಿನಲ್ಲೂ ಕೂಡ ತುಂಬಾ ಸಂತೋಷ ಆಯ್ತು. ಹಾಗೆ ಮಲಗಿದ್ರು. ಭೂಮೌ ಸುಪ್ತವು, ತಾವು ಅನುಮೋಹಿತವು, ಹೊಟ್ಟೆ ತುಂಬಾ ಆಗಿತ್ತು, ಸುಸ್ತು ಆಗಿತ್ತು. ಇಬ್ರು ಹಾಗೆ ತಲೆ ಒರಗಿಸಿ ಅಲ್ಲೇ ಮಲಗಿದ್ದಾರೆ. ಒಂದು ಮುಹೂರ್ತಗಳ ಕಾಲ ವಿಶ್ರಾಂತಿ ತೆಗೆದಿದ್ದಾರೆ. ಒಂದು ಮುಹೂರ್ತ ಅಂದ್ರೆ ಸುಮಾರು 48 ನಿಮಿಷ, ನಮ್ಗೆ ಅರ್ಥ ಆಗ್ಲಿಕ್ಕೆ. ಅವರ ಕಾಲ ಚೂರು ಆಚೆ ಈಚೆ ಇರ್ಬೋದು. ಎಚ್ಚರ ಆಯ್ತು. ಗರುಡ ಏಳ್ಬೇಕು ಅಂತ ರೆಕ್ಕೆಯನ್ನು ಬೀಸ್ತಾನೆ, ರೆಕ್ಕೆನೇ ಇಲ್ಲ, ಎಲ್ಲ ಉದುರಿ ಬಿದ್ದಿದೆ. ಅದರ ಮೇಲಿದ್ದು ಒಂದು ಮೂಳೆ ಮಾತ್ರ ಹೊರಗಿನಿಂದ ಚಾಚಿಕೊಂಡಿದೆ ಅಷ್ಟೇ. ಅಲ್ಲ, ಬಿದ್ದು ಹೋಗಿದೆ. ಮಾಂಸದ ಪಿಂಡದ ಮುದ್ದೆ ಆಗಿದ್ದಾನೆ, ಮಾಂಸದ ಮುದ್ದೆ ಆಗಿದ್ದಾನೆ. ಮೈಯಲ್ಲಿ ಒಂದೇ ಒಂದು ರೋಮ ಇಲ್ಲ, ಒಂದೇ ಒಂದು ಗರಿ ಇಲ್ಲ. ಇವನ್ ಪಕ್ಕದಲ್ಲಿ ಕೂತಿದ್ದವನಿಗೆ ಯಾರ ಹತ್ರ ಕೂತಿದ್ದೇನೆ ನಾನು ಅಂತ ಅವನಿಗೆ ಭಯ ಆಯ್ತು. ಭಯ ಅನ್ನೋದಕ್ಕಿಂತ ಆಶ್ಚರ್ಯ ಆಯ್ತು. ಮುಖ ನೋಡಿ ಗೊತ್ತು ಯಾರು ಅಂತ. ಕಿಮಿದಂ ಭವತಾ ಪ್ರಾಪ್ತಂ ಇಹಾಗಮನಜಂ ಫಲಂ. ಅಲ್ಲ, ಇಲ್ಲಿ ಬಂದದಕ್ಕೆ ನನಗೋಸ್ಕರ ಬಂದ್ ನಿನಗೆ ಇಂಥ ಸ್ಥಿತಿ. ಅವ್ನು ನೋಡಿ ಯೋಚನೆ. ನಾವಾದ್ರೆ ಏನ್ ಯೋಚನೆ ಮಾಡ್ತಾ ಇದ್ವಿ, ಇನ್ನೇನೋ ಬೇರೆ ತರ. ಅವನಿಗೆ, ನನ್ನ ಜೊತೆಗೆ ಬಂದವನಿಗೆ ನನ್ನಿಂದಾಗಿ ಇಂಥ ತೊಂದರೆ ಆಯ್ತಲ್ವಾ, ನನ್ನ ಜೊತೆಗೆ ಆಗಮನಜಂ ಫಲಂ ಈದೃಶಂ, ನನ್ ಜೊತೆ ಬಂದದ್ದಕ್ಕೆ ನಿನಗೆ ಇಂಥ ಸ್ಥಿತಿ ಬಂತ. ವಾಸೋ ಯಮಿಹ ಕಾಲಂತೂ ಕಿಯಂತಂ ನೋ ಭವಿಷ್ಯತೆ. ಅಯ್ಯೋ, ನೀನು ಹೀಗೆ ರೆಕ್ಕೆ ಕಳಚಿ ಬಿದ್ರೆ ನಿನಗೆ ಈ ರೆಕ್ಕೆ ಮೂಡಿ ಮತ್ತೆ ನೀನು ಹಾರಿ ಇನ್ನೆಲ್ಲೆಲ್ಲಿಗೂ ಹೋಗಬೇಕಾದ ಯೋಚನೆಗೆ ಎಲ್ಲಿಗೆ ಕಾಯ್ಬೇಕಾಗುತ್ತೆ, ಎಷ್ಟಕ್ಕೆ ಕಾಯ್ಬೇಕಾಗುತ್ತೆ. ಆಗ ನಹ್ಯಯಂ ಭವತ ಸ್ವಲ್ಪೋ ವಿಚಾರೋ ಭವಿಷ್ಯತಿ. ಅಷ್ಟೊತ್ತಿಗೆ ಏನಾದ್ರೂ ನಾವು ನಡ್ಕೊಂಡ ರೀತಿಯಲ್ಲಿ ತಪ್ಪಾಯ್ತಾ? ನಡ್ಕೊಂಡದಲ್ಲ, ಆಲೋಚಿಸಿದ್ದು ತಪ್ಪಾದ್ರೂ ಕೂಡ ಅದಕ್ಕೊಂದು ಫಲ ಇದೆ. ಕೆಲವು ಜಾಗಗಳಲ್ಲಿ ಕೆಲವೊಂದು ಆಲೋಚನೆ ಮಾಡಿದ್ರು ಅದು ಅನ್ಯಾಯ ಆಗುತ್ತೆ. ಯಾರದ್ದೋ ಮನೆಗೆ ಬಂದಿರ್ತೇವೆ, ಅಲ್ಲೊಂದು ಬಂಗಾರದ್ದು ಏನೋ ಒಂದು ಆಭರಣ ಏನೋ ಇಟ್ಟಿರ್ತಾರೆ. ಇದು ನನ್ಗಿದ್ರೆ ಚೆನ್ನಾಗಿತ್ತು. ವಸ್ತುತಃ ಅದು ಅವರದ್ದೇ, ನಮ್ಗೆ ಕನ್ಫರ್ಮ್ ಗೊತ್ತಿದೆ, ಅದು ಅವರದ್ದೇ ವ್ಯಕ್ತಿಗತವಾದ ಸಂಪಾದನೆ ಅಥವಾ ಶ್ರಮಪಟ್ಟ ಸಂಪಾದನೆ ನಮ್ಗೆ ಗೊತ್ತಿದೆ. ಅದನ್ನು ನಾವು ಬಯಸುವುದೇ ತಪ್ಪು. ಆದ್ರೂ ಮನಸ್ಸಿನಲ್ಲಿ ಇದು ನನಗೆ ಸಿಕ್ಕಿದ್ರೆ, ಅವನೇನಾದ್ರೂ ಕೈ ಎತ್ತಿ ಇದನ್ನೇ ನನಗೆ ಕೊಟ್ಟು ಬಿಟ್ರೆ, ಅಥವಾ ನಾನೇ ಹೋಗುವಾಗ ಇದನ್ನು ತಗೊಂಡು ಹೋಗಿಬಿಟ್ರೆ ಅಂತ, ಹೀಗೆ ಏನಾದ್ರೂ ಒಂದು ಯೋಚನೆ ಬಂದ ಹಾಗೆ ನಿನ್ನ ಮನಸ್ಸಿನಲ್ಲಿ ಏನಾದ್ರೂ ಯೋಚನೆ ಬಂತ. ಅಷ್ಟೊತ್ತಿಗೆ ಅವಳು ಎದುರುಗಡೆ ಬಂದಿದ್ದಾಳೆ. ಸುಪರ್ಣೋ ಅಥ ಅಬ್ರವೀದ್ ವಿಪ್ರಂ. ಆ ಗಾಲವನನ್ನ ಕುರಿತು ಹೇಳ್ತಾನೆ ಗರುಡ. ಇಮಾಂ ಸಿದ್ಧಾಂ ಇತೋ ನೇತುಂ ತತ್ರ ತತ್ರ ಪ್ರಜಾಪತಿ. ಅವನಿಗೆ ಗೊತ್ತಾಯ್ತು ತಾನು ಯೋಚನೆ ಮಾಡಿದ್ರಲ್ಲಿ ಏನೇನು ಯೋಚನೆ ಮಾಡಿದ ಅದನ್ನೆಲ್ಲ ಹೇಳ್ತಾನವನು. ಯತ್ರ ದೇವೋ ಮಹಾದೇವೋ ಯತ್ರ ವಿಷ್ಣು ಸನಾತನಃ ಯತ್ರ ಧರ್ಮಶ್ಚ ಯಜ್ಞಶ್ಚ ತತ್ರೇಯಂ ನಿವಸೇದಿತಿ. ಈ ತಪಸ್ವಿನಿಯ ಸೌಂದರ್ಯ, ಅವಳಲ್ಲಿರುವ ತೇಜಸ್ಸು ಇತ್ಯಾದಿಗಳನ್ನ ಗಮನಿಸಿ ನಾನೇನ್ ಅನ್ಕೊಂಡೆ, ಇವಳು ಅಕಸ್ಮಾತ್ ಎಲ್ಲಿಯಾದ್ರೂ ಪ್ರಜಾಪತಿಯ ಮನೆಯಲ್ಲಿ ಇದ್ದಿದ್ರೆ, ಇವಳು ಒಂದು ವೇಳೆ ಕೈಲಾಸದ ಶಿವನ ಮಡದಿಯಾಗಿದ್ದಿದ್ರೆ, ಅಥವಾ ಇವಳು ಸ್ವತಃ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗನ್ಸುದು ಇವಳ ತಪಸ್ಸಿನ ಆ ಎತ್ತರವನ್ನ ಗಮನಿಸಿದ್ರೆ ಇವಳು ವಿಷ್ಣುವಿಗೆ ಹೊಂದಿಕೆಯಾಗುವಂತ ಹೆಣ್ಣುಮಗಳಾಗಿದ್ರೆ ಅಂತ ನಾನು ಹೀಗೆಲ್ಲ ಯೋಚನೆ ಮಾಡಿದೆ. ಯೋಚನೆ ಮಾಡಿದ ಮರುಕ್ಷಣದಲ್ಲಿ ನನ್ನ ಪರಿಸ್ಥಿತಿ ಹೀಗಾಗಿದೆ. ತದೇವಂ ಬಹುಮಾನಾತ್ತೆ ಮಯೇಹ ಅನೀಪ್ಸಿತಂ ಕೃತಂ. ಅನೀಪ್ಸಿತಂ ಈಹ ಮಯಾ ಕೃತಂ.
ಅವ್ರಿಗೇನಾಗ್ಬೇಕು ಅಂತ ಅವ್ರಿಗಿರುತ್ತೆ. ಇವ್ರು ಯಾರು ಮಧ್ಯದಲ್ಲಿ ಯೋಚನೆ ಮಾಡಿ ಇವ್ರಿಗಾಗ್ಲಿ ಅಂತ ನಮ್ಗೇನ್ ಬೇಕು ಅಂತ ಕೇಳುದು ಬೇರೆ, ಅದನ್ನು ನೇರವಾಗಿ ಕೇಳುದು, ಮನಸ್ಸಲ್ಲಿ ಯೋಚನೆ ಮಾಡುವುದಲ್ಲ. ಒಂದು. ಎರಡನೇದು, ಒಂದು ವಸ್ತುವನ್ನ ಅಕಸ್ಮಾತ್ ಇದು ಮನೆಯಲ್ಲಿ ಇರ್ಲಿ ಅಂತ ಕೇಳಿದ್ರೆ ಆದ್ರೂ ದುಡ್ಡು ಕೊಟ್ರೆ ಅದಕ್ಕೊಂದು ಕ್ರಯ ವಿಕ್ರಯದ ಒಂದು ವ್ಯವಹಾರ ಇದೆ, ಆದ್ರಿಂದಾಗಿ ಆ ದೋಷ ಪರಿಹಾರ ಆಗುತ್ತೆ. ಆದ್ರೆ ಒಂದು ಜೀವಂತವಾದ ತನಗೂ ಮನಸ್ಸಿದೆ, ಅವಳಿಗೂ ಅವಳದ್ದೇ ಆದ ಬದುಕಿನ ಬಗ್ಗೆ ಕಲ್ಪನೆ ಇದೆ. ಆ ಕಲ್ಪನೆಯನ್ನು ಮೀರಿ ನೀವೇನು ಇನ್ನೊಬ್ಬರಿಗೆ ಇವಳನ್ನ ಕೊಟ್ರೆ ಒಳ್ಳೇದು, ಇನ್ನೊಬ್ಬರ ಜೊತೆಗೆ ಇವಳನ್ನ ಸೇರಿಸಿದ್ರೆ ಒಳ್ಳೇದು ಅಂತ ಯೋಚಿಸುವುದು ಅನ್ನುವ ರೀತಿಯಲ್ಲಿ ನಾನು ಯೋಚನೆ ಮಾಡಿದೆ. ತದೇವಂ ಬಹುಮಾನಾತ್ತೇ ಮಯಾ ಅನೀಪ್ಸಿತಂ ಕೃತಂ. ನಾನು ಯೋಚನೆ ಮಾಡಬಾರದ ರೀತಿಯಲ್ಲಿ ಆಕೆಯ ಬಗ್ಗೆ ಯೋಚನೆ ಮಾಡಿದೆ. ಸುಕೃತಂ ದುಷ್ಕೃತಂ ವಾತ್ವಂ ಮಾಹಾತ್ಮ್ಯ ಕ್ಷಂತುಮರ್ಹಸಿ. ಗರುಡ ಹೇಳ್ತಾನೆ, ನಾನು ಯಾವುದೋ ಒಂದು ಹಿಂದಿನ ದುಷ್ಕೃತದ ಪ್ರಭಾವದಿಂದ ಹೀಗೆ ಯೋಚನೆ ಮಾಡಿ ನಿನ್ನ ಬಗ್ಗೆ ಯಾರೋ ಒಬ್ಬರ ಜೊತೆಗೆ ನಿನ್ನ ಬದುಕನ್ನ ಕಲ್ಪಿಸಿದೆ, ಕ್ಷಮೆ ಮಾಡಬೇಕು ಅಂತ ಕೇಳ್ತಾನೆ. ಸಾತೌ ತದಾ ಅಬ್ರವೀತ್ ತುಷ್ಟ ಪಥಕೇಂದ್ರ ವಿದರ್ಶಭವು. ಆಗ ತಕ್ಷಣವೇ ಅವಳು ಸಂತೋಷ ಪಡ್ತಾಳೆ. ಕ್ಷಮೆ ಕೊಡು ಅಂತ ಕೇಳಿದ ಮರುಕ್ಷಣದಲ್ಲಿ, ನಭೇತವ್ಯಂ, ನೀನು ಯಾವತ್ತೂ ಸುಪರ್ಣನೇ, ನಿನ್ನನ್ನು ಅಸುಪರ್ಣನನ್ನಾಗಿ ಮಾಡ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ನೀನು ಭಯವನ್ನ ಬಿಡು. ನಿಂದಿತಾಸ್ಮಿ ತ್ವಯಾ ವತ್ಸ ನಚ ನಿಂದಾಂ ಕ್ಷಮಾಮ್ಯಹಂ. ನೀನು ಯಾವಾಗ ಒಂದು ತಪ್ಪು ಯೋಚನೆ ಮಾಡಿದೆ, ಆ ತಪ್ಪಿಗೊಂದು ಶಿಕ್ಷೆ ಆಗಬೇಕಿತ್ತು ಅನ್ನೋ ದೃಷ್ಟಿಯಿಂದ ನಿನ್ನ ರೆಕ್ಕೆ ಬಿದ್ದು ಹೋಗಿದೆ. ಆದ್ರೆ ನೀನು ಹೆದರ್ಬೇಕಾದ ಅಗತ್ಯ ಇಲ್ಲ. ತಪ್ಪಿಗೊಂದು ಶಿಕ್ಷೆ ಆಗ್ಬೇಕಿತ್ತು ಅನ್ನೋದಕ್ಕೆ ಶಿಕ್ಷೆ ಆಗಿದೆ. ನಿಂದಿತಾಸ್ಮಿ ತ್ವಯಾ ವತ್ಸ, ನಿನ್ನಿಂದ ನಾನು ತಪ್ಪಾಗಿ ಚಿಂತಿಸಲ್ಪಟ್ಟಿದ್ದೇನೆ, ಆದ್ರಿಂದಾಗಿ ಆ ತಪ್ಪಿಗೆ ಆ ಕ್ಷಣವೇ ಅದು ಶಿಕ್ಷೆಯಾಗಿದೆ. ಲೋಕೇಭ್ಯ ಸಪತಿ ಭ್ರಶ್ಯೇತ್, ಯಾರೇ ಆಗ್ಲಿ, ಎಷ್ಟು ದೊಡ್ಡವನೇ ಆಗ್ಲಿ, ಗರುಡನ ಸಾಮರ್ಥ್ಯ ದೇವತೆಗಳಿಗೂ ಮೀರಿದ್ದು. ಸ್ವತಃ ಇಂದ್ರನು ಅವನ ಮುಂದೆ ಸುಸ್ತಾಗಿ ಹೋಗ್ತಾನೆ ಹುಟ್ಟುವಾಗ್ಲೆ. ಆಮೇಲೆ ಯುದ್ಧ ಅಲ್ಲ, ಅವನು ಹುಟ್ಟುವಾಗ್ಲೇ ಹೆದರಿ ಇವ್ರೇನೋ ನನ್ಗೆ ವಿರೋಧಿಗಳು ಅಂತ ಅನ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಹೋದಾಗ ಅವನು ಒಂದು ರೆಕ್ಕೆ ಬೀಸಿ ಇಡೀ ಎಲ್ಲ ಮೂಲೆಗಳಿಗೆ ಆಯಾ ದಿಕ್ಕುಗಳಿಗೆ ಅವರನ್ನು ಅಟ್ಟಿ ಬಿಟ್ಟಿರ್ತಾನೆ. ಅಂಥ ಸಾಮರ್ಥ್ಯ ಇರುವ ಗರುಡನೂ ಕೂಡ ಈ ತಪಸ್ವಿನಿಯಾದಂತಹ ಹೆಣ್ಣು ಮಗಳ ತಪಸ್ಸನ್ನ ವಿರೋಧಿಸಿ ಏನಾದ್ರೂ ಕೆಲಸ ಮಾಡಿದ್ರೆ ಅವರು ಕೂಡ ಸ್ವಪದಾತ್ ಭ್ರಶ್ಯತೆ, ತಮ್ಮ ಸ್ಥಾನದಿಂದ ಕ್ಷಣ ಮಾತ್ರದಲ್ಲಿ ಚ್ಯುತರಾಗ್ತಾರೆ. ಲೋಕೇಭ್ಯ ಸಪತಿ ಭ್ರಶ್ಯೇತ್ ಯೋ ಮಾಂ ನಿಂದೇತ ಪಾಪಕೃತ್. ಕೆಟ್ಟ ಯೋಚನೆಯೊಂದಿಗೆ ನನ್ನನ್ನ ನಿಂದಿಸಿದ್ರೆ, ನನ್ನ ಬಗ್ಗೆ ಅಪಚಾರದ ಮಾತುಗಳನ್ನಾಡಿದ್ರೆ, ಅಪಚಾರದ ಚಿಂತನೆಗಳನ್ನು ಮಾಡಿದ್ರೆ ಅವರು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಾರೆ. ಯಾಕೆ ಅಂದ್ರೆ, ಯಾಕೆ ಹೀಗಾಯ್ತು, ಇದು ಎಂಥ ಯಾವುದಕ್ಕೆ ವಿಶೇಷಣ, ನನ್ನ ಸಾಮರ್ಥ್ಯ ಅಂತ ಅನ್ಕೊಳ್ಬೇಡ. ಅವಳು ಎಷ್ಟು ಸ್ಪಷ್ಟ ಹೇಳ್ತಾಳೆ ನೋಡಿ. ನನ್ನ ನೀನ್ ಯಾರೇ ಯಾರಾದ್ರೂ ನಾವು ಹಾಗೆ ಹೇಳ್ಬೋದಿತ್ತು. ನಮ್ಮನ್ನ ಯಾರೋ ಒಂಚೂರು ಬೈದ್ರು ಅಂತ ಇಟ್ಕೊಳ್ಳಿ, ಬರುವಾಗ ಅಲ್ಲೇ ಎಡೆದಿದ್ರು, ನನ್ನನ್ನು ಬೈದ್ರೆ ಏನಾಗುತ್ತೆ ಗೊತ್ತಾಯ್ತಾ ಅಂತ ನಾವು ತಕ್ಷಣವೇ ಅಲ್ಲಿಗೆ ಅದಕ್ಕೊಂದು ಸಂಬಂಧವನ್ನ ಕಲ್ಪಿಸಿ ನನ್ನನ್ನ ಬೈಯುವುದು ತರವಲ್ಲ ಅಂತ ನಾವು ಅವರನ್ನ ನಿರಾಕರಿಸ್ತೇವೆ. ಆದ್ರೆ ಅವಳು ಸ್ವತಃ ತನ್ನ ತಪಸ್ಸಿನ ಬಲದಿಂದಲೇನೆ ಗರುಡನ ಆ ರೆಕ್ಕೆ ಉದುರಿ ಬಿದ್ದದ್ದು. ಆದ್ರೆ ಅವಳು ತನ್ನ ಶಕ್ತಿಯಿಂದ ಇದಾಯ್ತು ಅಂತ ಹೇಳಲ್ಲ. ಅವಳು ಹೇಳ್ತಾಳೆ, ಆಚಾರ ಪ್ರತಿಗೃಹ್ಣೀಯಾತ್ ಗೃಹ್ಣಂತ್ಯ ಸಿದ್ಧಿ ಪ್ರಾಪ್ತೆ ಯಮುತ್ತಮ. ಆಚಾರ ಫಲತೆ ಧರ್ಮಂ ಆಚಾರ ಫಲತೆ ಧನಂ ಆಚಾರ ಶ್ರಿಯಮಾಪ್ನೋತಿ ಆಚಾರೋ ಹ್ಯಂತ್ಯ ಲಕ್ಷಣಂ ಹಂತಿ ಅಲಕ್ಷಣಂ. ನಾನು ನಿಂದೆಗೆ ಕಾರಣವಾಗುವ ಯಾವುದೇ ಕಾರ್ಯವನ್ನ ಮಾಡಿಲ್ಲ, ಯಾವುದೇ ರೀತಿಯ ಬದುಕನ್ನು ನಡೆಸಿಲ್ಲ. ಅನಿಂದಿತವಾದ ಬದುಕು ನನ್ನದು. ದೇವರಿಗೆ ಪ್ರಿಯವಾಗಲಿ ಅನ್ನೋ ದೃಷ್ಟಿಯಿಂದ ನಾನು ನನ್ನ ಶರೀರದಲ್ಲಿ ಸಿಕ್ಕಿದ ಸಾಮರ್ಥ್ಯವನ್ನ ಬಳಸಿ ಭಗವಂತನನ್ನ ನಿರಂತರ ಧ್ಯಾನ ಮಾಡ್ತಾ ಇದ್ದೇನೆ. ಆಚರಣೆ ಅಂತನ್ನುವುದು ತಿಳಿದು ಮಾಡಿದಾಗ ಮಾತ್ರ ಅದು ಆಚರಣೆ, ಇಲ್ಲಾಂದ್ರೆ ಚಟುವಟಿಕೆ ಅಷ್ಟೇ. ಈ ಮಕ್ಕಳಿಗೆಲ್ಲ ಆಕ್ಟಿವಿಟೀಸ್ ಮಾಡ್ತಾರಲ್ಲ, ಹಾಗೆ ಪೂಜೆ ಕೂತ್ಕೊಳ್ಳೋದು, ಜಪಕ್ಕೆ ಕೂತ್ಕೊಳ್ಳೋದು, ಮಕ್ಕಳು ಆಟ ಆಡ್ತಾರೆ ದೇವರ ಪೂಜೆ ಅಂತ. ಈಗ ಆಡುದಿಲ್ಲ ಬಿಡಿ. ಮೊದ್ಲಾದ್ರೆ ಹಾಗೆ ಮನೆಯಲ್ಲಿ ಪೂಜೆ ಮಾಡೋದನ್ನ ನೋಡಿ ನೋಡಿ ಮಕ್ಕಳು ಕೂಡ ಒಂದು ಪೀಠ ಇಡುದು, ತುಳಸಿ ಇಡುದು, ಆರತಿ ಮಾಡುದು, ಅವುಗಳು ನಂಗೂ ಒಂದು ಗಂಟೆ ಹೊಣಿಬೇಕು, ನಂಗೂ ಒಂದು ಗಂಟೆ ಬೇಕು ಅಂತೆಲ್ಲ ಕೇಳ್ತಿದ್ರು, ಮಕ್ಕಳು ಮಾಡ್ತಿದ್ರು. ಆ ಮಗು ಮಾಡುವುದಕ್ಕೆ ಎಷ್ಟು ಫಲವೋ ನಾವು ಮಾಡಿದ್ರೆ ಅಷ್ಟೇ ಫಲ. ಅದಕ್ಕೊಂದು ಕ್ರಮ ಅನ್ನುವುದರ ಜೊತೆಗೆ ಅದಕ್ಕೊಂದು ತಿಳುವಳಿಕೆ ಬೇಕು. ಆ ತಿಳುವಳಿಕೆಯಿಂದ ಏನು ಆಚರಣೆ ಮಾಡುತ್ತೇವೆ ಅದು ಏನ್ ಬೇಕಾದ್ರೂ ಸಿದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಚಟುವಟಿಕೆಗೆ, ಆಚರಣೆಗೆ ಆಚಾರಾತ್ ಲಭತೆ ಧರ್ಮಂ, ಧರ್ಮದ ತಾಕತ್ತನ್ನ ಪಡೀತಾನೆ. ಇನ್ನು ಫಲತೆ, ಅದರ ಜೊತೆಗೆ ಆಚಾರ ಫಲತೆ ಧನಂ, ದುಡ್ಡು ಸಂಪತ್ತನ್ನು ಕೊಡುತ್ತದು.
ಅಷ್ಟೇ ಅಲ್ಲ, ಶ್ರೀಯಂ ಒಡೆತನ. ಶ್ರೀ ಅಂದ್ರೆ ಸಂಸ್ಕೃತದಲ್ಲಿ ಒಡೆತನ, ಎಲ್ಲದಕ್ಕೆ ಆಶ್ರಯ ಅಂತ ಅರ್ಥ. ಈ ಶ್ರೀಯಂ ಆಪ್ನೋತಿ, ಶ್ರೀ ಅಂದ್ರೆ ಒಂದು ಸಂಪತ್ತು ಅಂತ ನಮ್ಮ ತಲೆಯಲ್ಲಿ ಇದೆ, ಅದು ಧನ ಅನ್ನೋ ಶಬ್ದ ಹಿಂದೆ ಬಂದಾಯ್ತು, ಮತ್ತೆ ಅದನ್ನೇ ಬಿಡಿಸಿ ಬಿಡಿಸಿ ಪರ್ಯಾಯ ಪದಗಳನ್ನ ಹೌದು ಹಿಂದೆ ಮುಂದೆ ನೋಡ್ಕೋಬೇಕು. ಹಿಂದೆ ಧನಂ ಅಂತ ಹೇಳಿದ್ಮೇಲೆ ಮತ್ತೆ ಧನಂ ಅಲ್ಲ, ಶ್ರೀ ಅಂತಂದ್ರೆ ಕಾಂತಿ ಅಂತ ಅರ್ಥ ಇದೆ. ಶ್ರೀ ಅಂತಂದ್ರೆ ಆಶ್ರಯ ಕೊಡುವಷ್ಟು ತಾಕತ್ತು. ಶ್ರೀಗೆ ಶ್ರೀ ಅಂತ ಯಾಕೆ ಹೆಸರು? ಲಕ್ಷ್ಮಿಗೆ ಜಗತ್ತಿನ ಎಲ್ಲದಕ್ಕೂ ಆಶ್ರಯ ಇಡೋಳು, ಪ್ರಕೃತಿ ಮಾನಿನಿಯಾಗಿ, ಆದ್ಮೇಲೆ ಅವಳಿಗೆ ಶ್ರೀ ಅಂತ ಹೆಸರು. ಬರೀ ಸಂಪತ್. ಮತ್ತೆ ಐಶ್ವರ್ಯ ಅನ್ನುವ ಶಬ್ದವನ್ನು ನಾವು ತಪ್ಪಾಗಿ ಅರ್ಥೈಸ್ಕೊಳ್ತೇವೆ. ಐಶ್ವರ್ಯ ಅಂದ್ರೆ ದುಡ್ಡಲ್ಲ, ದುಡ್ಡಿನ ಒಡೆತನ. ದುಡ್ಡಿರ್ಬೋದು ಬಹಳ ಜನಕ್ಕೆ, ಆದ್ರೆ ದುಡ್ಡನ್ನು ಖರ್ಚು ಮಾಡ್ಬೇಕಾದ ಸೈನ್ ಹಾಕುವ ಶಕ್ತಿ ಇಲ್ಲ ಅಂದ್ರೆ ಎಷ್ಟು ದುಡ್ಡಿದ್ರೆ ಏನು ಉಪಯೋಗ? ಬ್ಯಾಂಕ್ ಅಲ್ಲಿ ಕೋಟಿಗಟ್ಟಲೆ ಇಟ್ಕೊಂಡು ಪಕ್ಕದಲ್ಲಿ ಕೂತಿರ್ತಾರೆ, ಕೌಂಟರ್ ಅಲ್ಲಿ, ಕ್ಯಾಶ್ ಕೌಂಟರ್ ಅಲ್ಲಿ ₹1 ಅವ್ರು ತಗೊಳ್ಳಿಕ್ಕಾಗತ್ತಾ? ಯಾರದೋ ದುಡ್ಡದು. ಅದ್ರಿಂದ ಅವ್ರು ಧನಿ ಅಲ್ಲ, ಅವ್ರು ಧನಿಕರಲ್ಲ. ಯಾಕಂದ್ರೆ ಅದು ಅವ್ರು ಮತ್ತೆ ಅವ್ರು ತಿಂಗಳಿಗೆ ಕೊಟ್ಟ ಬದನೆ ಎಷ್ಟು ಪಗಾರ ಇದೆಯೋ ಅದನ್ನ ತಗೊಂಡು ಹೋಗ್ಬೇಕಷ್ಟೇ. ಅದ್ರ ಮೇಲೆ ಇಷ್ಟು ದಿವಸ ಕೆಲಸ ಮಾಡಿದ್ದೇನೆ, ಇಷ್ಟು ನೋಟುಗಳನ್ನು ನೋಡ್ಕೊಂಡಿದ್ದೇನೆ, ಅದು ಇದ್ರಲ್ಲಿ ಒಂದು ನೋಟ್ ತಗೋತೇನೆ ಅಂತ ಇಲ್ಲ. ಹಾಗಾಗಿ ಶ್ರೀ ಅಂತಂದ್ರೆ ಅದರ ಮೇಲೆ ಒಡೆತನ, ಅದರ ಮೇಲೆ ಕಂಟ್ರೋಲ್. ಯಾರೋ ಒಬ್ಬ ಸಣ್ಣ ಪೀಸ್ ಪೇಪರ್ ಕೊಟ್ಟು ಚೆಕ್ ಕೊಟ್ಟು ಅಷ್ಟು ದುಡ್ಡು ತಗೊಂಡು ಹೋಗ್ತಾನೆ, ಅವನು ಒಡೆಯ. ಇವ್ರು ಇಲ್ಲಿ ಕಾದದ್ದೇ ಬಂತು ಇಷ್ಟು ದಿವಸ. ಅದ್ರಿಂದಾಗಿ ಒಡೆತನ ಅನ್ನೋದು ಐಶ್ವರ್ಯ. ಐಶ್ವರ್ಯ ಅಂದ್ರೆ ಈಶ್ವರ ಭಾವ. ಯಾರನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಚೆನ್ನಾಗಿ ಗೊತ್ತಿದ್ದವರನ್ನ ಆಯಾ ಕಾಲಕ್ಕೆ ಆಯಾ ಮಾತಿನಿಂದ ಆಯಾ ಕರ್ತವ್ಯದಿಂದ ಅವರನ್ನ ನಿಗ್ರಹಿಸಿ ಬೇಕಾದ ರೀತಿಯಲ್ಲಿ ಕಾರ್ಯವನ್ನ ಮಾಡಿಸುವ ಸಾಮರ್ಥ್ಯ ಇದ್ದಾಗ ಅವಳಿಗೆ ಶ್ರೀಹಿ ಅಂತ ಹೆಸರು. ಅಂತ ಶ್ರೀಯನ್ನ ಆಚಾರ ನಡೆಸಿದವನು ಚೆನ್ನಾಗಿ ಪಡಿತಾನೆ. ಅಂದ್ರೆ ಅವನಿಗೆ ಒಂದು ಕಂಟ್ರೋಲ್ ಬರುತ್ತೆ. ತಾನು ಮಾಡುವ ಕರ್ತವ್ಯದಲ್ಲಿ ಅವನು ಶ್ರದ್ಧೆಯಿಂದ ಮಾಡಿದ್ದಾದ್ರೆ ಆಚರಣೆಗಳನ್ನ, ಅವನಿಗೆ ಒಂದು ಹೋಲ್ಡ್ ಇರುತ್ತೆ. ಏನೇ ಅವನು ನೋಡಿದ ತಕ್ಷಣನೇ ಬೇರೆಯವರಿಗೆಲ್ಲವರು ಹೇಳೋ ಮುಂಚೆನೆ ಮಾಡ್ಬೇಕು ಅಂತ ಅನ್ಸ್ಬಿಡುತ್ತೆ. ಅವ್ನು ಹೇಳ್ಬೇಕಾಗಿಯೇ ಇಲ್ಲ, ಅವ್ರು ಬಂದ್ರು ಎಲ್ಲ ರೆಡಿ ಇರ್ಬೇಕು ಅಂತ. ಈಗ ಎಷ್ಟೋ ಸರ್ತಿ ಮನೆಗೆ ಗುರುಗಳು ಬರ್ತಾರೆ, ಸ್ವಾಮಿಗಳು ಬರ್ತಾರೆ ಅಂದಾಗ ಅವ್ರೇನ್ ಬಂದು ಕಾಲಿಗೆ ನೀರ್ ತರ್ರೋ, ಹಣ್ಣು ತಂದಿಡ್ರೋ, ಹಾರ ಹಾಕ್ರೋ, ಏನ್ ಹೇಳ್ಬೇಕಾಗಿಲ್ಲ, ಎಲ್ಲ ರೆಡಿ 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 ಕೇಳ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಅವರ ಸಮಯ ವ್ಯರ್ಥ ಆಗ್ಬಾರ್ದು, ಮತ್ತೆ ಅವರ ಮುಂದೆ ನಾವು ಅಪಚಾರದ ರೀತಿಯ ನಡ್ಕೊಳ್ಬಾರ್ದು ಅನ್ನೋದು ನಾವೇ ಹುಡುಕಿ ಮಾಡೋದು. ಅದು ಅವರ ತಪಸ್ಸಿನ ಬಲ. ಹಾಗೆ ಯಾರೋ ಒಬ್ಬ ವೇಷ ಹಾಕೊಂಡ್ ಬರ್ತಾನೆ ಅಂತ ಇಟ್ಕೊಳ್ಳಿ, ಸನ್ಯಾಸಿ ದ್ವೇಷ, ಮನೆಗೆ ಬಂದು ಕೂಡ್ತಾನೆ. ನಾವು ಎಷ್ಟೊತ್ತಾದ್ರು ಯಾವ ನಾಟಕ ಕಂಪನಿಯವರು ಅಂತ ಫಸ್ಟ್ ಕೇಳ್ತೇವೆ. ನೋಡಿದ್ರೆ ಏನು ಕಾಣಲ್ಲ ಆ ತರ. ಇವತ್ತೇ ಅವ್ನು ಫಸ್ಟ್ ಟೈಮ್ ಅದನ್ನ ತಲೆ ಮೇಲೆ ಹುಟ್ಟಾಗಿ ಕಾಣಿಸ್ತಾ ಇರುತ್ತೆ. ಅಥವಾ ಎಷ್ಟೇ ಪ್ರಾಕ್ಟೀಸ್ ಮಾಡಿ ಬಂದಿದ್ರು ಕೂಡ ಅವನನ್ನು ನೋಡಿದ್ರೆ ಅದಕ್ಕೊಂದು ದೀಕ್ಷೆಯೋ ಅಥವಾ ಇನ್ನೇನೋ ಕಾಣುವುದು ಸಾಧ್ಯ ಆಗುದಿಲ್ಲ. ಹಾಗಾಗಿ ಆಚರಣೆ ಅಂತ ಅನ್ನೋದು ಅಲಕ್ಷಣಂ ಹಂತಿ, ಅಲಕ್ಷಣಂ ಹಂತಿ. ಬಹಳ ಒಳ್ಳೆ ಮಾತು. ನಮ್ಮಲ್ಲಿ ಒಳ್ಳೆ ಲಕ್ಷಣಗಳಿದ್ರೆ ಆ ಲಕ್ಷಣ ಉಳಿಯುವುದು ಆಚಾರದಿಂದ. ಒಂದು ವೇಳೆ ಅಕಸ್ಮಾತ್ ಕೆಲವೊಂದು ಸರ್ತಿ ಕೆಲವರಲ್ಲಿ ಒಂದು ದೈಹಿಕವಾದ ಯಾವುದೋ ನ್ಯೂನತೆ ಅಥವಾ ಯಾವುದೋ ಒಂದು ರೀತಿಯ ಮಾತಿನಲ್ಲಿ ತೊದಲುವಿಕೆಯೋ ಅಥವಾ ಕಣ್ಣಿನ ದೃಷ್ಟಿಯಲ್ಲಿ ಕೊರತೆಯೋ ಅಥವಾ ದೇಹದಲ್ಲಿ ಏನಾದ್ರೂ ಒಂದು ವ್ಯತ್ಯಾಸ ಇದ್ರೂ ಕೂಡ ಎಷ್ಟೋ ಜನ, ಈ ನಮ್ಗೆ ಬೇಕಾದಷ್ಟು ಜನ ಮಾತು ತೊದಲ್ತಾ ಇದ್ದವರೆಲ್ಲ ವೇದವ್ಯಾಸ ಮಂತ್ರವೋ ಹಯಗ್ರೀವ ಜಪವೋ ಮಾಡಿ ಮಾತು ಸರಿ ಮಾಡಿಕೊಂಡವರು ಇದ್ದಾರೆ, ಬೇಕಾದಷ್ಟು ಜನ. ಕಣ್ಣು ದರ್ಶನವೇ ಇಲ್ಲ ಅಂತ, ಒಂದು ಕಾಣುವುದೇ ಇಲ್ಲ ಅಂತಿದ್ದವರು ಕನ್ನಡಕ ಬಿಟ್ಟು ಆರಾಮಾಗಿ ನೋಡುವ ಸ್ಥಿತಿಯಲ್ಲಿ ಇವತ್ತಿಗೂ ಇದ್ದಾರೆ. ಇದು ಯಾವುದೋ ಕೃತಯುಗದ ಕಾಲದ ಕಥೆ ಅಂತ ಹೇಳುದಲ್ಲ. ಅದ್ರ ಅಷ್ಟು ನಿಷ್ಠೆಯಿಂದ ಆ ಕಾರ್ಯವನ್ನ ಶರೀರದ ಸದುಪಯೋಗ ಮಾಡಿಕೊಳ್ಳುವ ಪ್ರತಿಜ್ಞೆ ಮಾಡಿ ಅದನ್ನು ದೇವರಿಗೋಸ್ಕರ ವಿನಿಯೋಗಿಸ್ತೇನೆ ಅಂತ ನಾನು ಯೋಚನೆ ಮಾಡಿ ಆ ಶರೀರಕ್ಕೆ ಬಾಧಕಗಳು ಉಂಟಾದದ್ದನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಆಚರಣೆಗಳನ್ನು ಮಾಡಿದ್ರೆ ಆ ಆಚಾರಗಳು ಅಲಕ್ಷಣಗಳನ್ನ ಹಂತಿ, ಕೆಟ್ಟ ಲಕ್ಷಣಗಳನ್ನ ಕೆಲವೊಮ್ಮೆ ನೋಡ್ಲಿಕ್ಕೆ ವಿಕಾರವಾಗಿರ್ತಾರೆ. ಆದ್ರೆ ಒಳ್ಳೆ ತಪಸ್ವಿಗಳಾದ್ರೆ ಆ ವಿಕಾರ ಯಾವುದು ವಿಕಾರ ಅಂತ ಅನ್ಸಲ್ಲ. ನಾವಿವತ್ತು ರಾಘವೇಂದ್ರ ಗುರುಗಳ ಚಿತ್ರವನ್ನು ಒಂಥರ ನೋಡ್ತೇವಲ್ಲ, ಹಾಗಿಲ್ಲ. ಅವರು ತುಂಬಾ ಕುಳ್ಳಗೆ ಕಪ್ಪಗೆ ದಪ್ಪಗೆ ಇದ್ರು ಅಂತ ಅವರ ಲಕ್ಷಣ ಹೇಳುದು. ಆದ್ರೆ ಆ ಕಾಲದಲ್ಲಿ ಅವರನ್ನು ನೋಡ್ಲಿಕ್ಕೆ ಎಲ್ಲರೂ ಮುಗಿ ಬೀಳ್ತಿದ್ರು. ಯಾಕೆಂದ್ರೆ ಅವ್ರು ಕಪ್ಪಗೆ ದಪ್ಪಗೆ ಏನೇ ಇದ್ರು ಕೂಡ ಆ ದೇಹದ ಕಾಂತಿ ಮತ್ತು ಅವರ ತಪಸ್ಸಿನ ಬಲ, ಅವರಲ್ಲಿರುವ ತೇಜಸ್ಸನ್ನ ನೀವು ಏನಿದ್ರು ಅವ್ರಿಗೆ ತಲೆ ಬಾಗಬೇಕು. ಅವರಷ್ಟು ಚಂದ, ಅವರಷ್ಟು ಭಗವಂತನಲ್ಲಿ ನಮಗೆ ಪ್ರಜ್ಞೆಯನ್ನು ಹುಟ್ಟಿಸುವ ಮತ್ತೊಬ್ಬ ಗುರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಅವರ ಕಡೆಗೆ ಆಕರ್ಷಣೆ. ಈ ಜೇನು ನೋಡ, ರಾಣಿ ಜೇನು ಇದ್ದ ಹಾಗೆ, ಅದು ರಾಣಿ ಜೇನು ಎಲ್ಲಿ ಹೋಗುತ್ತೆ ಎಲ್ಲ ಅದರ ಹಿಂದೆ ಹೋಗುವ ಹಾಗೆ ಆ ತಪಸ್ವಿಗಳ ಹಿಂದೆ ಎಲ್ಲಾ ರೀತಿಯ ಅವರ ದೇಹದ ಅವಲಕ್ಷಣಗಳನ್ನೂ ಮರೆತು ಆ ವ್ಯಕ್ತಿಯ ಹಿಂದೆ ತಪಸ್ಸು ಆಚರಣೆ ಅವರನ್ನ ರಕ್ಷಿಸಿ ಅವರನ್ನ ಸಮಾಜದಲ್ಲಿ ಅತ್ಯಂತ ಉತ್ತಮವಾದ ವ್ಯಕ್ತಿಯನ್ನಾಗಿಸುತ್ತೆ. ಹಾಗೆ ಈ ಆಚರಣೆ ಅಂತ ಅನ್ನೋದ್ರಿಂದ ನನಗೆ ಒಂದಿಷ್ಟು ತಪೋ ಬಲ ನನಗೆ ಒದಗಿ ಬಂದಿದೆ. ಆ ತಪೋಬಲದ ಹಿನ್ನೆಲೆಯಲ್ಲಿ ಖಗಪತೆ, ಖಗ ಅಂತಂದ್ರೆ ಹಕ್ಕಿಗಳು, ಹಕ್ಕಿಗಳಲ್ಲಿ ಹಿರಿಯನಾದಂತಹ ಓ ಗರುಡನೆ, ನೀನು ನಿನ್ನ ರೆಕ್ಕೆಯ ಗರಿಗಳನ್ನೆಲ್ಲ ಕಳ್ಕೊಂಡಿದ್ದಿ. ತದಾಯುಷ್ಮನ್ ಖಗಪತೆ ಯಥೇಷ್ಟಂ ಗಮ್ಯತಾ ಮಿತಃ ನಚತೆ ಗರ್ಹಣೀಯಾಹಂ ಗರ್ಹಿತವ್ಯಾ ಸ್ತ್ರೀಯ ಕ್ವಚಿತ್. ನಿನ್ನ ರೆಕ್ಕೆಗಳು ಮರಳಿ ಮೂಡ್ತಾವೆ.
ಆದ್ರೆ ಒಂದು ಸಂಗತಿ ಹೇಳ್ತೇನೆ ಮೊದಲೇ, ಎಷ್ಟು ಒಳ್ಳೆ ಮಾತು ಇದು. ಮಹಾಭಾರತದ ಮಾತು ಯಾರು ಹೇಳುವುದೂ ಇಲ್ಲ, ಉಲ್ಲೇಖನೂ ಮಾಡುವುದಿಲ್ಲ. ಇಲ್ಲಿಂದ ನೀನು ಬಯಸಿದಲ್ಲಿಗೆ ಹೋಗ್ಬೋದು, ರೆಕ್ಕೆ ನಿನಗೆ ಮರಳಿ ಬರುತ್ತೆ. ನಾನು ಯಾವತ್ತೂ ಕೂಡ ನಿನ್ನಿಂದ ಬೇರೆ ರೀತಿಯಲ್ಲಿ ಕಲ್ಪಿಸಿಕೊಳ್ಳಿಕ್ಕೆ ಅರ್ಹಳಲ್ಲ. ನೀನು ನನ್ನನ್ನು ನಿಂದಿಸುವುದಾಗ್ಲಿ ಅಥವಾ ನನ್ನ ಗುಣವನ್ನೋ ಅವಗುಣವನ್ನೋ ನೆನೆದು ಅದನ್ನ ವಿಪರೀತವಾಗಿ ಚಿಂತಿಸುವುದಾಗ್ಲಿ ನೀನು ಮಾಡಬಾರ್ದಿತ್ತು, ಮಾಡಿದಿ. ನನ್ನನ್ನಲ್ಲ, ಎಲ್ಲರಿಗೂ ಹೇಳ್ತಾರೆ ಗರ್ಹಿತವ್ಯ ಸ್ತ್ರೀಯ ಕ್ವಚಿತ್. ಯಾವುದೇ ಹೆಣ್ಣು ಮಗಳ ಬಗ್ಗೆಯೂ ಕೂಡ ನಾವು ಅವರ ಸ್ಥಾನಮಾನಗಳನ್ನ ಕೆಟ್ಟದಾಗಿ ಚಿಂತಿಸಬಾರದು. ಅವರನ್ನ ಕೆಟ್ಟ ಯೋಚನೆಯಲ್ಲಿ ಅಥವಾ ಅವರ ಬಗ್ಗೆ ಕೆಟ್ಟ ಮಾತಾಡುವುದು ಅಥವಾ ಅವರ ಕೆಟ್ಟ ಚಿಂತನೆಯಲ್ಲಿ ಅವರನ್ನ ತುಂಬಿಸುವುದು, ಈ ರೀತಿ ಆಡಬಾರದು. ಗೌರವದಿಂದ ಅವರಲ್ಲಿ ಒಳ್ಳೆಯ ಭಾವನೆಯಿಂದ ಅವರ ಮನಸ್ಸಿಗೆ ಘಾಸಿ ಆಗದಂತೆ. ಈಗ ಕೆಟ್ಟದ್ದು ಮಾಡುವುದು ಅಂದ್ರೆ ಅವರ ಮನಸ್ಸಿಗೆ ಘಾಸಿ ಮಾಡುವುದು. ಘಾಸಿ ಮಾಡ್ಲಿಕ್ಕೆ ನಿನಗೆ ಯಾರಿಗೂ ಅರ್ಹತೆ ಇಲ್ಲ. ಇಲ್ಲಿ ನೋಡಿ, ಅವಳು ಹೇಳ್ತಾಳೆ, ಮತ್ತೆ ಎಷ್ಟು ಒಳ್ಳೆ ಮಾತು ಹೇಳ್ತಾಳೆ ಅಂದ್ರೆ, ಒಂದು ವೇಳೆ ಯದಿ ತ್ವಂ ಆತ್ಮನೋ ಹ್ಯರ್ತೆ ಮಾಂ ಚೈವಾದಾತು ಮಿಚ್ಛಸಿ. ನಿನಗೀಗ ರೆಕ್ಕೆ ಮತ್ತೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದ್ರೆ ನೀನ್ ನಿನಗೋಸ್ಕರ ಆಲೋಚನೆ ಮಾಡ್ಲಿಲ್ಲ. ನನಗೆ ಇವಳು ಹೆಂಡತಿ ಆಗಿದ್ರೆ ನೀನ್ ಯೋಚನೆ ಮಾಡ್ಲಿಲ್ಲ, ನನ್ನ ಭೋಗದ ವಸ್ತು ಆದ್ರೆ ನೀನ್ ಯೋಚನೆ ಮಾಡ್ಲಿಲ್ಲ. ಹೊರತು ವಿಷ್ಣುವಿನ ಜೊತೆಗೆ ಇದ್ರೆ ಆ ಸ್ಥಾನದಲ್ಲಿಟ್ಟು ನಾನು ಇವಳನ್ನು ನೋಡಿ. ನಾವು ಬೇರೆಯವ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆನೇ ಎಷ್ಟೋ ಯೋಚನೆ ಮಾಡ್ತೀವಿ ನಾವು. ಇಲ್ಲಿ ಬೇರೆಯವ್ರದಕ್ಕೆ ಯೋಚನೆ ಮಾಡಿದ್ದಕ್ಕೆ ಅವನಿಗೆ ಅಂತ ದೊಡ್ಡ ಶಿಕ್ಷೆ ಆಯ್ತು. ನಮ್ಮ ಬಗ್ಗೆ ಯೋಚನೆ ಇದ್ರೆ ಅವಳು ಹೇಳ್ತಾಳೆ, ನೀನು ಹಾಗೆ ಯೋಚಿಸಿದ್ರೆ ನಿನಗೆ ಈ ಗರಿ ಬರುದಲ್ಲ, ನೀನು ಜೀವಂತ ಇರ್ತಿರ್ಲಿಲ್ಲ, ನೀನು ಮತ್ತೊಮ್ಮೆ ಈ ಶರೀರವೇ ಸಿಗ್ತಿರ್ಲಿಲ್ಲ. ತದೇವ ನಷ್ಟ ದೇಹಸ್ತು ಶ್ಯಾಮ್ ವೈ ಪನ್ನಗಾಶನ. ನಿನಗೆ ಶರೀರವೇ ಇಲ್ಲ ಅಂತ ಆಗ್ತಿತ್ತು, ನಷ್ಟ ದೇಹವೇ ನಾಶವಾಗಿ ಹೋಗ್ತಿತ್ತು, ನೀನ್ ಮತ್ತೆ ಈ ಶರೀರದಲ್ಲಿ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಅದೇ ದೇವದೇವನ ಸೇವಕನಾಗಿ, ನಾರಾಯಣನ ಸೇವಕನಾಗಿ ನಿರಂತರ ನಿಶ್ಚಿಂತನಾಗಿ ನಿರ್ವ್ಯಾಜವಾಗಿ ಈ ಕಾರ್ಯವನ್ನ ನೀನು ಮಾಡ್ತಾ ಇದ್ದೀಯ. ಆದ್ರಿಂದಾಗಿ ಕೇವಲ ನಿನ್ನ ಆ ತಪ್ಪಿಗೆ ಶಿಕ್ಷೆ ಅನ್ನೋ ದೃಷ್ಟಿಯಿಂದ ಗರಿಬಿದ್ದು ಹೋಯಿತು, ಹೊರತು ನಿನಗೆ ಹಾನಿ ಆಗ್ಲಿಲ್ಲ. ತ್ವಂತು ಸಾಂಗಸ್ತು ಸಂಜಾತಃ ಪುನರೇವ ಭವಿಷ್ಯಸಿ. ಮತ್ತೆ ಹಳೆಯ ಶರೀರವನ್ನ ಪಡೆದು ನಾರಾಯಣನಿಗೆ ಕೊಡಬೇಕಾದದ್ದು ಯೋಗ್ಯ ಅಯೋಗ್ಯ ಅದೆಲ್ಲ ಆಮೇಲೆ. ಆದ್ರೆ ನೀನು ಯಾಕೆಂದ್ರೆ ಆ ವ್ಯಕ್ತಿಗೆ ಅವರದ್ದೇ ಆದ ಒಂದು ಯೋಚನೆ ಇರುತ್ತಲ್ವಾ. ಈಗ ಪಾರ್ವತಿ ತಪಸ್ಸು ಮಾಡಿ ರುದ್ರನೇ ಬೇಕು ಅಂತ ತಪಸ್ಸು ಮಾಡಿದ್ಲು. ಮಧ್ಯದಲ್ಲಿ ಯಾರೋ ಬಂದು ನಿನ್ನನ್ನು ನಾನು ಬ್ರಹ್ಮದೇವರಿಗೆ ಕೊಡ್ತೇನೆ, ಪ್ರಜಾಪತಿ ಕೊಡ್ತೇನೆ ಅಂದ್ರೆ, ಇದು ಇವತ್ತಿಗೂ ಲೋಕಕ್ಕೆ ನಾವು ತುಂಬಾ ಆಲೋಚನೆ ಮಾಡ್ಬೇಕಾದ ಸಂಗತಿ. ಈ ಆಲೋಚನೆ ಅಂದ್ರೆ ಅವರು ಒಂದು ವಸ್ತುವಾಗಿ ಪರಿಗ್ರಹಣ ಆಗಬಾರದು ಅಂತ ಅರ್ಥ. ಅವರದ್ದೇ ಆದ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವಕ್ಕೆ ಗೌರವ ಕೊಟ್ಟು ನಾವು ಅವರನ್ನ ಮನವೊಲಿಸಿ ಅರ್ಥ ಮಾಡಿಸಿ, ಅದು ಬೇರೆ. ನಾನು ಹೇಳಿದ್ದ ಹಾಗೆ ಆಗ್ಬೇಕು ಅಂತ, ನಾನು ಹೇಳಿದಲ್ಲಿಗೆ ಹೋಗ್ಬೇಕು ಅಥವಾ ನಾನು ಹೇಳಿದವರನ್ನೇ ಮದುವೆ ಆಗ್ಬೇಕು ಅನ್ನುವ ಈ ಆಲೋಚನೆಯು ಕೂಡ ಒಂದು ಹಂತದಲ್ಲಿ ಅದು ಕೊನೆಗೆ ಕಣ್ಣೀರಾಗಿ ಶಾಪವೇ ಆಗುತ್ತೆ. ಮನಸ್ಸು ತುಂಬಾ ನೊಂದುಕೊಂಡಾಗ ಅವರು ತಪಸ್ವಿಗಳಾಗ್ಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೂ ಕೂಡ ಅವರ ಶಾಪ ಆ ವ್ಯಕ್ತಿಗೆ ತಟ್ಟತ್ತೆ. ಅಂದಮೇಲೆ ಇನ್ನು ತಪಸ್ವಿಗಳಾದವರ ಕಥೆ ಏನು? ವಸ್ತುತಃ ಗರುಡನಿಗೆ ತಾಗುವಂಥದ್ದೇ ಅಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ಗರುಡನ ಎತ್ತರ ಎಂತಹದ್ದು. ಅವನು ಗರುಡ ಅಂದ್ರೆ ಒಂದು ರೀತಿಯಲ್ಲಿ 5ನೆಯ ಕಕ್ಷೆಯಲ್ಲಿ ಬರುವಂತಹ ದೇವತಾ ಶಕ್ತಿ. ಅವನಿಗೆ ಸಾಟಿಯೇ ಇಲ್ಲ, ಯಾರೂ ಇಲ್ಲ. ಬಿಟ್ರೆ ಪ್ರಾಣದೇವನನ್ನ ಅವನು ಮೀರ್ಲಿಕ್ಕೆ ಆಗುದಿಲ್ಲ. ಬಿಟ್ರೆ ಉಳಿದವರು ಎಲ್ಲರನ್ನು ಮೀರುವವ ಅವನೂ ಕೂಡ ತೋರಿಸಿದ. ಯಾಕೆಂದ್ರೆ ಆಚರಣೆ, ತಪಸ್ಸು, ಆ ನಿಷ್ಠೆ ಅಂತ ಅನ್ನೋದೇನಿದೆ, ತನ್ನ ತಪಸ್ವಿನಿಯಾಗಿ ತಾನು ಯಾರಿಂದಲೂ ಕೂಡ ಧರ್ಷಿತಳಾಗುವಳಲ್ಲ ಅನ್ನೋ ಅವಳ ಸಂಕಲ್ಪ ಏನಿದೆ, ಅದಕ್ಕೆ ನಾನು ಕೂಡ ಒಂದು ಕ್ಷಣ ತೋರಿಸಿದ್ದಷ್ಟೇ. ಗರುಡನಿಗೆ ಆ ರೀತಿ ಯಾರ್ಯಾರಿಗೆ ಹೊಂದಿಸ್ಬೇಕು, ಅವನಿಗೆ ಮನೋದೇವತೆ ಅಲ್ವಾ. ಅವನು ಕೂಡ ಹೇಗೆ ರುದ್ರದೇವ ದೇವನೋ ಹಾಗೇನೆ ಗರುಡನು ಕೂಡ ಮನೋಭಿಮಾನಿ. ಅವಳ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿದೆ. ಆದ್ರೆ ಲೋಕಕ್ಕೊಂದು ಪಾಠ, ಲೋಕಕ್ಕೊಂದು ವ್ಯಕ್ತಿತ್ವವನ್ನು ತೋರಿಸ್ಬೇಕು. ಎಂಥ ದೊಡ್ಡ ಸ್ಥಾನದಲ್ಲಿದ್ದವನು ಕೂಡ ಪ್ರಾಮಾಣಿಕವಾದ ಆಚರಣೆಯನ್ನ ವಿರೋಧಿಸಿ ನಿಂತ ಅಂದ್ರೆ, ಜನಿವಾರ ಕಟ್ ಮಾಡ್ತೇನೆ, ಹಾಗ್ ಮಾಡ್ತೇನೆ, ಹೀಗ್ ಮಾಡ್ತೇನೆ ಅಂತ ಮಾಡುವವರು ಇವಾಗ ಈ ಪರೀಕ್ಷೆಗಳಲ್ಲೆಲ್ಲ ತಾಳಿ ಬಿಚ್ಚುದು, ಜನಿವಾರ ಕಟ್ ಮಾಡುದು ಅಂತೆಲ್ಲ ಇದೆಯಲ್ಲ, ಅದೆಲ್ಲ ತೀರಾ ಅವರ ವ್ಯಕ್ತಿಗತವಾದ ಆಚರಣೆ. ಅದನ್ನು ಪ್ರಶ್ನಿಸುವ ಹಾಗಿಲ್ಲ. ಅದು ಏನಂತಾರೆ, ಫಂಡಮೆಂಟಲ್ ರೈಟ್ ಅದು ಮನುಷ್ಯನಿಗೆ. ನನ್ನ ಧರ್ಮಕ್ಕೆ ಬೇಕಾದ್ದನ್ನು ನಾನು ಏನ್ ಬೇಕಾದ್ರೂ ನಾನು ಹೀಗೆ ಹಾಕ್ಬೇಕು, ಇದನ್ನ ಹಾಕೋಬಾರ್ದು, ಕಿವಿದ್ದು ಹಾಕೋಬಾರ್ದು. ನಿಜವಾಗಿ ಆ ಅಂಶದಲ್ಲಿ ಸಂವಿಧಾನದ ದೃಷ್ಟಿಯಿಂದಲೂ ಕೂಡ ಅದು ಅಪರಾಧವೇ.
ಆದ್ರೆ ನಾವು ಅದರ ಪ್ರಜ್ಞೆ ಇಲ್ಲ, ಅದರಿಂದಾಗಿ ಅವ್ರು ಏನ್ ಮಾಡಿದ್ರು ಮಾಡಿಸ್ಕೊಂಡು ಪರೀಕ್ಷೆ ಬರಿಬೇಕಲ್ಲ. ನಾಳೆ ಇವ್ರಿಗೆ ಹಾಕೊಂಡ್ರು ಅದದ್ದು ಏನು ಕರ್ತವ್ಯ ಮಾಡಿದವರಲ್ಲ, ಮರ್ತೋಗಿ ಅವತ್ತು ಗೂಟದಿಂದ ತೆಗಿಲಿಕ್ಕೆ ಗೂಟದಲ್ಲಿ ಇಡ್ಲಿಕ್ಕೆ ಮರ್ತೋಗಿ ಅವತ್ತು ಹಾಕೊಂಡೋಗಿ ಅದು ಕತ್ತರಿಸಿದ್ದು. ಆದ್ರೆ ಒಂದು ರಾಜಕೀಯ ವ್ಯಕ್ತಿತ್ವ ಬೇಕಲ್ಲ, ಅದು ಕೊನೆಗೆ ಇನ್ನೆನ್ನೆಲ್ಲೋ ತಳ್ಕೊಳ್ಳುದಿಲ್ಲ. ಆದ್ರೆ ನಿಜವಾದ ಅರ್ಥದಲ್ಲಿ ಇನ್ನೊಬ್ಬನ ಯಾವುದೇ ಆಚರಣೆಯನ್ನ ಉಲ್ಲಂಘಿಸುವ ಶಕ್ತಿ ಒಬ್ಬನಿಗೆ ಬರಬಾರದು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಗರುಡ ತನ್ನ ರೆಕ್ಕೆಯನ್ನೂ ಉದುರಿಸಿ ಅವಳ ತಪಸ್ಸಿನ ಬಲವನ್ನ ಗಾಲವನಿಗೆ ತೋರಿಸಿ ನಂತರ ಮತ್ತೆ ರೆಕ್ಕೆ ಮೂಡಿದಂತಾಗಿ ಅಲ್ಲಿಂದ ಹೊರಡುತ್ತಾರೆ. ಭವಿತಾಸಿ ಯಥಾಪೂರ್ವಂ ಬಲವೀರ್ಯ ಸಮನ್ವಿತ. ಮೊದಲಿನಂತೆಯೇ ಅತ್ಯಂತ ಸರ್ವಾಂಗ ಸುಂದರನಾಗಿ ಗರುಡ ತನ್ನ ರೆಕ್ಕೆಗಳನ್ನು ಹೊಂದಿ ಆಕಾಶಕ್ಕೆ ನೆಗೆಯುವಂತಹ ಸ್ಥಿತಿಗೆ ಬಂದ. ಹೊತ್ತೊಯ್ದ. ನಾರದರು ಮತ್ತೆ ಕಥೆಯನ್ನು ಮುಂದುವರಿಸ್ತಾರೆ. ಇದು ಇಡೀ ಕಥೆಯನ್ನ ನಾರದರು ದುರ್ಯೋಧನನಿಗೆ ಆ ಸಂಧಾನದ ಕಾಲದಲ್ಲಿ ಹೇಳ್ತಾ ಇದ್ದಾರೆ. ಸಂಧಾನ ಆಗುವಾಗ ಕೃಷ್ಣನ ಮಾತಾಗಿದೆ, ಪರಶುರಾಮನ ಮಾತಾಗಿದೆ, ಇನ್ನು ಅನೇಕ ಜನ ಬಂದು ಅವನಿಗೆ ಬುದ್ಧಿವಾದ ಹೇಳಿದ್ದಾರೆ, ಅಹಂಕಾರ ಒಳ್ಳೇದಲ್ಲಪ್ಪ ಅಂತ. ಎಷ್ಟು ಹೇಳಿದ್ರು ಅವನು ತಲೆ ಗೊರ್ಗಲ್ಲ ಮೇಲೆ ನೀರೆರದಂತೆ ಅಂತನ್ನುವ ಹಾಗೆ ಹಸಿಯಾಗದ ತಲೆಯೊಳಗೆ ಮತ್ತಷ್ಟು ಉತ್ತಮವಾದ ಚಿಂತನೆ ಅವನಿಗಲ್ಲದೆ ಇದ್ರೆ ಇನ್ನಷ್ಟೊಂದು ಋಷಿಮುನಿಗಳಿಗೆಲ್ಲ ಸಿಗುತ್ತಲ್ಲ ಅಂತ ನಾರದರು ಕೂಡ ಬಂದ ಕರ್ತವ್ಯವನ್ನು ನಾನು ಒಂದಿಷ್ಟು ಪೂರೈಸಬೇಕಾದದ್ದಿದೆ ಅಂತ ಹೇಳಿ ಅವನಿಗೆ ಕೆಲವು ಮಾತುಗಳನ್ನು ಹೇಳ್ತಾ ಈ ಗಾಲವನ ಗರುಡನ ಒಂದು ಸ್ನೇಹದ ಕಥೆಯನ್ನ ಹೇಳ್ತಾ ಇದ್ದಾರೆ. ನಾರದರು ಮತ್ತೆ ಹೇಳ್ತಾರೆ, ಆಕಾಶಕ್ಕೆ ಹಾರಿದಾಗ ದಾರಿಯಲ್ಲಿ ಮತ್ತೆ ಮಧ್ಯದಲ್ಲಿ ವಿಶ್ವಾಮಿತ್ರರು ಸಿಗ್ತಾರೆ. ಯಾರಿಗೋಸ್ಕರ ಆ ಗಾಲವ ಈ ಸಂಪತ್ತನ್ನ ಕುದುರೆಗಳನ್ನ ತರಬೇಕು ಅಂತ ಹೊರಟಿದ್ನೋ ಅಲ್ಲೇ ಅವರೇ ಸಿಗ್ತಾರೆ. ಅವರೇ ಸಿಕ್ಕು ಕೇಳ್ತಾರೆ, ಎಲ್ಲಿದೆ ನನ್ನ ಕುದುರೆ? ಕೇಳಿದ್ದಲ್ವ ನಾನು, ನೀನೇ ಒತ್ತಾಯ ಮಾಡಿ ನೀನೇ ನನ್ಗೆ ಒತ್ತಾಯ ಮಾಡಿ ಗುರುದಕ್ಷಿಣೆ ಕೊಡ್ತೇನೆ ಅಂತ ಹೇಳಿ ಹೀಗೆಲ್ಲಿ ನಾಪತ್ತೆ ಆಗಿದ್ದಿ ಅಂತ ವಿಶ್ವಾಮಿತ್ರರು ಜೋರು ಮಾಡ್ತಾರೆ. ಎಸ್ತ್ವಯ ಸ್ವಯಮೇವಾರ್ಥ ಪ್ರತಿಜ್ಞಾತೋ ಮಮ ದ್ವಿಜ. ನೀನೇ ಪ್ರತಿಜ್ಞೆ ಮಾಡಿ ಕೊಡ್ತೇನೆ ಅಂತ ನನ್ನ ಕಾಲಡಿಗೆ ಬಿದ್ದು ಕೇಳಿ ಈಗ ಹೊರಟೋದವನು ಎಲ್ಲಿ ಹೋಗಿದ್ದಿ? ನಾನ್ ನಿನಗೆ ಕೊಟ್ಟ ಸಮಯ ಮುಗಿತಾ ಬಂತು, ಇನ್ನು ಬರ್ಲೇ ಇಲ್ಲ ನೀನು. ಆಗ ಅವನ ಮುಖದಲ್ಲಿ ಏನೂ ಇಲ್ಲ ಉತ್ತರ. ಕೊಡ್ತೇನೆ ಅಂತ ಅನ್ನುವ ಭಾವ ಇದೆ, ಬಿಟ್ರೆ ಕೊಡ್ಲಿಕ್ಕೆ ತನ್ನ ಕೈಯಲ್ಲಿ ಇನ್ನೇನು ಸಂಪಾದನೆ ಆಗಿಲ್ಲ. ಆಗ ಸುಪರ್ಣೋತ್ಥ ಬ್ರವೀದ್ದೀನಂ ಅವನು ಹಾಗೆ ಹೇಳಿ ಅವನನ್ನ ಬೈದು ಹೊರಟೋದ. ನೀನ್ ಯಾವಾಗ ಕೊಡ್ತೀನಿ ಅಂತ ಕಾಯ್ತಾ ಇರ್ತೇನೆ, ನಿರೀಕ್ಷೆ ಮಾಡ್ತಾ ಇರ್ತೇನೆ, ಬೇಗ ತಂದು ಕೊಡ್ಬೇಕು ನನಗೆ ಅಂತ ಹೇಳಿ ಹೊರಟೋದ. ಸುಪರ್ಣನಿಗೆ ಇದರ ಸೀರಿಯಸ್ನೆಸ್ ಸ್ವಲ್ಪ ಈಗ ಅಂದ್ರೆ ಸುಮ್ನೆ ಹೇಳುದವನು, ಇಷ್ಟು ಜೋರಾಗಿದ್ದಾರ ನಿಮ್ಮ ಗುರುಗಳು, ಇಷ್ಟು ಗಂಭೀರವಾಗಿ ನೀನು ಕೊಡ್ಬೇಕಾದ ಸ್ವತ್ತನ್ನ ಗುರುದಕ್ಷಿಣೆಯನ್ನು ಕೊಡ್ಲಿಕ್ಕೋಸ್ಕರ ಇಷ್ಟು ಪರದಾಡ್ತಾ ಇದ್ಯಾ? ನೀನೆಲ್ಲ ಬಿಡಿಸಿ ಹೇಳ್ಬೇಕಿತ್ತು ತಾನೆ, ಸುಮ್ನೆ ಏನೋ ತೋರ್ಬೇಕು ಕೊಡ್ಬೇಕು ಅಂತ ಹೇಳ್ತಾ ಇದ್ದಿ. ಅವ್ರು ಇಷ್ಟು ನೀನು ಆಡಿದ ಮಾತಿಗೆ ಪ್ರತಿಯಾಗಿ ಕೊಡ್ಬೇಕಾದ ಇಲ್ಲದೆ ಹೋದ್ರೆ ಏನೋ ಆಗತ್ತೆ ಅಂತ ಅನ್ನೋದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ. ಸರಿ ಹೋಗೋಣ. ನಾನು ಒಂದ್ ಮಾತು ಹೇಳ್ತಾನೆ, ಹೌದೌದು, ಗುರುಗಳಿಗೆ ಕೊಡ್ಬೇಕಾದ್ದನ್ನ ಬೇಗ ಕೊಡ್ಬೇಕು. ಗುರುಸ್ಥಾನೀಯರನ್ನ ನಾವು ಯಾವತ್ತೂ ಕೂಡ ಅವಮಾನ ಮಾಡಬಾರದು. ನಾದತ್ವ ಗುರವೇ ಶಕ್ಯಂ ಕೃಷ್ಣಮರ್ಥಂ ತ್ವಯಾಸಿತುಂ. ನೀನೇನೇ ಸಂಪಾದನೆ ಮಾಡಿದ್ರು ಕೂಡ ಗುರುಗಳ ಋಣವನ್ನು ಇಟ್ಟುಕೊಂಡು ದಕ್ಷಿಣೆ ಕೊಡದೆ, ಅಥವಾ ನಾವೇನೇ ವಿದ್ಯೆಯನ್ನ ಪಡೆದ್ರು ಅಥವಾ ಏನೇ ಅವರಿಂದ ಒಳ್ಳೆಯದನ್ನ ಭಾವನೆಯನ್ನ ಪಡೆದ್ರು ಕೂಡ ಅದಕ್ಕೆ ಪ್ರತಿಯಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸದೆ ಹೋದ್ರೆ ಅದು ನಮಗೆ ಲಭ್ಯವೇ ಆಗುದಿಲ್ಲ, ಅಥವಾ ಅದರ ಫಲ ಸಿಗುದಿಲ್ಲ, ಅಥವಾ ಅದು ಇದ್ದು ಕೂಡ ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಆದ್ರಿಂದಾಗಿ ತಕ್ಷಣವೇ ಗುರುಗಳ ಋಣವನ್ನ ತೀರಿಸಬೇಕಾದ್ದು ಕರ್ತವ್ಯ. ಸರಿ, ಯೋಚನೆ ಮಾಡಬೇಡ, ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಭಗವದ್ಧ್ಯಾನ ಪರ್ವಣಿ 13 113ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. ಉದ್ಯೋಗ ಪರ್ವದ ಭಗವದ್ಧ್ಯಾನ ಪರ್ವ, ಭಗವಂತ ದುರ್ಯೋಧನನ ಮನೆಗೆ ಹೋದ ಕಥೆ ಅನ್ನೋದನ್ನ ಉಪಪರ್ವ, ಅದು ಉದ್ಯೋಗ ಪರ್ವ ಪ್ರಧಾನ ಪರ್ವ. ಅದರಲ್ಲಿ 113ನೇ ಅಧ್ಯಾಯ ಮುಕ್ತಾಯ ಆಯಿತು. ನಾರದರು ಮತ್ತೆ ಆ ಕಥೆಯನ್ನು ಮುಂದುವರಿಸ್ತಾರೆ. ಗಾಲವ ತುಂಬಾ ದೀನನಾಗಿ ಕೂತಿದ್ದಾನೆ, ಏನ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಇಡೀ ಭೂಮಿಯಲ್ಲಿ ಪ್ರಧಾನವಾದದ್ದು ಅಂದ್ರೆ ನಮಗೆ ಕಣ್ಣಿಗೆ ಕಾಣುವ ಹಾಗೆ ವ್ಯವಸ್ಥೆಗೆಲ್ಲ ಉಪಯೋಗಕ್ಕೆ ಬರುವಂತಹದ್ದು ಭೂಮಿ ಮತ್ತು ಅಗ್ನಿ, ಅಂದ್ರೆ ಭೂ ತತ್ವ ಮತ್ತು ಅಗ್ನಿ ತತ್ವ. ಇದೆರಡರ ಮಿಶ್ರಣದಿಂದಲೇನೆ ಬಂಗಾರ ಅನ್ನೋದು ಹುಟ್ಟುದು. ಯಾಕೆ ಇದನ್ನು ಹೇಳಿದ್ರು ಅಂದ್ರೆ ಇದೆಲ್ಲ ಯೋಚನೆ ಮಾಡ್ಬೇಕಾದ ಸಂಗತಿ. ಅರ್ಥ ವ್ಯವಸ್ಥೆಯಲ್ಲಿ ಒಂದು ಅರ್ಥ ಅನ್ನೋದು ಸುಮ್ಮನೆ ಬರುವುದಿಲ್ಲ. ಬರೀ ನೋಟ್ ಪ್ರಿಂಟ್ ಮಾಡೋದು, ಅಥವಾ ಯಾರು ಈ ಜಾದುಗಾರ ಪೇಪರ್ ಚೂರುಗಳನ್ನು ಹೀಗೆ ಮಾಡಿ ನೋಟ್ ಪ್ರಿಂಟ್ ಮಾಡುತ್ತಾನೆ, ಹಾಗೆ ಎಲ್ಲರೂ ಮಾಡುದಿದ್ರೆ RBI ಹಾಕ್ಬೇಕಿತ್ತು. ಅಥವಾ ಅವರು ಅದಕ್ಕೋಸ್ಕರ ಅದಕ್ಕೆ ಒಂದು ವಾರ್ಷಿಕ ಲೆಕ್ಕಾಚಾರ, ಎಷ್ಟು ದೇಶದಲ್ಲಿ ಉತ್ಪತ್ತಿ ಆಗಿದೆಯೋ ಅಷ್ಟಕ್ಕೆ ಸರಿಯಾದ ನೋಟನ್ನ ಪ್ರಿಂಟ್ ಮಾಡಿ ಅದನ್ನ ಮತ್ತೆ ಹೊರಗೆ ಬಿಡುದು, ಇದೆಲ್ಲ ವ್ಯವಸ್ಥೆ ಯಾಕೆ? ಅದರ ಒಂದು ಸೂಕ್ಷ್ಮವಾದ ವಿವರಣೆ ಇಲ್ಲಿದೆ. ಹಿರಣ್ಯ ಅಂದ್ರೆ ಏನು, ಅದು ದುಡ್ಡು ಹೇಗಾಗುತ್ತೆ ಅನ್ನೋದನ್ನ ಗರುಡ ಮಾತಾಡ್ತಾ ಹೇಳ್ತಾನೆ. ಮನುಷ್ಯೇಭ್ಯ ಸಮಾದತ್ತೆ
ಶುಕ್ರಶ್ಚಿತ್ತಾರ್ಜಿತಂ ಧನಂ. ನಾವು ಮನಸ್ಸಿನಲ್ಲಿ ಅದಕ್ಕೆ ದುಡ್ಡು ಅಂತ ಬೆಲೆ ಕೊಟ್ರೆ ಮಾತ್ರ ದುಡ್ಡು. ಅದೇ ನೋಟನ ಮಗುವಿನ ಕೈ ಕೊಟ್ರೆ ಅದು ಮುದ್ದೆ ಮಾಡಿ ಎಸೆಯುತ್ತೆ. ಅಲ್ಲ, ದೊಡ್ಡವರಾಗುವಾಗ್ಲೇ ನಾವು ಮಕ್ಕಳಿಗೆ ಅದನ್ನು ನೋಡಿ ಹೇಳಿಕೊಟ್ಬಿಡ್ತೇವೆ. ನೀವು ಬೇರೆ ನೋಟ್ ಕೊಟ್ರೆ ಅದಕ್ಕೂ ಗೊತ್ತಾಗುತ್ತೆ. ನೀವು ಡೂಪ್ಲಿಕೇಟ್ ನೋಟ್ ಕೊಟ್ರೆ ನಮ್ಗಿಂತ ಹೆಚ್ಚು ಅವುಗಳಿಗೆ ಗೊತ್ತಾಗುತ್ತೆ. ಅಂದ್ರೆ ಆ ತರ ನಾವು ಅವುಗಳನ್ನ ತಯಾರು ಮಾಡ್ತೇವೆ. ಆದ್ರೆ ನಿಜವಾಗಿ ತಿಳಿಯದ ಒಬ್ಬ ವ್ಯಕ್ತಿಗೆ ಆ ನೋಟನ್ನ ಕೊಟ್ರೆ ಅವನಿಗೆ ಪೇಪರ್ ಆಫ್ ಪೀಸ್ ಅಷ್ಟೇ. ಅದು ಪೀಸ್ ಆಫ್ ಪೇಪರ್ ಅಷ್ಟೇ, ಒಂದು ತುಂಡು. ಅದು ಯಾವುದೇ ರೀತಿಯ ಬೆಲೆ ಅದನ್ನು ಕಲ್ಪಿಸಿಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ಅದು ವ್ಯರ್ಥವೇ ಪದಾರ್ಥ. ಅದು ಬಂಗಾರ ಆಗಿರ್ಬೋದು, ಅದು ರೋಲ್ಡ್ ಗೋಲ್ಡ್ ಆಗಿರ್ಬೋದು. ಅವನ ಅದಕ್ಕೆ ಬಂಗಾರ ಅಂತ ಅನ್ಕೊಂಡ್ರೆ ಅದು ದುಡ್ಡಿದೆ, ಅಲ್ಲ ಅಂತ ಅನ್ಕೊಂಡ್ರೆ ಅದು ದುಡ್ಡಿಲ್ಲ. ಪುರಂದರದಾಸರ ಒಂದು ಕಥೆಯಲ್ಲಿ ಕಲ್ಲು ಮತ್ತೆ ಮುತ್ತುಗಳೆಲ್ಲ ಮಿಕ್ಸ್ ಮಾಡಿ ತಂದು ಮನೆ ಮುಂದೆ ಹಾಕಿದಾಗ ಅವ್ರಿಗೆ ಏನು ಕಾಣಿಸ್ಲಿಲ್ಲ, ಎಲ್ಲ ಬಿಟ್ಟಿದ್ರಂತೆ. ಹೆಂಡತಿ ಎಲ್ಲ ಎತ್ಕೊಳ್ಳಿಕ್ ಹೋದ್ರಂತೆ, ಅದೆಲ್ಲ ಎತ್ತು ಮಾಡೋದು ಕಲ್ಲದು ಅಂತ. ಅಂದ್ರೆ ಅದರ ಅರ್ಥ ಕಲ್ಲು ಅದು ಎರಡು ಒಂದೇ. ನಿಜವಾಗಿ ಹೇಳ್ಬೇಕು ಅಂದ್ರೆ ನಾವು ಅದಕ್ಕೆ ಬೆಲೆ ಬರುತ್ತೆ ಅಂತ ಕಲ್ಪಿಸಿಕೊಂಡು ಮೇಲೆ ಮಾತ್ರ ಅದಕ್ಕೆ ಮಾರಾಟ ಮಾಡಿ ಹೆಚ್ಚಿನ ಬೆಲೆಯನ್ನು ಸಂಪಾದನೆ ಮಾಡುವುದು ಅಂತ ಆಗುದಾದ್ರಿಂದ ಅದರ ವ್ಯತ್ಯಾಸವನ್ನ ಮನುಷ್ಯ ಗುರುತಿಸಿ ಆ ಸಂಪತ್ತಿನಿಂದ ತನಗೆ ಬೇಕಾದ್ದನ್ನ ಅರ್ಜನೆ ಮಾಡ್ತಾನೆ, ಲೋಕಕ್ಕೆ ವ್ಯವಹಾರಕ್ಕೆ ಅದನ್ನು ಬಳಸಿಕೊಳ್ತಾನೆ. ಈ ಸಂಪತ್ತು ಭೂಮಿಯಲ್ಲಿ ಬಂಗಾರ ಬೇಕಾದಷ್ಟಿದೆ. ಇದರ ನಿಜವಾದ ಒಡೆತನ ಇರುವುದು 3 ಜನರಿಗೆ. ಒಬ್ಬ ಅಜೈಕಪಾತ್, ಇನ್ನೊಬ್ಬ ಅಹಿರ್ಬುದ್ನಿ, 3ನೇವನು ಕುಬೇರ. ಈ 3 ಜನ ಈ ಸಂಪತ್ತಿನ ಒಡೆಯರು. ಅದರಲ್ಲಿ ಧನದ ಅಂದ್ರೆ ಕುಬೇರನಿಗೆ ನಮ್ಮ ಮನುಷ್ಯನಿಗೆ ಸಂಬಂಧಪಟ್ಟ ಸಂಪತ್ತಿನ ಒಡೆತನ ಇರುವುದಲ್ಲಿ. ದೇವಲೋಕದ ಸಂಪತ್ತು ಅಂತ ಒಂದಿಷ್ಟು ಇರುತ್ತೆ, ಮನುಷ್ಯ ಲೋಕದ ಸಂಪತ್ತು ಅಂತಿದೆ. ಅದನ್ನ ಧನದ ನೋಡ್ಕೊಳ್ತಾನೆ. ಸತ್ವಂ ಯಾಚಾತ್ರ ರಾಜಾನಂ ಕಿಂಚಿತ್ ರಾಜರ್ಷಿ ವಂಶಜಂ. ಹಾಗಾಗಿ ನಾವೀಗ ಕುಬೇರನನ್ನೋ ಅಹಿರ್ಬುದ್ಧನನ್ನೋ ಯಾರನ್ನು ಕೇಳಿಕ್ಕಾಗುದಿಲ್ಲ. ಆದ್ರೆ ಅವರಿಂದ ಸಂಪಾದನೆ ಮಾಡಿ ಅವರ ಸಿದ್ಧಿಯಿಂದ ಪಡೆದಂತಹ ಸಂಪತ್ತನ್ನು ಹೊಂದಿದ ರಾಜರ್ಷಿಗಳು ಯಾರಾದ್ರೂ ಇದ್ರೆ ಅವ್ರ ಹತ್ರ ಹೋಗಿ ನಾವು ಈ ಬಂಗಾರವನ್ನ ಅಥವಾ ಇನ್ಯಾವುದೋ ಒಂದು ರೀತಿಯಿಂದ ದುಡ್ಡನ್ನ ಕೇಳಬಹುದು. ಆಗ ದುಡ್ಡು ಅಂದ್ರೆ ಅದೇ, ಬಂಗಾರವೇ ದುಡ್ಡು, ಧನ ಅಂತ ಹೆಸರು ಅದಕ್ಕೆ. ಇನ್ನೊಂದು ಧನ ಅನ್ನೋದೇ ಕನ್ನಡದಲ್ಲಿ ದನ ಆಯ್ತು. ಆ ದನವೂ ಕೂಡ ಧನವೇ. ಹಿಂದೆ ಗೋಧನ ಅಂತ ಅದಕ್ಕೆ ಹೆಸರು. ಹಿಂದೆ ಏನೇ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಪ್ರಸಂಗ ಇದ್ದಾಗ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಇಷ್ಟು ಹಸುಗಳನ್ನು ಕೊಟ್ರೆ ಅಷ್ಟು ಬೆಳೆಗಳನ್ನು ಕೊಡುವುದು ಅನ್ನೋ ವ್ಯವಹಾರ ಇತ್ತು. ಆ ಪಾಂಡವರ ಮುಂದಿನ ಕಥೆಯಲ್ಲೂ ಕೂಡ ಉತ್ತರ ಗೋಗ್ರಹಣ ಪರ್ವ ಬಂದಾಗ ಆ ಷಷ್ಟಿಂ ಗವಾಂ ಸಹಸ್ರಾಣಿ 60,000 ಗೋವುಗಳನ್ನು ಅಪಹರಿಸಿದ್ದಾನೆ, ಅದು ನಮ್ಮ ದೊಡ್ಡ ಸಂಪತ್ತು ಅಂತ ಉತ್ತರ ಕುಮಾರನನ್ನು ಪ್ರಚೋದಿಸುವಾಗ ನಮ್ಮ ಗೋಧನ ಹೋಯ್ತು ಅಂದ್ರೆ ದೇಶ ದಿವಾಳಿ ಆಯ್ತು ಅಂತ ಲೆಕ್ಕ, ಅದರಿಂದ ಬೇಗ ಅವುಗಳನ್ನು ಬಿಡಿಸ್ಕೊಂಡು ಬಾ ಅಂತ ಅಲ್ಲಿ ಅವನನ್ನು ಉತ್ತೇಜನ ಹಾಕುವಾಗ ಗೋಧನ ಅಂತ ಹೇಳ್ತಾರಲ್ಲಿ. ಹಾಗಾಗಿ ಅಂತಹ ಧನ ಇದ್ದಾಗ ರಾಜ್ಯ ಬಾಳತ್ತೆ, ಬೆಳೆಯತ್ತೆ. ಅಂತ ಸಂಪತ್ತಿರುವವನನ್ನ ನಾವು ಹೋಗಿ ಕೇಳಬೇಕು. ಆದ್ರೆ ಒಂದು ಅಪೀಡ್ಯ ರಾಜ ಪೌರಾನ್ಹಿ ಯೋ ನೌ ಕುರಿಯಾತ್ ಕೃತಾರ್ಥಿನೋ. ಆದ್ರೆ ಅವನು ಯಾವತ್ತೂ ಕೂಡ ಒಂದು ಕಡೆ ಫ್ರೀ ಕೊಡ್ತಾನೆ ಅಂತ ಹೇಳಿ ಇನ್ನೊಂದು ಕಡೆ ಬರೆ ಹಾಕೋನಾಗಿರ್ಬಾರ್ದು. ಅಪೀಡ್ಯ ಪ್ರಜಾಹ, ಪ್ರಜೆಗಳನ್ನ ಪೀಡಿಸಿ ಇಲ್ಲಿ ಫ್ರೀ ಬಸ್ ಹೇಳುದು. ರಸ್ತೆಯಲ್ಲಿ ನೋಡಿದ್ರೆ ಬಸ್ ಫ್ರೀ, ಬಸ್ಸೇ ಇರಲ್ಲ. ಇಡೀ ಊರಿಗೆ ಹೋಗೋದು 5 ಬಸ್ ಇದ್ರೆ ಒಂದು ಬಸ್ ಬಿಟ್ಟು ಎಲ್ಲರ ಅದರಲ್ಲೇ ನುಗ್ಗಾಟ, ತಿಕ್ಕಾಟ, ಅವ್ರವ್ರ ಜಗಳಾಟ, ಕಿತ್ತಾಟ ಇದೆಲ್ಲ ನಡೆಸಿ ಇನ್ನೊಂದ್ ಕಡೆಯಿಂದ ನಾನು ಬಹಳ ಬೇಕಾದಷ್ಟು ಭಾಗ್ಯಗಳನ್ನು ಕೊಟ್ಟಿದ್ದೇನೆ ಅಂತ ಭಾಗ್ಯಹೀನರನ್ನಾಗಿಸುವ ರಾಜನ ಕೈಯಲ್ಲಿ ಏನು ತಗೋಬಾರ್ದು. ಅಂತವನ ಕೈಯಲ್ಲಿ ಫ್ರೀ ತಗೊಂಡ್ರೆ ಅದು ತಗೊಂಡವನಿಗೆ ಮೃತ್ಯು ಕಂಟಕ ಅಂತ ನಾನು ಹೇಳಿದ್ದಲ್ಲ, ಇಲ್ಲೇ ಇದೆ. ಅಪೀಡ್ಯ ರಾಜ ಪೌರಾನ್ಹಿ ಯೋನೋ ಕುರಿಯಾತ್ ಕೃತಾರ್ಥಿನೋ. ನಮ್ಮನ್ನು ಯಾರಿಂದ ನಾವು ಪಡೆದ ಕೃತಾರ್ಥಿಗಳಾಗಬೇಕು ಅಂದ್ರೆ ಯಾರು ಪ್ರಜೆಗಳನ್ನ ಪೀಡಿಸದೆ ಟ್ಯಾಕ್ಸ್ ಅನ್ನ ಮೇಲ್ ಹಾಕ್ತಾ ಇರುದು. ಇಲ್ಲಿ ಫ್ರೀ ಕೊಡುವ ಹಾಗೆ ಹೇಳುದು, ಇಲ್ಲಿ 2,000 ಕೊಟ್ಟು ಅಲ್ಲಿ ಕುಡಿಯುವ ಪದಾರ್ಥಕ್ಕೆ ಗಾಡಿ ಕುಡಿಯುವಂತದ್ದಿರ್ಬೋದು, ಅವನ್ ಕುಡಿಯುವಂತದ್ದಿರ್ಬೋದು, ಯಾವ್ದು ಕುಡಿಯುತ್ತೋ ಅಥವಾ ಹಾಲು ಇರ್ಬೋದು, ಏನೇ ಆದ್ರೂ ಅದೆಲ್ಲದಕ್ಕೆ ರೇಟ್ ಜಾಸ್ತಿ ಮಾಡಿ ಇಲ್ಲಿ ತಗೊಂಡು 2,000 ರೂಪಾಯಿ, ಅದಕ್ಕಿಂತ 10,000 ರೂಪಾಯಿ ಖರ್ಚು ಬೇರೆ ಬರಬೇಕು. ಆ ರೀತಿ ಮಾಡಿ ಒಂದ್ ಕಡೆಯಿಂದ ಬೆಣ್ಣೆ ತೋರಿಸಿ ಇನ್ನೊಂದ್ ಕಡೆಯಿಂದ ಸುಣ್ಣ ಕಣ್ಣಿಗೆ ಎರಚುವಂತಹ ಅಧಿಕಾರಿಗಳ ನಡುವಿನಿಂದ ಸಂಪತ್ತನ್ನ ಯಾವತ್ತೂ ತಗೊಳ್ಳಿಕ್ ಹೋಗ್ಬಾರ್ದು. ನಾವ್ ಎಷ್ಟಂತ ತಗೊಳ್ತೀವೋ ಅಷ್ಟು ಗೃಹ ಜ್ಯೋತಿ ಅಂತ ಹೇಳಿ ಗೃಹ ದೋಚಿ ಹೋಗ್ತಾರೆ, ನಮ್ಗೆ ಗೊತ್ತೇ ಆಗುದಿಲ್ಲ ಏನ್ ಮಾಡಿದ್ರು ಅಂತ. ಆದ್ರಿಂದ ಈ ಅರ್ಥದಲ್ಲಿ ರಾಜನ ಹತ್ರ ನಾವು ಬಹಳ ಎಚ್ಚರಿಕೆಯಿಂದ ವ್ಯವಹರಿಸ್ಬೇಕು. ತಗೊಂಡ್ಮೇಲೆ ಮತ್ತೆ ಕೈಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರಬಾರದು. ಆಮೇಲೆ ಹೇಳ್ತಾರೆ 5 ವರ್ಷ ನಮ್ಮ ಹತ್ರ ಎಲ್ಲ ತಗೊಂಡಿದ್ದೀರಿ, ಈಗ ಏನು ಮುಂದೆ ನಿಮ್ಗೆ ಮತ್ತೆ ವಾಪಸ್ ಬೇಕು ಅಂದ್ರೆ ನಮ್ಮನ್ನ ಆರಿಸಿ, ಇಲ್ಲ ಅಂದ್ರೆ ನಿಮ್ಮ ಮನೆಯದ್ದೆಲ್ಲ ಲೈಸೆನ್ಸ್ ಗಳನ್ನ ಕಟ್ ಮಾಡ್ತೇವೆ ಅಂತ ಆಮೇಲೆ ಜೋರ್ ಮಾಡ್ಲಿಕ್ಕೆ ಅವ್ರ ಹತ್ರ ಜುಟ್ಟು ಕೊಟ್ಟಾಗಿರುತ್ತೆ. ಅಭಿಗಚ್ಚಾವಹೇ ತಮ್ವೈ ಅಸ್ತಿ ಸೋಮಾನ್ವಯೇ. ಸೋಮ ವಂಶದಲ್ಲಿ ಒಬ್ಬ ಇದ್ದಾನೆ, ತುಂಬಾ ಒಳ್ಳೆಯ ರಾಜ. ಅವನನ್ನ ಯಯಾತಿ ಅಂತ ಕರೀತಾರೆ. ರಾಜರ್ಷಿ
ಅವನು ಋಷಿಯೂ ಹೌದು, ರಾಜನೂ ಹೌದು, ಅಂತಹ ವ್ಯಕ್ತಿತ್ವ. ಅವನನ್ನು ಹೋಗಿ ಕೇಳಿದ್ರೆ ಅವನು ನಹುಷನ ಮಗ, ಸತ್ಯ ವಿಕ್ರಮ, ಹೇಳಿದ ಮಾತನ್ನು ಚೆನ್ನಾಗಿ ನಡೆಸುವವನು. ಕೊಡ್ತೇನೆ ಅಂತ ಹೇಳಿ ಆಮೇಲೆ ಟೊಪ್ಪಿಗೆ ಹಾಕೋನಲ್ಲ. ಕೊಡ್ತೇನೆ ಅಂತ ಹೇಳಿ ಆಮೇಲೆ ಆ ಕಂಡೀಷನ್ ಇದ್ರೆ ಕೊಡುದು, ಈ ಕಂಡೀಷನ್ ಇದ್ರೆ ಕೊಡುದು, ನಿಮ್ಗೆ ಯುವ ನಿಧಿ ಅಂತ ಇದ್ರಲ್ಲಿ ಹೆಸರಿದ್ರೆ ಮಾತ್ರ ಕೊಡುದು, ನೀವು ಆಧಾರ್ ಕಾರ್ಡ್ ತಂದಿದ್ರೆ ಮಾತ್ರ ಫ್ರೀ ಕಳಿಸುದು, ಇಲ್ಲಾಂದ್ರೆ ನೀವು ದುಡ್ಡು ಗಟ್ಟಿ ಹೋಗ್ಬೇಕು ಅನ್ನೋ ಈ ಯಾವುದೇ ಷರತ್ತುಗಳ ಅನ್ವಯಿಸದೆ ನ್ಯಾಯಯುತವಾಗಿ ನಮಗೆ ಬೇಕಿರುವ ಸಂಪತ್ತನ್ನು ಕೊಡುವಂಥವನು ಯಯಾತಿ ಸದಾಸ್ಯತಿ ಮಯಾಚೋಕ್ತ. ಅದು ನೀನು ಹೋಗಿ ಕೇಳು, ನಾನು ನೀ ಮಿತ್ರನಾದ್ರೆ ಒಂದ್ ಮಾತು ಹೇಳಿದ್ರೆ ಅವನು ಖಂಡಿತ ನಿನಗೆ ಅಗತ್ಯ ಇರುವುದನ್ನ ಭವತಾ ಚಾರ್ಥಿತ ಸ್ವಯಂ, ನೀನು ಅರ್ಥನೆ ಮಾಡಿದ್ರೆ ನಾನು ಅವನಿಗೆ ಒಂದು ಹೇಳುದುಂಟು, ಇನ್ಫ್ಲುಯೆನ್ಸು ಅಂತ. ಮಯಾಚೋಕ್ತ, ನಾನು ಕೂಡ ಅವನಿಗೆ ಹೇಳ್ತೇನೆ, ಅವನಿಗೂ ಸಹಾಯಕ್ಕೆ ಬೇಕು, ಅವಶ್ಯವಾಗಿ ಕೊಡು ಅಂತ. ನನ್ನ ಮಾತಿಗೆ ಅವನು ಹಿಂದೆ ಏಟ್ ಹಾಕೋನಲ್ಲ, ನಾನು ಹೇಳಿದ ಮಾತನ್ನು ಕೂಡಲೇ ನಡೆಸ್ತಾನೆ. ವಿಭವಶ್ಚಾಸ್ಯ ಸುಮಹಾನ್, ಅವನ ಹತ್ರ ಬೇಕಾದಷ್ಟು ಸಂಪತ್ತಿದೆ, ಬೇಕಾದಷ್ಟು ಯಾಗ ಯಜ್ಞಾದಿಗಳನ್ನ ಮಾಡಿ ಅಗತ್ಯ ಇದೆ, ಎಲ್ಲರಿಗೂ ಬೇಕಾದಷ್ಟು ಸಂಪತ್ತನ್ನ ದಾನ ಧರ್ಮ ಮಾಡಿದಂತಹ ವ್ಯಕ್ತಿತ್ವ ಅವನದ್ದು. ನೀನು ಗುರುಧನಕ್ಕೋಸ್ಕರ ಅಂತ ಕೇಳಿದ್ರೆ ಅವನು ಖಂಡಿತ ಇಲ್ಲ ಅಂತ ಹೇಳಲ್ಲ. ಅದರಿಂದಾಗಿ ಅವನನ್ನು ಹೋಗಿ ಕೇಳೋಣ, ಮೊದಲು ಅವನನ್ನು ಹೋಗಿ ಭೇಟಿಯಾಗೋಣ ಅಂತ ಮಾತಾಡಿಕೊಂಡು ತಥಾತೋ ಕಥೆಯಂತೂ ಹಾಗೆ ಮಾತಾಡ್ತಾ ನೇರವಾಗಿ ಪ್ರತಿಷ್ಠಾತೆ ನರಪತಿಂ ಯಯಾತಿಂ ಪ್ರತ್ಯುಪಸ್ಥಿತವು, ಸೀದಾ ಯಯಾತಿಯ ಸಮಕ್ಷಕ್ಕೆ ಬಂದ್ರು, ಯಯಾತಿಯ ಮುಂದೆ ಬಂದು ನಿಂತರು. ಅವನು ಕೇಳ್ದ, ಓಹ್ ಎಷ್ಟು ಅಪರೂಪದ ವ್ಯಕ್ತಿಗಳು ಬಂದಿದ್ದೀರಿ, ಬಂದ ಕಾರಣ ಏನು, ಆತಿಥ್ಯ ಸ್ವೀಕರಿಸಿ ಅಂತ ಅವರನ್ನ ಆತಿಥ್ಯ ಮಾಡಿ ಬಂದ ಕಾರಣವನ್ನ ಕೇಳಿ ವಿನತಾ ಸುತಃ ಗರುಡ ಇವನ ಪರಿಸ್ಥಿತಿಯನ್ನೆಲ್ಲ ಹೇಳುತ್ತಾನೆ. ಓ ನಾಹುಷನೇ, ನನ್ ಗೆಳೆಯ ಇವನು. ಯಾಕಂದ್ರೆ ಇವನೇ ಡೈರೆಕ್ಟ್ ಆಗಿ ಮಾತಾಡಿದ್ರೆ, ಈಗ ನೋಡಿ ನಾವ್ ಯಾರ್ದೋ ಮನೆಗೆ ಹೋಗುವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಸೀದಾ ನಾವು ಹೋಗಿ ಮಾತಾಡ್ತೀವ, ಅಥವಾ ಮಾತಾಡಿದ್ರೆ ಅಲ್ಲೊಂದದು ನ್ಯಾಯ ಅಂತ ಅನ್ಸುತ್ತ, ಅಥವಾ ಅದನ್ನ ನಾವೇನಂತೀವಿ ಟೇಬಲ್ ಮ್ಯಾನರ್ಸ್ ಅನ್ನುವ ಹಾಗೆ. ಕರ್ಕೊಂಡು ಹೋದದ್ದು ಅವರು, ನಾವೇ ಸೀದಾ ಹೋಗಿ ಇವ್ರು ಮಾತಾಡೋಕ್ಕಿಂತ ಹೆಚ್ಚು ವಿಷಯ ನಾವು ಮಾತಾಡಿ ಅವರನ್ನ, ಇವನೇನ್ ಮಾರ್ರೆ ಕೈ ತೋರಿಸಿದ್ರೆ ಬೆರಳು ತೋರಿಸಿದ್ರೆ ಕೈಯ ನುಂಗಿ ಬಿಡ್ತಾನೆ ಅಂತ ಅನ್ನೋ ತರ ಅನ್ಸುತ್ತೆ. ಗಾಲವ ಸುಮ್ನೆ ನಿಂತ, ಸ್ವತಃ ಗರುಡನೇ ಮಾತಾಡಿದೀವ್, ನನ್ ಗೆಳೆಯ ಗುರುಗಳ ಹತ್ರ ವಿದ್ಯಾಭ್ಯಾಸ ಮುಗಿಸಿ ಶಿಕ್ಷಣ ಆದ ನಂತರ ಗುರು ದಕ್ಷಿಣೆ ಕೊಡಬೇಕು ಅಂತ ಸ್ವಲ್ಪ ಒತ್ತಾಯ ಮಾಡಿ ಗುರು ಕೋಪಕ್ಕೊಳಗಾಗ್ಬಿಟ್ಟಿದ್ದಾನೆ. ಅದನ್ನ ಹೇಳ್ತಾನೆ ಡೈರೆಕ್ಟ್ ಆಗಿ. ಅಸಕೃತ್ತೇನ ಚೋಕ್ತೇನ ಕಿಂಚಿತ್ ಆಗತ ಮನ್ಯು ಅಂದ್ರೆ ಕೋಪ, ಸ್ವಲ್ಪ ಜಾಸ್ತಿ ಆಯ್ತು ಒಂದು. ಅದನ್ನು ಅವನ ಎದುರುಗಡೆನೆ ಹೇಳ್ತಾನೆ, ಇಲ್ಲಿ ಸಹಾಯ ಮಾಡ್ತೇನೆ ಅಂತ ಹೇಳಿ ಅವನ ಹತ್ರ ಇನ್ನೊಬ್ಬ ಇದಾನಲ್ಲ ಮಹಾ ವೇಷ್ಟು ಅಂತ ಅವನ ಹಿಂದಿಂದ ಬೈಲಿಲ್ಲ. ಅವನ ಎದುರುಗಡೆ ಗುರುಗಳಿಗೆ ಸ್ವಲ್ಪ ಕೋಪ ಬರೆಸಿದ್ದಾನೆ. ಆದ್ರೆ ಉದ್ದೇಶ ಅವನಿಗೆ ಗುರುಗಳ ಹತ್ರ ಏನು ಕೊಡದೆ ನಾನು ತಗೊಂಡ್ರೆ ವಿದ್ಯೆ ನನಗೆ ಒಲಿಯಲ್ಲ ಅಂತ ಅವನಿಗೊಂದು ಭಯ. ಅದಕ್ಕೋಸ್ಕರ ಹಠ ಮಾಡಿ ನೀವೇನಾದ್ರೂ ಕೇಳಿ ಅಂತ ಒತ್ತಾಯ ಮಾಡಿದ್ದಕ್ಕೆ ಅವರು ಕೇಳೋರಿಗೆ ಇವನ ಗ್ರಹಚಾರ ಏನು ಬಲ ಇತ್ತೋ ಗೊತ್ತಿಲ್ಲ, 800 ಒಂದು ಕಿವಿ ಕಪ್ಪಗುಳ್ಳ ಇಡೀ ಮೈ ಬೆಳ್ಳಗಿರುವ ಕುದುರೆಗಳನ್ನ ಕೇಳಿದ್ದಾನೆ, ಜಾತಿಯ ಕುದುರೆಗಳು. ಅದನ್ನ ನೀನು 800 ಅವನಿಗೆ ಬೇಕಿದೆ, ನಿನ್ನ ಹತ್ರ ಖಂಡಿತ ಸಿಕ್ಕೀತು ಅಂತ ಭರವಸೆ ಇಟ್ಟುಕೊಂಡು ಅವನಿಗೆ ಹೇಳಿ ಕರ್ಕೊಂಡ್ ಬಂದಿದ್ದೇನೆ, ಇನ್ನು ನೀವು ಮಾತಾಡ್ಕೊಳ್ಳಿ ಅಂತ ಅವನನ್ನು ಮುಂದೆ ಬಿಡ್ತಾನೆ. ಆಗ ಸೋಯಂ ಶೋಕೇನ ಮಹತ, ಇನ್ನು ದುಃಖದಲ್ಲೇ ಇದ್ದಾನೆ ಹುಡುಗ, ಯಾರು ಶಿಷ್ಯ. ಅಶಕ್ತ, ಅವನಿಗೆ ತಾನಾಗಿ ಏನಾದ್ರೂ ಸಂಪಾದಿಸಿ ಕೊಡೋಣ ಅಂದ್ರೆ ಅಷ್ಟು ಸಂಪಾದನೆ ಮಾಡುವ ವ್ಯವಹಾರದ ಚಾತುರ್ಯ ಅವನಲ್ಲಿಲ್ಲ. ಬೇಡಿ ಪಡ್ಕೊಂಡು ಅದು ಜೀವನ ಪೂರ್ತಿ ಮುಗಿಯದ ಕತೆ ಅದು. ಯಾರಾದ್ರೂ ಒಬ್ರು ಸಮಾಜದ ಹಿತಚಿಂತಕರು ಒಂದಿಷ್ಟು ಅವನ ಕೈ ಕೊಟ್ಟ ಮೇಲೇನೆ ಈಗ ಅಯೋಧ್ಯೆಯನ್ನ ಕಟ್ಟಬೇಕು ಅಂತಂದ್ರೆ ಯಾರು ಒಬ್ಬ ನಾನು ಕಟ್ತೇನೆ ಅಂತ ಕೂತಿದ್ರೆ ಆಗ್ತಿತ್ತ? ಇಡೀ ದೇಶದ ಮಂದಿ 1 ರೂಪಾಯಿ 2 ರೂಪಾಯಿ ಕೊಟ್ಟದ್ರಿಂದ ಅಷ್ಟು ದೊಡ್ಡ ಸಂಪತ್ತಿನ ನಿಧಿ ಒಂದು ಸ್ಥಾಪನೆಯಾಗಿ ಅದಕ್ಕೆ ಮುಂದೆ ಎಷ್ಟು ವರ್ಷಕ್ಕೆ ಬೇಕಾದ್ರೂ ಪೂಜೆಗಾಗುವ ವ್ಯವಸ್ಥೆಯ ಒಂದು ಸಂಪತ್ತಾಯ್ತು. ಅದು ಸಾರ್ವಜನಿಕ ಅಂದ್ರೆ ಎಲ್ಲರೂ ಸೇರಿ ಕಟ್ಟಂದ್ರೆ ಎಲ್ಲರಿಗೂ ಸಂಬಂಧಿಸಿದ ಜಾಗ ಅದು. ಹಾಗಿದ್ದಾಗ ಸಮಾಜದಲ್ಲಿ ಹಾಗೆ ಒಳ್ಳೆ ಕೆಲಸಗಳನ್ನು ಮಾಡ್ಬೇಕಾದದ್ದು ಕರ್ತವ್ಯ. ಅವನಿಗೆ ಗುರುದಕ್ಷಿಣೆಗೋಸ್ಕರ ತನ್ಗೆ ಏನೋ ಒಂದು ಊಟಕ್ಕೆ ತಿಂಡಿಗೆ ಅಂದ್ರೆ ಇಷ್ಟೆಲ್ಲ ನಿನ್ನ ಹತ್ರ ಬಂದು ಕೇಳ್ಬೇಕಾದಿರ್ಲಿಲ್ಲ. ಅವನು ಏನ್ ಬೇಕೋ ಅವನನ್ನ ನಿತ್ಯ ವೇದಾನುಷ್ಠಾನ ಪಾಠ ಪಾರಾಯಣ ಇತ್ಯಾದಿಗಳಿಂದ ತುಂಬಿಸ್ಕೊಳ್ಬೇಕು. ಆದ್ರೆ ಗುರುಗಳಿಗೆ ಕೊಡುವ ವಸ್ತುವಿನಲ್ಲಿ ಅದು ಕಾಲಕ್ಕೆ ಕೊಡಬೇಕು, ಅವ್ರು ಕೇಳಿದಷ್ಟು ಕೊಡ್ಬೇಕು, ಕೇಳಿದ್ದನ್ನೇ ಕೊಡ್ಬೇಕು. ನೀವು ಹೇಳಿದ್ರಿ ಆದ್ರೆ ಅಂತ ಕುದುರೆ ಸಿಗ್ಲಿಲ್ಲ, ಯಾವ್ದೋ ಒಂಚೂರು ಹೆಸರುಗತ್ತೆ ತರದಿದೆ ಅದನ್ನ ತಗೊಂಬಿಡಿ ಅಂತ ಹಾಗೆ ಹೇಳಲಿಕ್ಕಾಗಲ್ಲ. ಕೊಡುವಾಗ ಅವ್ರು ಏನ್ ಕೇಳಿದ್ರೆ ಅದನ್ನ ಕೊಡ್ಬೇಕು. ನೀವು ಕೇಳಿದ್ರಿ ಆದ್ರೆ ನಮ್ಮ ಹತ್ರ ಇರುದಿದು ಅಂತ ಆ ರೀತಿ ಮತ್ತೆ ಅವ್ರ ಹತ್ರ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ನೀವು ಏನಾದ್ರೂ ಮಾಡಿ ಭಿಕ್ಷೆಯ ರೂಪದಲ್ಲಿ ಆತನಿಗೆ ಅಗತ್ಯ ಇದ್ದದನ್ನ ಕೊಡಬೇಕು. ಯಾಕೆಂದ್ರೆ ಯಾರು ಗುರುಗಳ ಮಾತನ್ನ ನಡೆಸಿ ಅವರಿಗೆ ತೃಪ್ತಿ ಪಡಿಸ್ತಾನೋ ಅವನಿಗೆ ಅಪವರ್ಗ, ಬಿಡುಗಡೆಯ ದಾರಿ, ಮೋಕ್ಷ ಸಿಗುತ್ತೆ ಅಂತ ಮಾತು. ಅದರ ಅರ್ಥ ಏನು ಅಂದ್ರೆ ಗುರುಗಳ ಮನಸ್ಸಿಗೆ ಪ್ರೀತಿ ಆಯ್ತು ಅಂದ್ರೆ ಅದನ್ನ ವಿದ್ಯೆ ಇನ್ನಷ್ಟು ಬರುತ್ತೆ, ಆ ವಿದ್ಯೆಯಿಂದ ಇನ್ನಷ್ಟು ಭಕ್ತಿ ಜಾಸ್ತಿ ಆಗುತ್ತೆ, ಆ ಭಕ್ತಿಯಿಂದ ಮತ್ತಷ್ಟು ಭಗವಂತನನ್ನ ಕಾಣುವ ತವಕ ಹೆಚ್ಚುತ್ತೆ, ಅದು ಅಧ್ಯಯನಕ್ಕೆ ಕಾರಣ ಆಗುತ್ತೆ. ಇದು ಪರಂಪರೆಯ
ಯಾವುದೇ ಒಂದು ನೇರವಾದ ಘಟನೆಯಿಂದ ಮೋಕ್ಷಕ್ಕೆ ಹೋಗುದಿಲ್ಲ. ಕಾಶಿ ಮರಣಾನ್ಮುಕ್ತಿ, ಕಾಶಿಯಲ್ಲಿ ಸಾಯುವುದರಿಂದ ಮೋಕ್ಷ ಬರುತ್ತೆ, ಅದು ನಿಜವಾಗಿ ಹೌದಾಗಿದ್ರೆ ಎಲ್ಲರೂ ಕಾಶಿಯಲ್ಲಿ ಹೋಗಿಸ್ತಾ ಇದ್ರೆ ಸಾಕು. ಇಷ್ಟೆಲ್ಲ ಕಷ್ಟಪಟ್ಟು ಓದುದು, ಬರೆಯುವುದು, ಒದ್ದಾಡುದು, ದೇವಸ್ಥಾನಗಳಿಗೆ ಹೋಗುದು, ಪಾಪ ಪ್ರಕ್ಷಾಲನೆಗೆ ಅಂತ ಏನೇನೋ ಕರ್ತವ್ಯಗಳನ್ನು ಮಾಡುದು ಯಾಕೆ ಬೇಕಿತ್ತು? ಎಲ್ಲ ಮುಗಿಸಿ ಕೆಲಸ ಆಯ್ತು ಅಂದ್ರೆ ಸೀದ್ ಹೋಗಿ ಗಂಗೆಗೆ ಹಾರುದು ಕಾಶಿಯಲ್ಲಿ, ಹೌದಾಯ್ತಲ್ಲ. ಕೆಲವು ಅದು ಒಂದರ್ಥ. ಅದು ಕಾಶಿ ಮರಣ ಅಂತಂದು ಕಾಶಿ ಕ್ಷೇತ್ರದ ಮಹಾತ್ಮೆ ಹೇಳುವಾಗ್ಲೂ ಈ ಮಾತು ಬರುತ್ತೆ. ಅದು ಮತ್ತೆ ಕೊನೆಗೆ ಅಲ್ಲಿಗೆ ಬರುತ್ತೆ. ಆ ಜಾಗದಲ್ಲಿ ಹೋಗಿ ತಪಸ್ಸು ಮಾಡಿದ್ರೆ ಅಥವಾ ಅಲ್ಲಿ ಸಿಗುವ ಜ್ಞಾನಿಗಳ ಜೊತೆಗೆ ಒಡನಾಟ ಮಾಡಿದಾಗ ಒಂದಿಷ್ಟು ಜ್ಞಾನ ಬರುತ್ತೆ. ಕಾಶರ ದೀಪ್ತ ಒಳಗಿನಿಂದ ಅರಿವು ಹೆಚ್ಚುತ್ತೆ. ಆ ಅರಿವು ಹೆಚ್ಚಿ ಗುರು ಸೇವೆ ಮಾಡಿ ಜ್ಞಾನ ಪಡೆದಾಗ ಭಕ್ತಿ ಬಂದು ಮತ್ತಷ್ಟು ಶ್ರದ್ಧೆ ಬಂದು ಯಾವುದರಲ್ಲಿ ವೈರಾಗ್ಯ ಬರಬೇಕು ಅದೇ ವಿಷಯದಲ್ಲಿ ವೈರಾಗ್ಯ ಬಂದು ನಮ್ಗೆ ಈಗಲೂ ವೈರಾಗ್ಯ ಇದೆ, ಆದ್ರೆ ದೇವ್ರ ಮೇಲೆ ಅಷ್ಟೇ. ಆದ್ರೆ ನಿಜವಾಗಿ ವೈರಾಗ್ಯ ಬರಬೇಕಾದ್ರೆ ಪ್ರಪಂಚದ ಮೇಲೆ ಅಂತ ಅನ್ನೋದು ಗೊತ್ತಾದಾಗ ಅವನಿಗೆ ಭಗವಂತನ ಪ್ರೀತಿ ಇನ್ನಷ್ಟು ಹೆಚ್ಚಾಗುತ್ತೆ, ಅದರಿಂದ ಅವನಿಗೆ ಮೋಕ್ಷ ಆಗುತ್ತೆ. ಅದೇ ರೀತಿ ಗುರುದಕ್ಷಿಣೆ ಕೊಟ್ಟದ್ರಿಂದ ಮೋಕ್ಷ ಅಂದ್ರೆ ತಾತ್ಪರ್ಯ ಗುರುಗಳಿಗೆ ಪ್ರೀತಿ ಆಗುತ್ತೆ, ಅವನಿಗೆ ಕೊಟ್ಟ ವಿದ್ಯೆಗಳು ಅವನ ಜೀವನದಲ್ಲಿ ಫಲಿಸತ್ತೆ. ಫಲಿಸಿದಾಗ ಅದನ್ನ ಅರ್ಥವತ್ತಾಗಿ ಕರ್ಮಗಳನ್ನು ಮಾಡ್ತಾನೆ, ಅರ್ಥವತ್ತಾಗಿ ಧ್ಯಾನ ಮಾಡ್ತಾನೆ, ಅರ್ಥವತ್ತಾಗಿ ತನ್ನ ಬದುಕಿನ ಕೈಂಕರ್ಯವನ್ನೇ ದೇವರ ಪೂಜೆ ಅಂತ ಅಂದ್ಕೊಂಡು ಮಾಡ್ತಾನೆ. ಅದು ಕೊನೆಗೆ ಅವನಿಗೆ ಮೋಕ್ಷದ ದಾರಿಗೆ ಬಾಗಿಲನ್ನ ತೆಗೆಯುವಲ್ಲಿ ಕೀಲಿಕೈ ಆಗತ್ತೆ ಅನ್ನೋ ದೃಷ್ಟಿಯಿಂದ ಗುರುದಕ್ಷಿಣೆ ಅಂತ ಅನ್ನೋದು ಮೋಕ್ಷಕ್ಕೆ ಕಾರಣ ಆಗುವಂತ ಕೆಲಸ. ಆದ್ರಿಂದ ನೀವಂತಹದ್ದೊಂದು ಸಹಕಾರ ನೀಡಬೇಕು ಅಂತ ಅವನು ಕೇಳ್ತಾನೆ. ಜೊತೆಗೆ ಇನ್ನೊಂದು ಹೇಳ್ತಾನೆ, ಆ ಗರುಡನೇ ಹೇಳ್ತಾನೆ, ನೀನು ಒಂದು ಆ ಕುದುರೆಯನ್ನ ಕೊಟ್ರೆ ಅದರ ಮೈಯಲ್ಲಿ ಎಷ್ಟು ರೋಮಗಳಿವೆಯೋ ಅಷ್ಟು ಕಾಲ ನಿನಗೆ ಉತ್ತಮವಾದ ಪುಣ್ಯಕ್ಷೇತ್ರಗಳಲ್ಲಿ ಪುಣ್ಯಲೋಕಗಳಲ್ಲಿ ವಾಸ, ಅಷ್ಟು ವರ್ಷ ಕಾಲ. ಒಂದು ರೋಮಕ್ಕೆ 1 ವರ್ಷ ಅಂತ ಲೆಕ್ಕ, ಅಂತ ಪುಣ್ಯಲೋಕದಲ್ಲಿ. ಅಂತಹ ನರೇಶ್ವರ ಯಾವಂತಿ ರೋಮಾಣಿ ಹಯೇ ಭವಂತೀಹ ತಾವಂತೋ ವಾಜಿನೋ ಲೋಕಾನ್ ಪ್ರಾಪ್ನುವಂತಿ ಮಹೀತಳೆ. ಅಷ್ಟು ಕಾಲ ನೀನು ಉತ್ತಮವಾದ ಲೋಕದಲ್ಲಿ ಅದರಲ್ಲಿ ಅವ್ರು 800 ಕೇಳಿದ್ದು, ಒಂದೊಂದಕ್ಕೆ ಅಷ್ಟಾದ್ರೆ 800ಕ್ಕೆ ಎಷ್ಟಾಯ್ತು ಯೋಚನೆ ಮಾಡು. ಅದು ಪಾತ್ರನಿದ್ದಾನೆ, ನೀನು ದಾತೃವಿದ್ದಿ, ಕೊಡುವ ಶಕ್ತಿ ನಿನಗಿದೆ, ತಗೊಳ್ಳುವ ಅರ್ಹತೆ ಅವನಿಗಿದೆ. ನೀವಿಬ್ರು ಮಾತಾಡಿಕೊಂಡು ಪರಸ್ಪರ ಅವನಿಗೆ ಅಗತ್ಯವನ್ನು ಪೂರೈಸಿದ್ರೆ ನಾನು ಇಲ್ಲಿ ಬಂದ ಕೆಲಸ ನನಗೆ ಮುಕ್ತಾಯ ಆಗುತ್ತೆ. ಹೇಗೆ ಅಂದ್ರೆ ಅದಕ್ಕೊಂದು ಚಂದದ ಉದಾಹರಣೆ, ಶಂಖೇ ಕ್ಷೀರಮಿವಾಸಕ್ತಂ. ಒಳ್ಳೆಯ ಶಂಖದಲ್ಲಿ ಶುದ್ಧವಾದ ದೇಸಿ ಹಾಲನ್ನು ತುಂಬಿಸಿ ದೇವರಿಗೆ ಅಭಿಷೇಕ ಮಾಡಿದ್ರದ್ದು ಎಂಥ ಪುಣ್ಯವೋ ಅಂಥ ಪುಣ್ಯದ ರೀತಿಯಲ್ಲಿ ನಿಮ್ಮಿಬ್ಬರ ಸಮಾಗಮ. ನೀನು ಕೊಡುವವನು, ಅವನು ಸ್ವೀಕರಿಸುವವನು ಯೋಗ್ಯನಾಗಿ ಕೊಡುವವನು ಯೋಗ್ಯನಾದಾಗ ಅದು ದಾನದ ಉತ್ತಮ ಸ್ಥಿತಿ. ಅದು ಎಂಥ ಸ್ಥಿತಿ ಅಂದ್ರೆ ಶುದ್ಧವಾದ ಹಾಲನ್ನ ಶುದ್ಧವಾದ ಶಂಖದಲ್ಲಿ ತುಂಬಿಟ್ಟು ದೇವರಿಗೆ ಅಭಿಷೇಕಿಸಿದ್ರೆ ಹೇಗೋ ಹಾಗೆ. ಅಂದ್ರೆ ಆ ಕೆಲಸಕ್ಕೆ ಎಷ್ಟು ಬೆಲೆ ಬಂತು ನೋಡಿ. ವೇದವ್ಯಾಸರು ಕೊಟ್ಟ ಮಾತು, ಶಂಖೇ ಕ್ಷೀರಮಿವಾಸಕ್ತಂ. ಶಂಖದಲ್ಲಿ ಕ್ಷೀರವನ್ನ ತುಂಬಿಸಿಟ್ಟು ದೇವರಿಗೆ ಅರ್ಪಿಸಿದ್ರೆ ಹೇಗೆ ಪುಣ್ಯವೋ ಹಾಗೆ. ಅದಕ್ಕೋಸ್ಕರನೇ ಈ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ರಾತ್ರಿ ಅರ್ಘ್ಯವನ್ನು ಬಿಡುವಾಗ ಕೃಷ್ಣನಿಗೆ ಹಾಲಿನಿಂದ ಅರ್ಘ್ಯವನ್ನು ಬಿಡುವ ಕ್ರಮ ಇದೆ. ಅದರ ಉದ್ದೇಶ ಹಾಲು ಶಂಖ ಒಟ್ಟಾಗಿ ದೇವರಿಗೆ ಅಭಿಷೇಕಕ್ಕೆ ಬಂತು ಅಂದ್ರೆ ತೊಳಿಬೇಕು ಮತ್ತೆ ಪ್ರತಿದಿನ ಚೆನ್ನಾಗಿ. ಅದು ಮತ್ತೆ ಅದರ ಕೊಳೆಯನ್ನು ಹಾಗೆ ಉಳಿಸುದಲ್ಲ, ಚೆನ್ನಾಗಿ ತೊಳೆದಿಟ್ಟು ಮಾಡಿದ ಆ ಶ್ರದ್ಧೆಯ ಅಭಿಷೇಕ ಏನಿದೆ ಅದು ಉತ್ತಮವಾದ ಫಲವನ್ನ ಕೊಡುತ್ತೆ ಅಂತ. ಹೀಗೆ ಎನ್ನುವಲ್ಲಿಗೆ ಮಹಾಭಾರತದ ಉದ್ಯೋಗ ಪರ್ವದ ಭಗವದ್ಧ್ಯಾನ ಪರ್ವದಲ್ಲಿ 114ನೇ ಅಧ್ಯಾಯ ಮುಕ್ತಾಯ ಆಯಿತು. ಮುಂದೆ ಯಯಾತಿಗೂ ಅವನಿಗೂ ಕೆಲವು ಸಂಭಾಷಣೆ ಆಗುತ್ತೆ. ಯಯಾತಿ ಕೆಲವು ಸಮಸ್ಯೆಗಳನ್ನು ಹೇಳುತ್ತಾನೆ, ಹೀಗಾಗಿದೆ ಆದ್ರೆ ನಾನು ನಿನ್ನನ್ನು ಕೈ ಬಿಡಲ್ಲ, ಅದಕ್ಕೊಂದು ಬೇರೆ ದಾರಿನೂ ತೋರಿಸ್ತೇನೆ ಅಂತ ಹೇಳ್ತಾನೆ. ಆ ದಾರಿಯಿಂದ ಮತ್ತೆ ಅವನು ಗಾಲವ ಹುಡ್ಕೊಂಡು ಹೋಗ್ತಾನೆ ಸಂಪತ್ತನ್ನ ಸಂಪಾದನೆ ಮಾಡ್ಲಿಕ್ಕೆ. ಅವನು ಏನ್ ಸಮಸ್ಯೆ ಹೇಳ್ತಾನೆ, ಅದಕ್ಕೆ ಹೇಗೆ ಪರಿಹಾರ ಹುಡುಕ್ತಾನೆ, ಯಾವ ಪರಿಹಾರದಿಂದಾಗಿ ಗಾಲವ ತನ್ನ ಗುರುದಕ್ಷಿಣೆಯನ್ನ ಸಮರ್ಪಿಸ್ತಾನೆ ಅನ್ನುವ ಸಂಗತಿಯನ್ನ ಮತ್ತೆ ನಾಳೆ ಇದೇ ಜಾಗದಲ್ಲಿ ಮತ್ತೆ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿ ಶಿಬಿರಗಳ